ಸಂಸ್ಕೃತದಲ್ಲಿ ಒಂದು ಮಾತಿದೆ, ಏನು ಅಂದರೆ ಕವಿಗಳನ್ನು ಅವರು ಸೃಷ್ಟಾರ ಮತ್ತು ದೃಷ್ಟಾರ ಅಂತ ಕರೀತಾರೆ. ಸೃಷ್ಟಿಸುವ ಮತ್ತು ದೃಷ್ಟಾರ ಅಂದರೆ ವಿಷನರಿ. ಯಾಕೆ ಇಲ್ಲಿ ಈ ಮಾತನ್ನು ಹೇಳಿದೆ ಅಂದರೆ, ಎಲ್ಲರಿಗೂ ನಮಸ್ಕಾರ. ಕೀರ್ತಿ ನೆನಪು ಕಾರ್ಯಕ್ರಮದ ಶಿರೋನಾಮೆ ಕಿತ್ನಾಥ್ ಕುಟ್ಕೋಟಿಯವರ 97ನೆಯ ಹುಟ್ಟುಹಬ್ಬ. ಇನ್ನು 3 ವರ್ಷಕ್ಕೆ ನಾವೆಲ್ಲರೂ ಸೇರಿ ಅವರ ಜನ್ಮಶತಮಾನೋತ್ಸವವನ್ನು ಆಚರಿಸುವ ಸಂಕಲ್ಪವನ್ನು ಇವತ್ತು ಮಾಡಿ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಅವರ ಈ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಬಿಡುಗಡೆಗೊಂಡಂತಹ ಅವರ ವಾಗಾರ್ಥ, ಎಲ್ಲರೂ ವಾಗಾರ್ಥದ ಪುಸ್ತಕವನ್ನು ನೋಡಿದ್ದೀರಿ, ತೆಗೆದುಕೊಂಡಿದ್ದೀರಿ, ಓದಿದ್ದೀರಿ. ಅದರ ಒಟ್ಟಾರೆ ಚಂದವನ್ನು ಅನುಭವಿಸಿದ್ದೀರಿ, ಆನಂದಿಸಿದ್ದೀರಿ. ಅದರ ಮೇಲೆ ಒಂದು ಸಂವಾದ, ಯಾವುದನ್ನು ಪ್ಯಾನೆಲ್ ಡಿಸ್ಕಷನ್ ಅಂತ ಇವತ್ತು ಕರೀತಾರೋ ಅದನ್ನು ಮಾಡಬೇಕು ಅಂತನ್ನೋದನ್ನು ಎಂದು ಮಾಡಬೇಕು ಅಂತಂದು ವಿಚಾರ ಮಾಡಿದಾಗ ಅವ್ರು ಹುಟ್ಟಿದ ದಿವಸನೇ ಮಾಡಿದ್ರಾತು ಅಂತಿಕೊಂಡು ಹೇಳಿ ಮನೋಹರ ಗ್ರಂಥಮಾಲೆ ಮತ್ತು ಕುಟ್ಕೋಟಿ ಮೆಮೋರಿಯಲ್ ಟ್ರಸ್ಟ್ ನಿರ್ಧಾರ ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀರಾಮ್ ಭಟ್ರು, ಡಾಕ್ಟರ್ ಶ್ಯಾಮಸುಂದರ್ ಬಿದ್ರಕುಂದಿಯವರು, ಡಾಕ್ಟರ್ ವಿನಾಯಕ್ ನಾಯಕರು ಮತ್ತು ನಾನು ಪಾಲ್ಗೊಳ್ತಾ ಇದ್ದೀವಿ. 3 ಜನ ಮಹನೀಯರು ವೇದಿಕೆಗೆ ಬರಬೇಕು ಅಂತಿಕೊಂಡು ಹೇಳಿ ಎರಡೂ ಸಂಸ್ಥೆಗಳ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಬೇಂದ್ರೆಯವರ ಕಾವ್ಯಕ್ಕೂ ಮತ್ತು ಕುಟ್ಕೋಟಿಯವರ ವಿಮರ್ಶೆಗೂ ಒಂದು ಅವಿನಾಭಾವ ಸಂಬಂಧ. ಅದು ಗುರು ಶಿಷ್ಯರ ಸಂಬಂಧನೂ ಆಗಿತ್ತು, ತಂದೆ ಮಗನ ಸಂಬಂಧನೂ ಆಗಿತ್ತು. ಒಟ್ಟು ಆ ಸಂಬಂಧಗಳು ಅವರ ಪ್ರೀತಿಯ ಕವಿ ಕುಮಾರವ್ಯಾಸನ ಸಂಬಂಧದ ಷಟ್ಪದಿ ಇದ್ದ ಹಾಗೆ. ಅದು ಕೊನೆಗೆ ವೀರನಾರಾಯಣನ ಅಂತ ಹೇಳಿದ ಹಾಗೆ ಅವರಿಬ್ಬರ ಸಂಬಂಧ ಒಂದು ವಿನಾಭಾವತ್ವದಲ್ಲಿ ಬೆಳೆದು ಬಂದಿತ್ತು. ಬೇಂದ್ರೆಗೆ ಕಾವ್ಯ ಎಷ್ಟು ಉಸಿರಾಟದಷ್ಟು ಸಹಜವಾಗಿತ್ತೋ, ಕುಟ್ಕೋಟಿಯವರಿಗೆ ಬೇಂದ್ರೆ ಕಾವ್ಯದ ವಿಮರ್ಶೆ ಉಸಿರಾಟದಷ್ಟೇ ಸಹಜವಾಗಿತ್ತು. ಅವರ ಧಮನಿಗಳಲ್ಲಿ ಇಬ್ಬರು ಹರಿತಾ ಇದ್ದರು. ಆ ಇಬ್ಬರ ಹರಿಯುವಿಕೆಯನ್ನು ತೆಗೆದುಕೊಂಡು ಒಟ್ಟಾರೆ ಸಂಸ್ಕೃತಿಯ ವಿಮರ್ಶೆಯಲ್ಲಿ ಹಾಕ್ತಾಯಿದ್ರು. ಸಾಹಿತ್ಯ ವಿಮರ್ಶೆ ಆಗಿರ್ಬೋದು, ರಂಗಭೂಮಿ ವಿಮರ್ಶೆ ಆಗಿರ್ಬೋದು, ಒಟ್ಟಾರೆ ವಿಮರ್ಶೆಯಲ್ಲಿ ಹಾಕಬೇಕಾದ್ರೆ ಹೆಂಗೆ ಭಾಗೀರಥಿಯ ಧಾರೆಯಾಗಿ ಬಂದು ಮತ್ತೆ ಕೂತ್ಕೊಂಡು ಮತ್ತೆ ಹರಿದು ಹಿಂಗೆ ಹೋಗ್ತದಲ್ಲ, ಹಂಗೆ ಕುಮಾರವ್ಯಾಸ ಮತ್ತು ಬೇಂದ್ರೆ ಇವರಿಲ್ಲದೆ ಯಾವುದೂ ಅವರಲ್ಲಿ ಪೂರ್ಣ ಅಲ್ಲ, ಪರಿಪೂರ್ಣ ಆಗ್ತಾ ಇದ್ದಿದ್ದಿಲ್ಲ. ಸುಮಾರು ನಾವು 2-3 ದಶಕಗಳ ಕಾಲ ಅವರ ಒಡನಾಟದಲ್ಲಿ ಬೆಳೆದಿರೋದ್ರಿಂದ, ಅನುಭವಗಳು ಇರೋದರಿಂದ ಹೇಳ್ತಾ ಇದ್ದೀನಿ. ಈ ಪುಸ್ತಕ ಪ್ರಿಂಟ್ ಆದಮೇಲೆ ಮೊನ್ನೆ ನಾನು ಬಿದ್ರಕುಂದಿ ಸರ್ ಜೊತೆ ಒಂದು ಪೂರ್ವಭಾವಿ ಚರ್ಚೆಗಂತ ಹೋದಾಗ ಅವರು ಒಂದು ನೆನಪು ಮಾಡಿದ್ರು, ನಮ್ಮಿಂದ ತಪ್ಪು ಹೋಗಿದೆ ಅದು. ಕುಟ್ಕೋಟಿ ಅವರು ವಿಮರ್ಶೆಗೆ ಬರೋಕ್ಕಿಂತ ಮೊದಲು ಕವಿತೆಗಳನ್ನು ಬರಿತಾ ಇದ್ರು. ಒಳ್ಳೆಯ ಕವಿಯವರು. ಅದನ್ನು ನಾವು ಬರಿಗೈಯವರು ಅಂತಿಕೊಂಡು ಹೇಳಿ ಪ್ರಕಟ ಆಗಿದೆ. ಗಿರಡ್ಡಿ ಗೋವಿಂದರಾಜ್ ಮುನ್ನುಡಿ ಬರೆದಿದ್ದಾರೆ. ಅದರಲ್ಲಿ ಕುಟ್ಕೋಟಿ ಅವರೇ ಬೇಂದ್ರೆಯ ಬಗ್ಗೆ ಬರೆದಂತಹ 5 ಸಾನೆಟ್ಸ್ಗಳಿವೆ. ನಾವು ಹಾಕೋದನ್ನು ಮರ್ತೀವಿ, ಇದ್ದದ್ದು ಹೇಳಬೇಕು ಅಂತ. ನಾನು ಬಿದ್ರಕುಂದಿ ಸರ್ ನೆನಪು ಮಾಡೋ ತನಕ ಆಗಿದ್ದಿಲ್ಲ ಅದು. ಅದಕ್ಕೆ ಬಿದ್ರಕುಂದಿ ಸರ್ ಹೇಳಿದೆ, ನಾನು ಮುಂದಿನ ಪುನರ್ಮುದ್ರಣದಲ್ಲಿ ಆ 5 ಸಾನೆಟ್ಗಳನ್ನು ನಾನು ಆ 5 ಸಾನೆಟ್ನಲ್ಲಿ ಮೊದಲನೇ ಸಾನೆಟ್ಟನ್ನು ಓದಿ ಕಾರ್ಯಕ್ರಮ ಚಾಲೂ ಮಾಡಬೇಕಂತ ಮಾಡಿದ್ದೀನಿ. ಅದಕ್ಕೆ ಅವ್ರದ್ದೇ ಪರ್ಮಿಷನ್ ತೊಗೊಂಡು ಅದನ್ನು ಓದ್ತೀನಿ. ಅವರು ಆ 5 ಸಾನೆಟ್ಗಳನ್ನು ಇಟ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಅಷ್ಟಷಟ್ಪದಿಯನ್ನು ಓದ್ತೀನಿ ನಾನು. ಮುಂದಿಂದೆಲ್ಲ ಅವರ ಕಾವ್ಯದ ಬಗ್ಗೆ ಇದೆ. ಮೊದಲನೇದು ಬೇಂದ್ರೆ ಅಂದರೆ ಏನು ಅಂತನ್ನೋದನ್ನು ಹೇಳ್ತಾರೆ. ಕನ್ನಡದ ಬದುಕೆಲ್ಲ ಬರವ ಹಾರೈಸಿತ್ತು, ಕನ್ನಡದ ಬದುಕೆಲ್ಲ ಬರವ ಹಾರೈಸಿತ್ತು, ನಡೆದುದೆಲ್ಲವೂ ನೃತ್ಯ, ನುಡಿದುದೆಲ್ಲವೂ ಕಾವ್ಯ. ನಡೆದುದೆಲ್ಲವೂ ನೃತ್ಯ, ನುಡಿದುದೆಲ್ಲವೂ ಕಾವ್ಯ. ಕನ್ನಡದ ರೀತಿ ಇದು, ಕನ್ನಡದ ರೀತಿ ಇದು. ಅದುವೇ ತಾ ಬಯಸಿತ್ತು ಸಪ್ತ ಸ್ವರಗಳ ಮೀರಿ ಕೇಳಿ ಬರುವ ದಿವ್ಯ ಗಾನವನ್ನು. ಅದುವೇ ತಾ ಬಯಸಿತ್ತು ಸಪ್ತ ಸ್ವರಗಳ ಮೀರಿ ಕೇಳಿ ಬರುವ ದಿವ್ಯ ಗಾನವನು. ಘನತರದ ಸಿದ್ಧಿಯನು ನೀ ಬಂದೆ
ಕಾವ್ಯ ನಂದನಕ್ಕೆ ವಸಂತ ಪ್ರೇರಣೆಯಂತೆ. ನೀ ಬಂದೆ ಕಾವ್ಯ ನಂದನಕ್ಕೆ ವಸಂತ ಪ್ರೇರಣೆಯಂತೆ. ನುಡಿ ನುಡಿಯು ನಗುತ್ತಿತ್ತು, ನುಡಿ ನುಡಿಯು ನಗುತ್ತಿತ್ತು ತುಂಬಿರುವ ಒಲವಿಂದೆ. ಶುಕ್ರ ಚಂದ್ರನ ಮೊದಲ ದಿನ ನೋಡಿ ನಕ್ಕಂತೆ. ಶುಕ್ರ ಚಂದ್ರನ ಮೊದಲ ದಿನ ನೋಡಿ ನಕ್ಕಂತೆ. 10 ಶತಮಾನಗಳ ಕಾವ್ಯದಿತಿಹಾಸ ನಿನ್ನ ಕಾವ್ಯದೊಳೆಲ್ಲ ಮರುಕಳಿಸಿ ಮೂಡಿತ್ತು. 10 ಶತಮಾನಗಳ ಕಾವ್ಯದಿತಿಹಾಸ ನಿನ್ನ ಕಾವ್ಯದೊಳೆಲ್ಲ ಮರುಕಳಿಸಿ ಮೂಡಿತ್ತು. ಮನಕುಲದ ಕಥೆಯಲ್ಲ, ಮನಕುಲದ ಕಥೆಯಲ್ಲ, ಶಿಶುಜೀವನ ವಿಲಾಸದಲ್ಲಿ ಮಿಂಚಿ ನಲಿವಂತೆ. ಇರುಳು ಕಾಲ್ದೆಗೆದಿತ್ತು, ಇರುಳು ಕಾಲ್ದೆಗೆದಿತ್ತು. ಮೂಡಲದ ಮನೆಯಿಂದ ಬೆಳಕುಕ್ಕಿ ಬಂದಿರಲು, ಮೂಡಲದ ಮನೆಯಿಂದ ಬೆಳಕುಕ್ಕಿ ಬಂದಿರಲು. ನಿನ್ನ ಕಿನ್ನರಿಯಿಂದ, ನಿನ್ನ ಕಿನ್ನರಿಯಿಂದ ಸುರಗೆಯ ಚಿಮ್ಮಿರಲು, ನಿನ್ನ ಕಿನ್ನರಿಯಿಂದ ಸುರಗೆಯ ಚಿಮ್ಮಿರಲು. ಇದು ಒಂದು ಅಷ್ಟಷಟ್ಪದಿಯನ್ನು ನಾನು ಓದಿದ್ದೇನೆ. ಇಂಥ 5 ಅಷ್ಟಷಟ್ಪದಿಗಳನ್ನು ಕುರ್ತಕೋಟಿಯವರು ಬೇಂದ್ರೆಯವರ ಬಗ್ಗೆ ಬರೆದದ್ದು ಯಾವಾಗ ಅಂತಂದ್ರೆ ಅವರ ಷಷ್ಠಬ್ದಿ ಸಮಾರಂಭದಂದು ಅರ್ಪಿಸಿದಂಥ ಕಾವ್ಯ 26/1/1957 ಕುರ್ತಕೋಟಿಯವರು ಬೇಂದ್ರೆಯವರನ್ನು ಕುರಿತು ಬರೆದಂತಹ ಒಂದು ಪದ್ಯ ಆಯಿತು. ಇದು 5 ಇವೆ. ನನಗೂ ಅವ್ರು ಹೇಳಿದ್ಮೇಲೆ ಓದಿ ಭಾಳಷ್ಟು ಸಂತೋಷ ಆಯಿತು. ನಾವು ಈ ಒಟ್ಟು ಬೇಂದ್ರೆ ಕಾವ್ಯಾನುಸಂಧಾನಕ್ಕೆ ವಾಗರ್ಥ ಅಂತ ಹೆಸರಿಟ್ಟಿತ್ತು. ಈ ವಾಗರ್ಥದ ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿಗಳಿಗೆ, ತಮ್ಮೆಲ್ಲರಿಗೂ, ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ 3 ಜನರನ್ನು ನಾವು ಮೇಳೈಸ್ಕೊಂಡಿವೆ. ಒಂದು ನದಿಯ ಕ್ರಮದಲ್ಲಿ ಹೇಳಬೇಕಂದ್ರೆ ಗಂಗಾ, ಯಮುನಾ ಮತ್ತು ಸರಸ್ವತಿ, ಈ 3 ನದಿಗಳು ಕೂಡಿಕೊಂಡು ಇವತ್ತು ನಮಗೆ ವಾಗರ್ಥದ ಕಾವ್ಯಾನುಸಂಧಾನವನ್ನು ಮಾಡಿಸ್ತಾರೆ. ಒಂದು ಸಂಸ್ಕೃತದ ಹಿನ್ನೆಲೆಯಲ್ಲಿ ಡಾಕ್ಟರ್ ಎಂ ಶ್ರೀರಾಮ್ ಭಟ್ರಿದ್ದಾರೆ. ಕನ್ನಡದ ಒಟ್ಟಾರೆ ವಿಮರ್ಶೆ ಮತ್ತು ಇದರ ಹಿನ್ನೆಲೆಯಲ್ಲಿ ಶ್ಯಾಮಸುಂದರ್ ಬಿದಿರ್ಕುಂದಿ ಸರ್ ಇದ್ದಾರೆ. ಅದರ ಜೊತೆಗೆ ನಮ್ಮ ವಿನಾಯಕ ನಾಯಕರಿದ್ದಾರೆ ಇಂಗ್ಲೀಷಿನ ಹಿನ್ನೆಲೆಯಲ್ಲಿ. ನಾನು ಈ ಸಂವಾದವನ್ನು ನಡೆಸಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಇವಾಗ ಆಶ್ಚರ್ಯ ಅಂತಂದರೆ, ನಾನು ನಾಯಕರು ನೇರವಾಗಿ ಅವ್ರ ಕೈಯಲ್ಲಿ PhD ಮಾಡಿದವರು. ಶ್ರೀರಾಮ್ ಭಟ್ರು ತಮ್ಮ PhDಯ ವಿಷಯದ ಚರ್ಚೆಗೆ ಕುರ್ತಕೋಟಿಯವರ ಹತ್ತಿರ ಬರ್ತಿದ್ದರು. ಬಿದಿರ್ಕುಂದಿ ಅವರಂತರೂ ಕುರ್ತಕೋಟಿಯವರ ಜನ್ಮಭೂಮಿಯಲ್ಲಿ ಕೆಲಸ ಮಾಡಿದಂಥವರು. ಮತ್ತು ಇಲ್ಲಿದ್ದಂಥ ಸಾಮಾನ್ಯವಾಗಿ 100ಕ್ಕೆ 99.9% ಜನರು ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಕುರ್ತಕೋಟಿಯವರ ಶಿಷ್ಯಂದ್ರಾದಂಥವರು. ಅಂದರೆ ಅವರ ಶಿಷ್ಯರೆಲ್ಲರೂ ಕೂತ್ಕೊಂಡು ಅವರ ದಿನೋತ್ಸವವನ್ನು, ಜನ್ಮ ದಿನೋತ್ಸವವನ್ನು ನಾವು ಈ ರೀತಿಯಾದಂಥ ಒಂದು ಸಂವಾದದ ಮೂಲಕ ಆಚರಿಸ್ತಾ ಇದ್ದೇವೆ. ಆ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿದೆ, ಕುಮಾರ ಸಂಭವದ ಮೊದಲನೇ ಶ್ಲೋಕನೇ ಇದರ ಟೈಟಲ್ ಸಾಂಗ್ ಇದ್ದಂಗದು. ವಾಗರ್ಥ ಇವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರೋ ಅಂತಿಕೊಂಡು ಹೇಳಿ ಈ ಶ್ಲೋಕದ ಹಿನ್ನೆಲೆಯಲ್ಲಿ ಕುರ್ತಕೋಟಿ ಮತ್ತು ಬೇಂದ್ರೆ ಸಂಸ್ಕೃತದ ಬಳಕೆ ಏನು, ವಾಗರ್ಥ ಶಬ್ದದ ಅರ್ಥ, ವಿಸ್ತಾರ, ವಿನ್ಯಾಸ, ಸಂಧಾನ, ಅನುಸಂಧಾನ, ಒಳನೋಟ, ಹೊರನೋಟ ಎಲ್ಲರ ಹಿನ್ನೆಲೆಯಲ್ಲಿ ನಮ್ಮ ಶ್ರೀರಾಮ್ ಭಟ್ರು ಮಾತನಾಡ್ತಾ ಇದ್ದಾರೆ. ಈ ಮೊದಲು ನಮ್ಮ ಈ ಸಂವಾದದಲ್ಲಿ ಶ್ರೀರಾಮ್ ಭಟ್ಟರಿಂದ ಈ ಸಂವಾದ ಪ್ರಾರಂಭ ಆಗ್ತಾ ಇದೆ. ಅವರು ಸಂವಾದವನ್ನು ತಮ್ಮ ಮಾತಿನ ಮೂಲಕ ಪ್ರಾರಂಭಿಸಬೇಕು ಅಂತ ಹೇಳಿ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ. ಸಂವಾದದ ಪ್ರಾರಂಭ. ವೇದಿಕೆ ಮೇಲಿರುವ ನನ್ನ ಇವತ್ತಿನ ಸಹೋದ್ಯೋಗಿಗಳೇ, ಅಂದರೆ ಸಂವಾದ ಜೊತೆಗೆ ಸಂವಾದ ಮಾಡುವಂಥವರು ಮತ್ತು ಕೃಷ್ಣ ಕಟ್ಟಿಯವರು ಮತ್ತೆಲ್ಲ ಆತ್ಮೀಯ ಸಭಿಕರ ಸಹೃದಯ. ಕುರ್ತಕೋಟಿಯವರು ಬೇಂದ್ರೆಯವರ ಮೇಲೆ ಬರೆದ, ತಮ್ಮೆಲ್ಲ ತಿಳಿದಿರೋ ಹಾಗೆ ಇದೆ, ಬೇಂದ್ರೆಯವರ ಮೇಲೆ ಬರೆದ ಎಲ್ಲ ಲೇಖನಗಳ, ವಿಮರ್ಶಾತ್ಮಕ ಲೇಖನಗಳ ಸಂಕಲನ ವಾಗರ್ಥ. ಕೃಷ್ಣ ಕಟ್ಟಿಯವರು ಅದನ್ನು ಭಾಳ ಸುಯೋಜಿತವಾಗಿ
ಆ ಕೃತಿಯನ್ನು ಹೊರತಂದಿದ್ದಲ್ಲದೆ ಅಂದರೆ ಅದಕ್ಕೆ ಸಹಾಯ ಮಾಡಿತ್ತು. ಮನೋಹರ ಗ್ರಂಥಮಾಲೆ ಹೊರಗೆ ಬಂದಿದೆ, ಪ್ರಕಟಿಸಿದೆ. ತುಂಬ ಅದಕ್ಕೆ ಹೊಂದುವ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ, ವಾಗರ್ಥ. ಇದು ಕಾಳಿದಾಸನ ರಘುವಂಶ ಮಹಾಕಾವ್ಯದ ಮಂಗಲ ಶ್ಲೋಕ. ವಾಗರ್ಥಾವಿವ ಸಂಪೃಕ್ತವು, ಕೇಳಿರ್ತೀರಿ ಸಾಮಾನ್ಯವಾಗಿ ಈ ಪದ್ಯ, ಬಹಳ ಪ್ರಸಿದ್ಧವಾದ. ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಇದು ರಘುವಂಶದ ನಾಂದಿ ಪದ್ಯ. ರಘುವಂಶಕ್ಕೂ ಇದಕ್ಕೂ ಏನು ಸಂಬಂಧ? ರಘುವಂಶದಲ್ಲಿ ರಘೂಣಾಂ ಅನ್ವಯಂ ವಕ್ಷ್ಯೆ. ರಘು ಮಹಾರಾಜನ ಅನ್ವಯವನ್ನು, ವಂಶವನ್ನು, ಸಂತತಿಯನ್ನು ನಾನಿಲ್ಲಿ ಬಣ್ಣಿಸ್ತಾ ಇದ್ದೀನಿ ಅಂತ ಹೇಳಿದವನು ಆರಂಭದಲ್ಲಿ ಶಿವಪಾರ್ವತಿಯರ ಸ್ತುತಿ ಪದ್ಯವನ್ನು ಬರೀತಾನೆ. ಅದು ಸಂಪ್ರದಾಯ, ಮಂಗಲ. ದೇವರನ್ನೇ ಸ್ತುತಿಸಬೇಕು ಅಂತಿಲ್ಲ, ಅದರ ಒಂದು ಸ್ತುತಿ ಇರುತ್ತೆ. ಕುಮಾರ ಸಂಭವದಲ್ಲಿ ಹಿಮಾಲಯ ಇದ್ದಾರೆ ದೇವತಾತ್ಮ ಅಂತ ಹೇಳಿಬಿಟ್ಟ ಅಷ್ಟೆ, ಅದೇ ಮಂಗಲ ಪದ್ಯ. ಹಿಮಾಲಯಕ್ಕಿಂತ ಭಾರತಕ್ಕೆ ದೊಡ್ಡ ದೇವರು ಯಾರು ಅಲ್ವೇ? ಮಕ್ಕಳನ್ನು ಕೇಳಿದ್ರೆ ಹಿಮಾಲಯ ಇದ್ದಿದ್ರು ಭಾರತ ಏನಾಗ್ತಿತ್ತು ಅಂದರೆ ಉತ್ತರ ಸಿಗುತ್ತೆ. ಇಲ್ಲಿ ಅವನು ರಘುವಂಶದಲ್ಲಿ ಬಳಸಿದ್ದು ವಾಗರ್ಥ ಅಂತ. ಆ ವಾಗರ್ಥ ಅಂತಾದರೆ ಭಾಳ ಸರಳವಾಗಿ ಹೇಳಿಬಿಡಬೇಕು ಅಂತಂದರೆ ಅರ್ಧನಾರೀಶ್ವರ ಅಂತ. ಈ ಎರಡೂ ಅರ್ಧ ಸೇರಿ ಒಂದು ಇಡಿಯಾಗಿದೆ. ಒಂದು ಪಾರ್ವತಿ ಪರಮೇಶ್ವರವು. ಅದರದ್ದು ಒಂದು ವಿಶೇಷ ಏನು ಅಂತಂದರೆ ಜಗತಃ ಪಿತರವು. ಜಗತಃ ಪಿತರವು, ಜಗತ್ತಿನ ತಾಯಿ ತಂದೆಯರು. ಇದು ಸರಳ. ಇಲ್ಲಿ ಸ್ವಲ್ಪ ಗಡಚಾಗೋದೇನು ಅಂದರೆ ವಾಗರ್ಥಾವಿವ ಸಂಪೃಕ್ತವು, ಮಾತು ಮತ್ತು ಅರ್ಥದಂತೆ ಸಂಪೃಕ್ತ, ಬಿಡಿಸಲಾಗದ ನಂಟನ್ನು ಹೊಂದಿದವರು. ಅರ್ಥ ಇದೆಯಲ್ಲ, ಅದೊಂದು ಚಿತ್ರ ಅರ್ಥ ಅನ್ನೋದು. ಮಾತಿಗೂ ಅರ್ಥಕ್ಕೂ ನಂಟಿದೆಯಾ ಅನ್ನುವಾಗ ನಮ್ಮ ದೊಡ್ಡ ಪ್ರಶ್ನೆ ಇರೋದೇನು ಅಂದರೆ ಮಾತು ಮತ್ತು ಅರ್ಥ ಬೇರೆ ಬೇರೆನಾ ಅಂತ. ಇವರು ಹೇಳ್ತಾರೆ, ಕುರ್ತಕೋಟಿಯವರು, ಅದನ್ನು ತಾರಿಕಕ್ಕೆ ಕಿಳಿದು ದನಿ ಕುಗ್ಗಿಸಬೇಕಾಗಿಲ್ಲ ಅಂತ. ಅದರ ಅರ್ಥ ಮಾಡ್ಕೊಳ್ಳೋಕೆ ಬೇಕಾಗತ್ತೆ ತರ್ಕದ ಬೆಂಬಲ. ಮಾತು ಮತ್ತು ಅರ್ಥ ಅಂದಾಗ ಯಾವುದು ಮಾತು, ಯಾವುದು ಅರ್ಥ? ಅರ್ಥವಿಲ್ಲದ ಮಾತು ಉಂಟೆ? ಮಾತಿಲ್ಲದೆ ಅರ್ಥ ಪ್ರಕಟವಾಗಬಹುದೇ? ಕೆಲವು ಮಾಧ್ಯಮಗಳಲ್ಲಿ ಆಗತ್ತೆ, ಇಲ್ಲವೇ ಇಲ್ಲ ಅಂತಲ್ಲ. ಆದರೆ ನಮ್ಮ ವಾಗೀಂದ್ರಿಯಕ್ಕೆ ಬೇಕಾದದ್ದು ಮಾತು ಮತ್ತು ಅರ್ಥ. ಆ ಮಾತು ಮತ್ತು ಅರ್ಥ ಅಂದರೆ ಸೇರಿದ್ರೆ ವಾಗರ್ಥ. ಅದಕ್ಕೆ ವಾಕ್ಯೇ ಅರ್ಥ, ಅರ್ಥವೇ ವಾಕ್, ಹಾಗೂ ಅರ್ಥ ಮಾಡ್ಬೋದು. ಅಂದರೆ ಅಷ್ಟು ಅನ್ಯೋನ್ಯವಾಗಿದೆ ಸಂಪೃಕ್ತವು, ಅದನ್ನು ಬಿಡಿಸಲಾರದು ಆಗದು. ಆದರೆ ಅದು ಬೇರೆ. ಅವ್ರು ಹೇಳಿದ್ರಲ್ಲ, ತರ್ಕ ಮಾಡೋಕ್ಕೆ ಹೋಗಲ್ಲ, ಭಾಳ ಸ್ವಾರಸ್ಯವಾದ ತರ್ಕಗಳಿದೆ, ಅದೆರಡೂ ಒಂದೇ ಅಂತ ಅನ್ನೋದಕ್ಕೆ ಅಷ್ಟು ಸಾಕು. ಆದರೆ ಇಲ್ಲಿ ಶಬ್ದ ಮತ್ತು ಅರ್ಥ, ಶಬ್ದಾರ್ಥ, ಕವಿ ಅದನ್ನು ಒಂದು ಮೆಟ್ಟಲು ಮೇಲಕ್ಕೇರಿ ವಾಗರ್ಥ ಅಂತ ಹೇಳಿ. ವಾಕ್ ಶಬ್ದಕ್ಕೂ ವಾಕ್ಯಗೂ ಒಂದು ತುಸು ಅರ್ಥ ಬೇರೆ ಇದೆ. ವಾಕ್ ಪದವನ್ನು ಶಬ್ದ ಅನ್ನೋ ಅರ್ಥದಲ್ಲೂ ಉಪಯೋಗಿಸ್ತೀವಿ. ಆದರೆ ವಾಕ್ ಅನ್ನೋದು ಮಾತು, ಮಾತು ಅನ್ನೋದು ಶಬ್ದಗಳ ಸಮೂಹ. ಅಂದರೆ ಏನಾಯಿತು, ಅದೊಂದು ಕವಿತೆ, ಅದೊಂದು ಕಾವ್ಯ ಅನ್ನುವ ನೆಲೆಗೆ ಏರುತ್ತೆ. ವಾಗರ್ಥ, ಶಬ್ದಾರ್ಥವು ಅಂತ ಹೇಳಲಿಲ್ಲ, ವಾಗರ್ಥವು. ಈ ವಾಕ್ ಮತ್ತು ಅರ್ಥ ಅಭಿನ್ನ ಅನ್ನೋ ಸಂಗತಿಯನ್ನು ಸಿದ್ಧಪಡಿಸಲಿಕ್ಕೆ
ಮೇಲಿನ ಸಂಗತಿ ಒಂದು ಪ್ರಮಾಣವಾಗುತ್ತದೆ. ಕುರ್ತಕೋಟೆಯವರು ಹೇಳೋ ಮಾತು ಅದು ಅಭಿನ್ನ, ಆದರೂ ಭಿನ್ನ. ಕಾಳಿದಾಸನ ಈ ಮಾತನ್ನು ತರ್ಕದಿಂದ ಸಿದ್ಧಪಡಿಸುವ ಗೊಂದಲಕ್ಕೆ ಬೀಳದೆ ಅದರ ಅನ್ಯೋನ್ಯತೆಯನ್ನು ಕವಿತೆಯೇ ತನ್ನ ಮೈಯಾಗಿಸಿಕೊಂಡು ನುಡಿಯುವ ಒಂದು ಅಪೂರ್ವ ಸಂಗತಿ ಇಲ್ಲಿದೆ. ಇಲ್ಲೂ ಸ್ವಲ್ಪ ತರ್ಕ ಬಳಸ್ಬೋದು ನಾನು. ಪಿತರವು ಅಂತ ಸಂಸ್ಕೃತದಲ್ಲಿ ಪಿತಾ ಪಿತರೌ ಪಿತರಃ. ಪಿತಾ ಅಂದರೆ ತಂದೆ, ಏಕವಚನ, ಒಬ್ಬ ತಂದೆ. ಪಿತರವು ಅಂದರೆ ಇಬ್ಬರು ತಂದೆ, ಕೆಟ್ಟು ಹೋಗ್ಬಿಡುತ್ತೆ ಅರ್ಥ. ಪಿತರವು ಪಿತರಃ. ಹಾಗಾದರೆ ಈ ಪಿತರವು ಅಂತ ಕವಿನೇ ಹೇಳಿಬಿಟ್ಟಿದ್ದಾನಲ್ಲ, ಮಹಾಕವಿ. ಅದಕ್ಕೆ ಕುರ್ತಕೋಟೆಯವರು ಹೇಳ್ತಾರೆ, ಎಂಬ ಒಂದು ಮಾತಿನಲ್ಲಿ ತಂದೆ ಮತ್ತು ತಾಯಿ ಈ ಎರಡೂ ಅರ್ಥಗಳು ಹುದುಗಿರುವುದನ್ನು ಸೂಚಿಸಿ ಆ ಅಭಿನ್ನತೆಯ ಸತ್ಯವನ್ನು ಕಣ್ಣೆದುರು ಹಿಡಿಯುತ್ತಾನೆ. ಇದು ಕುರ್ತಕೋಟೆಯವರು ಮಾತು. ನಿಜನೇ ಅದು. ಆದರೆ ಪಿತರವು ಅನ್ನೋದಕ್ಕೆ ಹಾಗೆ ಅರ್ಥ ಮಾಡಬಹುದಾ, ಅದು ಪ್ರಶ್ನೆ. ಅದಕ್ಕೆ ಹೇಳಿದ್ದು ಚೂರು ತರ್ಕ ಬೇಕಂತ. ನೀವು ಪೇರೆಂಟ್ಸ್ ಅಂತೀರಿ ಇಂಗ್ಲೀಷ್ನಲ್ಲಿ. ಹಾಗಂದ್ರೆ ಏನು? ಫಾದರ್ ಅನ್ನೋಕ್ಕೂ ಪೇರೆಂಟ್ಸ್ ಅನ್ನೋಕ್ಕೂ ವ್ಯತ್ಯಾಸ ಇದೆಯಲ್ವಾ? ಪೇರೆಂಟ್, ದ ವರ್ಡ್ ಇನ್ಕ್ಲೂಡ್ಸ್ ಬೋತ್ ಫಾದರ್ ಆ್ಯಂಡ್ ಮದರ್. ಆರ್ ಇನ್ನೂ ಸ್ವಲ್ಪ ಆಚೆಗೂ ಬರುತ್ತೆ. ನಾವೆಲ್ಲ ಅಜ್ಜಂದ್ರು ಇದ್ದೀವಲ್ಲ, ಇನ್ನೂ ಸೇರ್ಕೊಳ್ತೇವೆ, ಇಲ್ಲ ಅಂತಲ್ಲ. ಆದರೆ ಸಂಸ್ಕೃತದಲ್ಲಿ ಒಂದು ಏಕಶೇಷ ದ್ವಂದ್ವ ಸಮಾಸ ಅಂತಿದೆ. ಏಕಶೇಷ ದ್ವಂದ್ವ ಅಂತಂದರೆ ಒಂದು ಉಳ್ಕೊಳ್ಳುತ್ತೆ, ಇನ್ನೊಂದು ಇರಲ್ಲ ಅಂತ. ಏಕಶೇಷ. ಮಾತಾಚ ಪಿತಾಚ ಪಿತರೌ. ವಾಸ್ತವಿಕವಾಗಿ ರಾಮಶ್ಚ ಕೃಷ್ಣಶ್ಚ ರಾಮಕೃಷ್ಣೌ ಅಂತ ಎರಡೂ ಪದ ಹೇಳಬೇಕು ಸಮಾಸದೊಳಗೆ. ಆದರೆ ಇಲ್ಲಿ ಏನಾಗುತ್ತೆ, ಹಾಗಿಲ್ಲ ಅಂತ. ಇದು ವ್ಯಾಕರಣ ಶಾಸ್ತ್ರ ಅದಕ್ಕೆ ಸಮ್ಮತಿ ಕೊಟ್ಟಿದೆ. ದೊಡ್ಡ ಕವಿ ನೋಡಿದ ಮೇಲೆ ಅವ್ರು ಸಮ್ಮತಿ ಕೊಡಲೇಬೇಕು. ಆದ್ದರಿಂದ ಯಾವತ್ತೂ ಕೂಡ ದೊಡ್ಡ ದ್ರಷ್ಟಾರನ ಕವಿಯ ಕೈ ಮೇಲೆ ಶಾಸ್ತ್ರಕಾರರು ಅವ್ರ ಜೊತೆಗಿರ್ತಾರೆ. ಯಾಕೆಂದರೆ ಅವರನ್ನು ಸ್ಟಡಿ ಮಾಡೋಣ. ಮಾತಾಚ ಪಿತಾಚ ಪಿತರೌ ಏಕಶೇಷ. ಒಂದು ಉಳ್ಕೊಳ್ಳುತ್ತೆ, ಇನ್ನೊಂದು ಹೋಗುತ್ತೆ. ಆದರೆ ಎರಡನ್ನೂ ತಗೋಬೇಕು. ಇಬ್ಬರು ತಂದೆಯರು ಅಂತ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಪಾರ್ವತಿ ಇದ್ದಾಳೆ ಮತ್ತು ಪರಮೇಶ್ವರ ಇದ್ದಾಳೆ. ಇವರೆಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಅವರ ವಿಮರ್ಶೆಯ ಭಾಷೆ ಬಹಳ ಅದ್ಭುತ. ಕುರ್ತಕೋಟೆಯವ್ರದ್ದು. ಪಿತರೌ ಎಂಬ ಒಂದು ಮಾತಿನಲ್ಲಿ ತಂದೆ ಮತ್ತು ತಾಯಿ ಈ ಎರಡೂ ಅರ್ಥಗಳು ಹುದುಗಿರುವುದನ್ನು ಸೂಚಿಸಿ ಆ ಸತ್ಯವನ್ನು ಕಣ್ಣೆದುರು ಹಿಡಿಯುತ್ತಾನೆ. ಅಂದರೆ ಈ ಪದ್ಯ ಅನ್ನೋದು ಅದು ತಾನು ಹೇಳುವುದನ್ನು ತನ್ನ ಮೈಯೊಳಗೆ ತೋರಿಸುತ್ತಂತೆ. ಅದಕ್ಕೆ ಅವರು ಮುಂದೆ ಉಪಮೆಯ ಬಗ್ಗೆ ಮಾತಾಡುವಾಗ ಪ್ರಾಸಕ್ಕೂ ಕೂಡ ಬಹಳ ಮಹತ್ವ ಇದೆ ಅನ್ನೋ ಒಂದು ವಾದವನ್ನು ಇಡ್ತಾರೆ ಕುರ್ತಕೋಟೆಯವರು. ಯಾಕೆ ನಾವು ಪ್ರಾಸ ಬೇಡ ಅಂತ ಮೂಗು ಮುರಿದು, ಆಮೇಲೆ ಪ್ರಾಸ ಬಿಟ್ಟರು ಶ್ವಾಸ ಬಿಡ, ಶ್ವಾಸ ಬಿಟ್ಟರು ಪ್ರಾಸ ಬಿಡ ಅಂತ ಹೀಗೆಲ್ಲ ನಾವು ಆಡಿಕೊಂಡಿದ್ದುಂಟು. ಆದರೆ ಪ್ರಾಸಕ್ಕೂ ಕೂಡ ಒಂದು ಕಾವ್ಯದಲ್ಲಿ ಒಂದು ಸ್ಥಾನ ಇದೆ. ಅದು ಆ ಸಂದರ್ಭ ಬಂದರೆ ನೋಡ. ಆದರೆ ಇಲ್ಲಿ ಬಹಳ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಈ ಎರಡೂ ಅರ್ಥಗಳು ಹುದುಗಿರೋದನ್ನು ಸೂಚಿಸಿ ಆ ಸತ್ಯವನ್ನು ಕಣ್ಣೆದುರು ನಿಲ್ಲಿಸುತ್ತೆ. ಅಂದರೆ ಒಂದು ಪದಪ್ರಯೋಗಕ್ಕೂ ಕೂಡ ಬಹಳ ಸಾರ್ಥಕತೆ ಇರುತ್ತೆ. ಇದೇ ವಾಗರ್ಥ. ಈಗ ವಾಗರ್ಥ ಅನ್ನೋದು ನಮ್ಮ ದಿನನಿತ್ಯದ ನುಡಿ, ನಮ್ಮ ಜೀವನದ ವ್ಯವಹಾರದ ಭಾಷೆಗಿಂತ ಸ್ವಲ್ಪ ಭಿನ್ನವಾಯಿತು ಅಲ್ವಾ? ಕವಿ ಸಾರ್ಥಕವಾಗಿ ಬಳಸಿರ್ತಾನೆ. ಹಾಗಾಗಿ ವಾಗರ್ಥ ಅನ್ನೋದು ಈಗ ಶಬ್ದಾರ್ಥದ ನೆಲೆಯಿಂದ ಕಾವ್ಯಾರ್ಥದ ನೆಲೆಗೆ ಏರುತ್ತೆ. ಕವಿ ಉಪಾಸನೆ ಮಾಡ್ತಿರೋದು, ಬೇಂದ್ರೆಯವರು ಅದನ್ನು ಅನುಸರಿಸಿರೋದು, ಕುರ್ತಕೋಟೆಯವರು ಅದನ್ನು ವಿಶ್ಲೇಷಿಸಿರೋದು ಈ ನೆಲೆ. ಹೀಗಾಗಿ ವಾಗರ್ಥ ಅನ್ನೋದು ಅದು ಒಂದು ಸಂದರ್ಭದಲ್ಲಿ ಕುರ್ತಕೋಟೆ ಅದನ್ನು ವಿವರವಾಗಿ ವ್ಯಾಖ್ಯಾನಿಸ್ತಾರೆ.
ಆ ಮಾತು ನಿಮ್ಗೆ ಹೇಳಿದ್ದೀನಿ. ಕವಿಗೆ ಈ ವಾಕ್ ಮತ್ತು ಅರ್ಥಗಳು ಅನ್ಯೋನ್ಯ ಸಂಪೃಕ್ತವಾಗದೇ ಇದ್ದರೆ, ಈ ಪದಗಳು ಸ್ವಲ್ಪ ಕಠಿಣ, ಅನ್ಯೋನ್ಯವಾಗಿ ಸಂಪೃಕ್ತ, ಅದು ಹೇಗೆ ಅಂದರೆ ಅದು ಹಾಲು ನೀರು ಬೆರೆತ್ರೆ ಹಾಗೆ ಬೆರೆಯುತ್ತೆ ನೋಡಿ, ಹಾಗೆ ಬೆರೀಬೇಕದು. ಹಾಗೆ ಬೆರೀದೇ ಇದ್ದರೆ ಕಾವ್ಯ ತಾನು ಏನು ಹೇಳಬೇಕೋ ಅದನ್ನು ಸಾರವತ್ತಾಗಿ ಹೇಳದು. ಸಾರವತ್ತಾಗಿ ಅಂದರೆ ಇನ್ನೊಂದು ಅರ್ಥಕ್ಕೆ ಅವಕಾಶ ಕೊಡದೆ ತಾನು ಉದ್ದೇಶಿಸಿದ ನೇರ ಅರ್ಥವನ್ನು ಹೇಳುವುದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಮಾತು ಮತ್ತು ಅರ್ಥ ಇವು ವಾಗರ್ಥವಾಯಿತು. ಈ ವಾಗರ್ಥ ಇನ್ನೂ ಒಂದು ನೆಲೆಯನ್ನು ಸೇರ್ಕೊಳ್ಳೋದು. ಅದೇನು ಅಂತಂದರೆ, ನಾವು ಪರಂಪರೆ ಅಂತೀವಿ, ಸಂಪ್ರದಾಯ ಅಂತೀವಿ. ಆ ಪರಂಪರೆಯನ್ನು ನಿರ್ಮಾಣ ಮಾಡಿಕೊಡುತ್ತೆ. ಆ ಪರಂಪರೆ ಹೇಗೆ ನಿರ್ಮಾಣವಾಗುತ್ತೆ ಅಂದರೆ, ಕವಿಯಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾನೆ, ಪ್ರತಿಪತ್ತಯೇ, ವಾಗರ್ಥ ಪ್ರತಿಪತ್ತಯೇ. ವಾಗರ್ಥದ ಪ್ರತಿಪತ್ತಿ, ಅಲ್ಲಿ ಪ್ರಾಸಗಳು ಇದೆ, ಸಂಪೃಕ್ತಿ, ಪ್ರತಿಪತ್ತಿ. ಆ ಸಂಪೃಕ್ತಿ ಎಲ್ಲಿದೆಯೋ ಶಿವಪಾರ್ವತಿಯರಲ್ಲಿ, ಅಲ್ಲಿ ನಾನು ಬೇಡೋದೇನು ಅಂತಂದರೆ ವಾಗರ್ಥ ಪ್ರತಿಪತ್ತಿಯಲ್ಲಿ. ಕವಿಯಾದವನಿಗೆ ಪ್ರತಿಪತ್ತಿ ಬೇಕು. ಪ್ರತಿಪತ್ತಿರ್ನಾಮ ವಿಶೇಷ ಜ್ಞಾನಂ. ಮಾತು ಮತ್ತು ಅರ್ಥಗಳ ಮತ್ತು ಅದರ ಕೂಡುವಿಕೆಯ, ಅದು ಬಳಸುವಿಕೆಯ ಒಂದು ವಿಶೇಷ ಜ್ಞಾನ ಇರಬೇಕು. ಇದನ್ನು ವಿವರಿಸೋಕ್ಕಾಗಲ್ಲ. ನೀವು ಬೇಂದ್ರೆಯನ್ನು ನೋಡಿ, ಅಡಿಗರನ್ನು ನೋಡಿ, ಕುವೆಂಪು ಅವರನ್ನು ನೋಡಿ, ಪುತಿ ನರಸಿಂಹಾಚಾರ್ಯರನ್ನು ನೋಡಿ, ಕನ್ನಡದ ಯಾವುದೇ ಪ್ರಮುಖ ಕವಿಯನ್ನು ನೋಡಿ, ಅವರಿಗೆ ಅವರದೇ ಆದ ಒಂದು ಪ್ರತಿಪತ್ತಿ ಇರುತ್ತೆ. ಆ ಪ್ರತಿಪತ್ತಿ ನಮ್ಮಲ್ಲಿ ಕಾವ್ಯದಿಂದ ಕಾವ್ಯಕ್ಕೆ ದಾಟಿಕೊಂಡು ಬರ್ತಾ ಇರುತ್ತೆ. ನಮ್ಮಲ್ಲಿ ಹಿಂದೆ ಹೋದಾಗ ನಾವು ವಾಲ್ಮೀಕಿಗೆ ಹೋಗ್ತೇವೆ, ವ್ಯಾಸನಿಗೆ ಬರ್ತೇವೆ, ಅದನ್ನು ವಿಶ್ಲೇಷಣೆಯ ಸಂಪ್ರದಾಯದಲ್ಲಿ ಭರತ ಮುನಿಗೆ ಹೋಗ್ತೇವೆ, ಕಾವ್ಯ ಮೀಮಾಂಸಕರು ಭಾಮಹ, ವಾಮನ, ಆನಂದವರ್ಧನ, ಅಭಿನವ ಗುಪ್ತ ಇಲ್ಲಿಗೆ ಬರ್ತೇವೆ. ಹಾಗೆ ಕನ್ನಡಕ್ಕೆ ಬಂದಾಗ ಪಂಪನಲ್ಲಿಗೆ ಬರ್ತೇವೆ. ಪಂಪನಿಂದ ಕುಮಾರವ್ಯಾಸನವರೆಗೆ ಒಂದು ದೊಡ್ಡ ಪರಂಪರೆ ಇದೆಯಲ್ಲ, ಅದನ್ನೆಲ್ಲ ಹಾದು ಬರ್ತೇವೆ. ಅದರ ಮಧ್ಯೆ ಬಹಳ ಮುಖ್ಯವಾದ ಒಂದು ಹೊಸ ಪ್ರತಿಪತ್ತಿಯನ್ನು ಸೃಷ್ಟಿಸಿದ ವಚನಕಾರರಿದ್ದಾರೆ. ಹೀಗೆ ಮುಂದಿನ ಕವಿ, ಸಂಸ್ಕೃತದಲ್ಲಿ ಒಂದು ಮಾತಿದೆ ಲಘುವಾಗಿ, ಕವಿಶ್ಚೋರ ಅಂತ. ಕವಿ ಒಬ್ಬ ಕಳ್ಳ, ಅದು ಒಳ್ಳೆ ಅರ್ಥದಲ್ಲಿ. ನಾವು ಮುದ್ದು ಮಕ್ಕಳನ್ನು ಕಳ್ಳ ಅಂತೀವಲ್ಲ, ಹಾಗೆ ದೂಷಣೆ ಹಾಗೆ ಅಲ್ಲ. ಯಾಕಂದರೆ ಇವರು, ನಾವು ಯಾರನ್ನ ಮೆಚ್ಚುತ್ತೀವಿ ಅಂದರೆ ಆ ಇಡೀ ನಮ್ಮ ಪರಂಪರೆಯನ್ನು ದುಡಿಸಿಕೊಂಡಿರ್ತಾರಲ್ಲ, ಆ ದುಡಿಸಿಕೊಂಡು ಅಲ್ಲಿ ಮತ್ತೆ ತನ್ನ ಸ್ವಂತಿಕೆಯಲ್ಲಿ ನಿಂತಿರ್ತಾರಲ್ಲ, ಅಂಥವ್ರನ್ನು ನಾವು ಮೆಚ್ತೇವೆ, ಮನಸ ಮೆಚ್ಚುತ್ತೀವಿ. ಅಂಥ ಒಂದು ಪರಂಪರೆ ಇದೆ. ಇವು ಕಾಳಿದಾಸ ತುಂಬ ಸರಳವಾಗಿ ಹೇಳಿದ ಶ್ಲೋಕನ, ಆದರೆ ಅದು ಎಷ್ಟೊಂದು ಕಾವ್ಯ ಮೀಮಾಂಸೆಯ ನೆಲೆಯ ಕಡೆ ಬೆರಳು ತೋರಿಸ್ತು ನೋಡಿ. ಕಾವ್ಯದ ಸ್ವರೂಪದ ಕಡೆಗೂ ಬೆರಳು ತೋರಿಸುತ್ತೆ. ಇನ್ನೊಮ್ಮೆ ಆ ಶ್ಲೋಕ ಹೇಳ್ತೇನೆ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ, ಅದು ಉದ್ದೇಶ, ಕಾವ್ಯ ಬರೆಯುವ ಉದ್ದೇಶ. ಈ ಶಿವಪಾರ್ವತಿಯರಿಗೆ, ಅರ್ಥ ದೇವತೆಗಳಾದವರಿಗೆ ವಂದಿಸುವ ಉದ್ದೇಶ. ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ. ಈ ಅರ್ಥ ಬರಬೇಕಾದ್ರೆ ಕಾಳಿದಾಸನ ಒಂದು ವಿಶೇಷ, ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ ಅದನ್ನು. ಒಂದು ವಿಶೇಷ ಏನು ಅಂತಂದರೆ, ಈ ಶಬ್ದ ಮಾತಿನ ನೆಲೆಗೆ ಹೋಗಬೇಕಾದ್ರೆ ಕಾಳಿದಾಸನ ಕುಮಾರ ಸಂಭವಕ್ಕೆ ಹೋಗ್ಬೇಕು. ಗಿರಿಜಾ ಕಲ್ಯಾಣ ಬರುತ್ತಲ್ಲಿ, ಈ ಶಿವಪಾರ್ವತಿಯರ ವಿವಾಹ ಬರುತ್ತೆ. ಆ ವಿವಾಹದಲ್ಲಿ ಅದರ ವಿವರಕ್ಕೆ ಹೋಗೋದಿಲ್ಲ, ಒಂದು ಮಾತಿನಲ್ಲಿ ಹೇಳ್ತಾನೆ ಅದರ. ಈ ಶಿವಪಾರ್ವತಿಯರ ಮದುವೆ ಆದಾಗ, ಗಿರಿಜಾ ಕಲ್ಯಾಣವಾದಾಗ ದೇವತೆಗಳೆಲ್ಲ
ಆರಾರ್ತಿಕಕ್ಕೆ ಬರ್ತಾರೆ. ಅಂದರೆ ಅಕ್ಷತಾರೋಪಣ, ರಿಸೆಪ್ಷನ್, ಅಕ್ಷತಾರೋಪಣಕ್ಕೆ ಬರ್ತಾರೆ. ಎಲ್ಲ ಬಂದರು ಅಂತ ಹೇಳಿಬಿಡ್ತಾನೆ. ಸರಸ್ವತಿಯನ್ನು ಮಾತ್ರ ಒಳ್ಳೆ ಫೋಟೋ ತಗೋತಾನೆ ಕಾಳಿದಾಸ. ಆ ಸರಸ್ವತಿ ಅವಳು ಬಂದು ಹರಿಸ್ತಾಳೆ ಇಬ್ಬರನ್ನು. ಆ ಹರಸುವಾಗ ಹೇಗೆ ಹರಿಸಿದ್ದು ಅಂದರೆ, ಶಿವನನ್ನು ಸಂಸ್ಕೃತ ಭಾಷೆಯಿಂದ ಹರಿಸಿದ್ದಂತೆ. ಇದು ನಮ್ಮ ಪರಂಪರೆ. ವಧು ಯಾರು? ಗಿರಿಜೆಯನ್ನು ನಮಗೆ ಸುಲಭವಾಗಿ ದಿನನಿತ್ಯವೂ ಅರ್ಥವಾಗುವಂತೆ ಆಡುವ ಭಾಷೆಯಲ್ಲಿ ಸುಖಗ್ರಾಹ್ಯ ನಿಬಂಧನೇನ. ಏನು ಚೆನ್ನಾಗಿದೆ ಆ ಪದದ ಕಾಯಿನಿಂಗ್ ಆಗಿದೆ. ಸುಲಭವಾಗಿ ಅರ್ಥವಾಗುವ ರಚನೆ ಯಾವ ಭಾಷೆಗಿದೆಯೋ, ನಮ್ಮ ಕನ್ನಡಕ್ಕಿದೆ, ತಮಿಳಿಗಿದೆ, ತೆಲುಗಿಗಿದೆ, ಶೌರಸೇನೆಗಿದೆ, ಮಾಗಧಿಗಿದೆ, ವೈದರ್ಭಿಗಿದೆ, ದಿನನಿತ್ಯ ಬಳಸ್ತೀವಲ್ಲ, ಅಂಥ ಮಾತಿನಿಂದ ಪಾರ್ವತಿಯನ್ನು ಹರಸಿದಳು ಅಷ್ಟೇ ಹೇಳ್ತಾರೆ. ಅಂದರೆ ಏನಾಯಿತು, ಈ ವಾಗರ್ಥ ಪ್ರತಿಪತ್ತಿ ಅನ್ನೋದು ಬರೋದು ಹೀಗೆ ನಮ್ಮ ದೇಶದ ಪ್ರಾಚೀನ ಮತ್ತು ಅರ್ವಾಚೀನ ಭಾಷೆಗಳಿಂದ. ಇದು ವಾಗರ್ಥದ ಒಟ್ಟು ವ್ಯಾಪ್ತಿ. ಇದನ್ನು ಬಹಳ ವಿಮರ್ಶಾತ್ಮಕವಾದ ರೀತಿಯಲ್ಲಿ ಕುರ್ತಕೋಟಿಯವರು ಮಂಡಿಸಿದ್ದಾರೆ. ವಾಗರ್ಥದ ವ್ಯಾಪ್ತಿ ಮತ್ತು ವಿಸ್ತಾರವನ್ನು ಕಾವ್ಯಮೀಮಾಂಸೆಗೆ ತಂದು ಹಾಕಿದವರು ಭಟ್ರು. ನಮಗೆಲ್ಲರಿಗೂ ಕಾವ್ಯಮೀಮಾಂಸೆ ಬೇರೆ, ಈ ಮಹಾಕಾವ್ಯಗಳು ಬೇರೆ ಅಂತಿಕೊಂಡು ಹೇಳಿ ಅಭ್ಯಾಸ ಮಾಡ್ತಕ್ಕಂಥವ್ರಿಗೆ ಈ ರೇಷ್ಮೆ ದಾರದಿಂದ ಈ ಉಣ್ಣಿ ಶಾಲೆಗೆ ಹಾಕಿದಂತಹ ಒಂದು ಕಸೂತಿ ಇದ್ದಂಗಿತ್ತು ಅವ್ರು ಒಟ್ಟಾರೆ ಮಾತು. ಅದ್ಭುತವಾದಂತಹ ವಿಸ್ತಾರ ಕೊಟ್ಟು ಸುಖಗ್ರಾಹ್ಯ ನಿಬಂಧನ ಅಂತ ಹೇಳಿದರು. ನಮಗೆ ಅವರ ಒಟ್ಟಾರೆ ಮಾತು ಹೇಗಿತ್ತು ಅಂತಂದರೆ ಸುಖಗ್ರಾಹ್ಯ ನಿಬಂಧನವಾಗಿತ್ತು. ಅದಕ್ಕೆ ನಮ್ಮಲ್ಲೇ ಒಮ್ಮೊಮ್ಮೆ ನಮ್ಮ ಗೌಡ್ರು ಹೇಳ್ತಿದ್ರು, ಜೀವನವನ್ನು ಬಿಟ್ಟು ಸಾಹಿತ್ಯ ಇಲ್ಲ ಅಂತಿಕೊಂಡು ಹೇಳಿ. ಅದನ್ನು ಅವನು ಬೇರೆ ಇವನು ಬೇರೆ ಅಲ್ಲ. ಅದು ಹೆಂಗೆ ನಮ್ಮಲ್ಲಿ ಹೇಳ್ತಿರ್ತಾರೆ, ಅನ್ನ ಉದುರಾತು ಅಂತಂದ್ರೆ ಎಷ್ಟು ಉದುರು ಮಾಡಿದೆಯೋ ಸಾರು ಅನ್ನ ಕೊಡೋಲ್ತು ಅಂತ ತಿಳ್ಕೊಂಡು ಹೇಳಿ. ಸ್ವಲ್ಪ ಸಾಧಾರಣ ಎಕ್ಸಾಂಪಲ್ ಇದು. ಇವತ್ತಿನ ಎಲ್ಲ ಸಮಾರಂಭಗಳಿಗೆ ಹೋದ್ರೆ ಅಡುಗೆಯವ್ರು ಅನ್ನ ಉದುರು ಮಾಡಿಬಿಟ್ಟಿರ್ತಾರೆ. ಯಾಕೆ ಮಾಡಿರ್ತಾರೆ ಗೊತ್ತಿಲ್ಲ, ಆದರೆ ಅದು ಅನ್ನ ಆದಂಗೆ ಇತ್ತು ಅಂತಂದ್ರೆ ಅದ್ರಲ್ಲಿ ಸಾರು ಕೂಡ್ತದೆ. ಹಂಗೆ ಈ ಸುಖಗ್ರಾಹ್ಯ ನಿಬಂಧನದ ಮಾತಿಗೆ ಒಂದು ಹೇಳಿಬಿಡ್ತೀನಿ ನಾನು. ನಮ್ಮ ಈ ಇಡೀ ವಿವಾಹ ಗಿರಿಜಾ ಕಲ್ಯಾಣ ತೊಗೊಂಬಂದರು ಮತ್ತು ರಿಸೆಪ್ಷನ್ ತಂದರು ಅಂತ ಹೇಳ್ತಾ ಇದ್ದೀನಿ ನಾನು. ಈಗ ಹೆಂಗೆ ಶಬ್ದ ಮತ್ತು ಅರ್ಥಕ್ಕೆ ನಮ್ಮಲ್ಲೇ ಅಕ್ಷತೆಗೆ ಅವಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಆಕೆ ಮೌನದಿಂದ ಗೌರಿ ಪೂಜೆ ಮಾಡಬೇಕು. ಎಷ್ಟು ಅವಿನಾಭಾವ ಸಂಬಂಧ ಇದೆ ಒಟ್ಟಾರೆ ಇದಕ್ಕೆ, ಬದುಕು ಮತ್ತು ಕಾವ್ಯಕ್ಕೆ. ಅಂತಹ ಮಾತುಗಳಿಂದ ಪ್ರಾರಂಭ ಮಾಡಿದಂತಹ ಭಟ್ಟರು ಮುಂದೆ ಮತ್ತು ಬೇರೆ ವಿಚಾರ, ಹಾಗೆ ಕುರ್ತಕೋಟಿಯವರು ತಮ್ಮ ವಿಮರ್ಶೆಯನ್ನು ಹೇಳಬೇಕಾದ್ರೆ ಸಂಸ್ಕೃತವನ್ನು ಹೆಂಗೆ ತೆಗೆದುಕೊಂಡು ಬರ್ತಾರೆ. ಬೇಂದ್ರೆ ಯಾವ ರೀತಿ ಸಂಸ್ಕೃತದ ಒಟ್ಟಾರೆ ಕೆಲವು ಸಂಸ್ಕೃತದ ಮಾತುಗಳನ್ನು, ಕಾವ್ಯವನ್ನು ನಮ್ಮ ಜೊತೆ ಇರ್ತಕ್ಕಂಥ ಕನ್ನಡಕ್ಕೆ ಇವರಿಬ್ಬರು ಹೆಂಗೆ ತೊಗೊಂಬರ್ತಾರೆ ಅಂತ ಅನ್ನೋದನ್ನು ಮತ್ತೆ ಮುಂದೆ ನಮ್ಮ ಶ್ರೀರಾಮ್ ಭಟ್ರನ್ನ ಕೇಳೋಣ. ಈಗ ಮುಂದಿನ ಸಂವಾದವನ್ನು ನಮ್ಮ ಬಿದಿರುಕುಂದಿ ಸರ್ ಮಾಡ್ತಾರೆ ಅಂತ ಹೇಳ್ತಾ ಅವರನ್ನು ನಾನು ವೇದಿಕೆ ಕರೀತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕುರ್ತಕೋಟಿಯವರ 97ನೇ ಜನ್ಮದಿನದ ನೆನಪು ಅವರು ಬರೀ ನೆನಪಿನಾಗ ಉಳಿದಿಲ್ಲ. ನೆನಪು ವ್ಯಾವಹಾರಿಕ. ಆದರೆ ಸಾಹಿತ್ಯದ ಅಭ್ಯಾಸಿಗಳಿಗೆ, ವಿಶೇಷವಾಗಿ ಕನ್ನಡ ಸಾಹಿತ್ಯ ಅಭ್ಯಾಸಿಗಳಿಗೆ ಅವರು ದಿನನಿತ್ಯ ನಮ್ಮ ಮುಂದೆ ಕಣ್ಮುಂದೆ ನಿಂತು ಕುರ್ತಕೋಟಿ ಮಾಸ್ತರ್ ಹೇಗೆ ಪಾಠ ಮಾಡಬೇಕು, ಹೇಳಬೇಕು ಅದನ್ನು ಹೇಳ್ತಕ್ಕಂಥ ವ್ಯಕ್ತಿ. ವಿಮರ್ಶಕ ಅಂತ ಹೇಳಿಬಿಡ್ತೀವಿ ನಾವು. ಕುರ್ತಕೋಟಿ ಅಂತಂದ್ರೆ ಈಕ್ವಲ್ ಟರ್ಮ್ ಅಂದರೆ ವಿಮರ್ಶಕ ಕನ್ನಡ ಸಂದರ್ಭದೊಳಗೆ. ಆದರೆ ಅವರ ಸಾಹಿತ್ಯ ಏನದಲ್ಲ ವಿಮರ್ಶ ಸಾಹಿತ್ಯ ಅಂತಲೇ ಅನ್ನಬೇಕು. ಅದು ಒಂದು ಭಾಗ ವಾಗರ್ಥ ಅಷ್ಟೇ, ಒಂದು ಕವಲು ಅಂತ ಅನ್ಬೋದು. ಬೇಂದ್ರೆಯವರ ಜೀವನ, ವ್ಯಕ್ತಿತ್ವ, ಅವರ ಕಾವ್ಯ ಸಾಧನೆ, ಅವರು ಮಾಡಿದ ಪ್ರಯೋಗಗಳು ಇವೆಲ್ಲವನ್ನು ಕಾಲಕ್ಕೆ ಬರ್ಕೊಂಡು ಬಂದರು. ಬೇಂದ್ರೆಯವರ ಪಾಲಿಗೆ ಅವರ ಕಾವ್ಯಕ್ಕೆ ಮೊಟ್ಟ ಮೊದಲು ವಿಮರ್ಶಕರಾಗಿ ಬಂದವರೇ ಕುರ್ತಕೋಟಿ.
ಬೇಂದ್ರೆಯವರ ಕಾವ್ಯ ಸಾಧನೆ ಶುರುವಾಗಿದ್ದು 1918-20. ಅವರ ಕವಿತೆಗಳು ಬೇಕಾದಷ್ಟು ಪ್ರಕಟ ಆದವು. ಕವಿತಾ ವಾಚನೆ ಮಾಡ್ತಿದ್ರು. ಅದನ್ನು ಕೇಳಿದವರೆಲ್ಲ ಅದನ್ನು ಮೆಚ್ಚಿಕೊಂಡು ವರಕವಿ ಅಂತ ಒಂದು ಜನಪ್ರಿಯವಾಗಿರ್ತಕ್ಕಂಥ ಒಂದು ಮಾತನ್ನು ಕೊಟ್ಟರು. ಅದು ವಿಮರ್ಶೆ ಆಗಿರಲಿಲ್ಲ, ವರ್ಣನೆ ಅನ್ಬೋದು ಅಷ್ಟೇ. ಬೇಂದ್ರೆಯವ್ರದ್ದು ಕಾವ್ಯ ಹೇಗದ ಅಂದ್ರೆ ವರ್ಣನೆಯೂ ಮಾಡ್ಬೋದು, ವಿಮರ್ಶೆನೂ ಮಾಡ್ಬೋದು, ಬೇರೆ ಬೇರೆ ರೀತಿಯಿಂದ ಅದನ್ನು ವ್ಯಾಖ್ಯಾನ ಕೂಡ ಮಾಡ್ಬೋದು. ಅಷ್ಟೊಂದು ವಿಸ್ತಾರವಾದ ಕಾವ್ಯ ಜಗತ್ತು ಬೇಂದ್ರೆಯವರು. ಆದರೆ ಅವರ ಕವಿತೆಗಳ ಬಗ್ಗೆ ಅವಲೋಕನಗಳು ಅಂತ ಹೇಳ್ಬೋದು, ಅಪ್ರಿಷಿಯೇಷನ್. ಅವರ ಕಾವ್ಯದ ಹೊಸತನ ಅದಲ್ಲ, ಅದನ್ನು ನೋಡಿದವರು ತೀನಂ ಶ್ರೀಕಂಠಯ್ಯನವರು. ಗರಿ ಕವನ ಸಂಕಲನಕ್ಕೆ ಅವ್ರು ಬರೆದಂಥ ವಿಮರ್ಶೆ ಪ್ರಬುದ್ಧ ಕರ್ನಾಟಕದಲ್ಲಿ ಬಂತದ್ದು 1935-34 ಆ ವಯಸ್ಸಿಗೆ, ಆ ವರ್ಷಕ್ಕೆ ಬಂದದ್ದು. ಅನ್ನೋದು ಅನೇಕ ಜನ ಅವರನ್ನು ಮೆಚ್ಚಿ 1946ರಲ್ಲಿ ಬೇಂದ್ರೆಯವರಿಗೆ 50 ವರ್ಷ ತುಂಬಿದಾಗ 3-4 ಪುಸ್ತಕ ಬಂದವು. ಅವಾಗ ಎಲ್ಲ ಕಾವ್ಯ ಪ್ರೇಮಿಗಳು ತಮ್ಮ ಕಾವ್ಯದ ಅನುಭವಗಳನ್ನು ಬೇರೆ ಬೇರೆ ಪುಸ್ತಕದಲ್ಲಿ ಬರೆದರು, ಲೇಖನಗಳನ್ನು ಬರೆದರು, ಪ್ರಕಟ ಕೂಡ ಆದವು. ಆದರೆ ಒಟ್ಟಾರೆಗೆ ಬೇಂದ್ರೆ ಏನು ಅನ್ನೋದನ್ನು ಹೇಳಿದವರು, ಬೇಂದ್ರೆಯವರು ಕವಿ ಅನ್ನೋದನ್ನು ಸಂಪೂರ್ಣ ಕವಿ, ಕನ್ನಡದ ಮಟ್ಟಿಗೆ ಅವರು ವಿಶಿಷ್ಟವಾದಂಥ ಕವಿ, ಅವರ ಧ್ವನಿನೇ ವಿಶಿಷ್ಟವಾದದ್ದು ಅನ್ನೋದನ್ನು ಹೇಳಿದವರು ಕುರಿತುಕೊಟ್ಟೆವರು. 1963 ಕಲಬುರಗಿಯೊಳಗೆ ಒಂದು ಕರ್ನಾಟಕ ಸಂಘದಾಗ ಅವ್ರು ಮಾಡಿದ ಭಾಷಣ, ಅದೊಂದು 30 ಪುಟದ ಒಂದು ಭಾಷಣನೇ ಪ್ರಕಟ ಆಗಿದೆ. ಅಲ್ಲಿಂದ ಶುರು ಆಯಿತು ಅವರು. ಆದರೆ ಈ ಮುಂಚೆನೂ ಕುರ್ತಕೋಟಿಯವರು ಬೇಂದ್ರೆಯವರ ಪ್ರೇಮಿ ಅಂತ ಶಬ್ದ ಬಳಸ್ಬೋದು. ಸ್ವತಃ ಕುರ್ತಕೋಟಿಯವರಿಗೆ ಸಾಹಿತ್ಯ ಜ್ಞಾನ ಅಪಾರ ಅದಾವ ಮೊದಲಿಂದನು. ಹುಟ್ಟ ವಿಮರ್ಶಕರು ಅಂತ ಅನ್ಬೋದು ಅವ್ರು ನಾವು. ಆಮೇಲೆ ಅವ್ರು ಪ್ರಕಟ ಆಗಿದ್ದು ಕವಿಯಾಗಿಯೇ, ಕುರ್ತಕೋಟಿಯವರು ಪ್ರಕಟ ಆಗಿದ್ದು ಕವಿಯಾಗಿ ಮೊದಲು 1948ರಲ್ಲಿ ಅವರು ತಮ್ಮ ಕವಿತೆಗಳನ್ನು ಪ್ರಕಟ ಮಾಡಿದರು. ಬೇಂದ್ರೆ ವಿಮರ್ಶೆನೂ ಅದೇ ಶುರು ಆಗಿತ್ತು. ಮುಂದೆ ಎಷ್ಟೋ ದಿವಸ ಆದಮೇಲೆ ಅವ್ರು ಬರೆದಂಥ ಕವಿತೆಗಳು ಅಲ್ಲಲ್ಲಿ ಬಿಡಿಯಾಗಿ ಪ್ರಕಟ ಆಗಿದ್ದು ಹೊರತು ಒಂದು ಸಂಕಲನಾಗಿ ಬಂದಿದ್ದಿಲ್ಲ. ಕೊನೆಗೆ ಅವರ ನಿಧನದ ನಂತರ ಗೆರಡಿಯವರು ಒಂದು ಸಂಕಲನ ಮಾಡ್ತಾರೆ, ಬರಿಗೈಯವರು, ನಾವು ಬರಿಗೈಯವರು ಅಂತ. ಅದು ಅಲ್ಲಿಂದ ಕುರ್ತಕೋಟಿಯವರು ಕವಿ ಇದ್ದಾರೆ ಅನ್ನೋದು ನಮ್ಮೆಲ್ಲರ ಗಮನಕ್ಕೆ ಬಂತು. ಆದರೆ ಕುರ್ತಕೋಟಿಯವರ ವಿಮರ್ಶೆ ಕೂಡ ಕವಿತೆಗಿಂತೇನು ಭಾಳ ಭಿನ್ನ ಇಲ್ಲ. ಕವಿತೆ ಹೇಗೆ ನಮ್ಮನ್ನು ಓದಿಸ್ಕೋತದೋ ಹಾಗೆ ಅವ್ರ ವಿಮರ್ಶೆ ಕೂಡ ಸುಲಲಿತವಾಗಿ ಓದಿಸ್ಕೊಂಡು ಹೋಗ್ತಕ್ಕಂಥ ಸಾಹಿತ್ಯ. ಕುರ್ತಕೋಟಿಯವರು ತಮ್ಮನ್ನು ತಾವು ಮೊದಲು ಗುರುತಿಸಿಕೊಂಡದ್ದು ನಾಟಕಕಾರ ಅಂತ ಕೂಡ ಹೌದು. ಅವ್ರ ನಾಟಕ ಭಾಳ ಪ್ರಸಿದ್ಧ, ಆಮನಿ ಪ್ರಸಿದ್ಧ ನಾಟಕದು. ಸ್ವಪ್ನದರ್ಶಿ ಅಂತ ಒಂದು ರೂಪಕವನ್ನು ಕೂಡ ಬರೀತಾರೆ. ಅಲ್ಲ, ಬೇರೆ ಬೇರೆ ತಿಳ್ಗೋರು ಬರೆದರು. ಅವರೇ ಹೇಳುವ ಹಾಗೆ ನಾನು ಒಂದು ಸಂದರ್ಭದಲ್ಲಿ, ಒಂದು ಪ್ರಸಂಗದಲ್ಲಿ ಅನಿವಾರ್ಯವಾಗಿ ವಿಮರ್ಶೆಗೆ ಬಂದೆ ಅಂತ ಹೇಳ್ತಾರೆ. ಅದು ನಡೆದು ಬಂದ ದಾರಿ ರೂಪಿಸುವಂಥ ಒಂದು ಸಂದರ್ಭ. 1958 ಅದೇ ವರ್ಷ ಅವರು MA ಆಗಿದ್ದರು ಇಂಗ್ಲೀಷ್ನೊಳಗೆ. GB ಜೋಶಿಯವರು ಅವ್ರನ್ನ ಒಂದೇ ಸಮನೆ ಪೀಡಿಸಿ ಕಾಡಿಸಿ, ನೀನು ಬರಿಬೇಕು, ಇಡೀ ಒಂದು 50 ವರ್ಷದ ಹೊಸಗನ್ನಡ ಸಾಹಿತ್ಯವನ್ನು ಅವಲೋಕಿಸಿ ಅದರ ವಿಶಿಷ್ಟತೆಗಳನ್ನು, ಅದರ ಸಾಧ್ಯತೆಗಳನ್ನು, ಶಕ್ತಿಯನ್ನು ನೀನು ತೋರಿಸಬೇಕು ಅಂಥೇಳಿ ಅವರನ್ನು ಪೋಷಿಸಿಕೊಂಡೇ ಬಂದಿದ್ದರು. ಹೀಗಾಗಿ ಅನಿವಾರ್ಯವಾಗಿ ಕವಿತೆಯನ್ನು, ನಾಟಕವನ್ನು ಸ್ವಲ್ಪ ಬದಿಗಿಟ್ಟು ಕುರ್ತಕೋಟಿಯವರು 58ರಿಂದ ಬೇಂದ್ರೆಯವರ ಅಭ್ಯಾಸಕ್ಕೆ ತೊಡಗಿ ನಡೆದು ಬಂದ ದಾರಿಯ ಮೂಲಕ ಸ್ವತಂತ್ರವಾಗಿ ಎರಡು ಕೆಲಸ ಮಾಡಿದರು ಕುರ್ತಕೋಟಿಯವರು. ಅವರ ಬರಿಗೈಯವರು ಸಂಕಲನದಲ್ಲಿ ಬರುವಂಥ ಒಂದು ಕವಿತೆ, ಅದು ಒಂದಲ್ಲಿಗೆ ಬರೋಂಗಿಲ್ಲ, 5 ಅವು. ಪ್ರತಿಯೊಂದು ಕೂಡ ಸಾನೆಟ್. ಅದು ಸಾನೆಟ್ ಅಂದರೆ ಸುನೀತ ಅಂತ ನಾವು ಅಂತೀವಿ. ಷಟ್ಪದಿ ಅಂತ ಕೂಡ ಶಬ್ದ ಬಳಸ್ತೀವಿ ನಾವು. ಅದೊಂದು ಪ್ರಯೋಗಶೀಲವಾದಂಥ ಒಂದು ಲಿರಿಕ್ ಅನ್ಬೋದು. ನಾವು ಯಾವುದಕ್ಕೂ ಭಾವಗೀತೆ ಲಿರಿಕ್ ಅಂತೀವಿ. ಆ ಲಿರಿಕ್ನ ಇನ್ನೊಂದು ನಮೂನೆ ಅದು ಯುರೋಪ್ನೊಳಗೆ ಎಲ್ಲ ಭಾಷೆಗಳಲ್ಲಿ, ಇಂಗ್ಲೀಷ್ ಹಿಡ್ಕೊಂಡು
ಫ್ರೆಂಚ್ ಭಾಷೆ ಇಲ್ಲೆಲ್ಲ ಅದು ಪ್ರಕಟವಾಗ್ತಕ್ಕಂಥ ಒಂದು ಕಾವ್ಯದ ಒಂದು ರೂಪ, ಪ್ರಯೋಗ ಅಂತ ಅನ್ಬೋದು. ಈ ಸುನೀತದೊಳಗೆ ಸಾಮಾನ್ಯವಾಗಿ ಎಲ್ಲ ಸುನೀತದ ಒಂದು ಚೌಕಟ್ಟು ಅಥವಾ ರಚನೆ ಹೇಗಿರ್ತಂದ್ರೆ ಒಂದು ನಮೂನೆ ಹೇಗಂದ್ರೆ 8 ಸಾಲಿನ ಒಂದು ಭಾಗ, ಇನ್ನೊಂದು 6 ಸಾಲಿನದು 8, 6, 14 ಅಷ್ಟ ಷಟ್ಪದಿ. ಹೀಗೆ ಇನ್ನೊಂದು ಪ್ರಕಾರನೂ ಅದು ಹೇಗಂದ್ರೆ 4, 4, 4 4 ಸಾಲಿನ 3 ನುಡಿಗಳು ಸ್ಟಾಂಜ, ಕೊನೆಗೆ 2 ಸಾಲಿನ ಒಂದು ಕೊನೆಯದು ಸಮಪ್ ಮಾಡುವುದು, ಉಪಸಂಹಾರ ಅಂತಂತೇಳಿ. ಹಾಗೆ ಇವೆರಡೂ ನಮೂನೆಗಳನ್ನು ಇಂಗ್ಲೀಷ್ನೊಳಗೆ ಅನೇಕರು ಬಳಸಿಕೊಂಡಿದ್ದಾರೆ. ಶೇಕ್ಸ್ಪಿಯರ್ ಬಹಳ ಮಹತ್ವದ ಕವಿ, ಅವನ ಕವಿತೆಗಳೆಲ್ಲ ಸಾನೆಟ್ ರೂಪದೊಳಗೆ ಇದ್ದದನ್ನು ನಾವು ಗಮನಿಸಬೇಕು. ಹೀಗೆ ಸಾನೆಟ್ಟು ಯುರೋಪ್ ಸಾಹಿತ್ಯ, ಅದನ್ನು ಕನ್ನಡಕ್ಕೂ ತಂದರು. ಗೋವಿಂದ ಪೈ ಅವರು ಮೊದಲು ತಂದರು, ಆನಂತರ ಕುವೆಂಪು ಅವರು ಬರೆದರು, ಆನಂತರ ಬೇಂದ್ರೆಯವರು ಕೂಡ ಬರೆದರು. ಬೇಂದ್ರೆಯವರ ಉಯ್ಯಾಲೆ ಸಂಕಲನ 3ನೇ ಸಂಕಲನ 1938ರಲ್ಲಿ ಬಂತು. ಉಯ್ಯಾಲೆ ಸಂಕಲನದ ಸುಮಾರು 20-25 ಪದ್ಯಗಳು, ಅವು ಲಿರಿಕ್, ಅವು ಅಷ್ಟಷಟ್ಪದಿ. ಬೇಂದ್ರೆಯವರೇನು ಹೇಳ್ತಾರೆ, ಸುನೀತು ಅಂತಾರೆ ಅಷ್ಟಷಟ್ಪದಿ ಅಂತ. ಇದೊಂದು ಪ್ರಯೋಗ ಮಾಡಿದ್ದೀನಿ ನಾನು ಅಂತ ಹೇಳ್ತಾರೆ. ಬರೀ ಪ್ರಯೋಗ ಅಲ್ಲ, ಅವರ ಜೀವನಕ್ಕೊಂದು ಅನಿವಾರ್ಯವಾಗಿರ್ತಕ್ಕಂಥ ಒಂದು ಪ್ರಸಂಗದು. ಆವರೆಗೆ ಅವ್ರು ಬಂದಂಥ 2 ಸಂಕಲನಗಳಿದ್ವಲ್ಲ, ಗರಿ ಮತ್ತು ನಾದಲೀಲೆ, ಇವಕ್ಕಿಂತ ಭಿನ್ನವಾಗಿ ನಾನು ವ್ಯಕ್ತವಾಗಬೇಕು. ಅವನೇ ಅನುಕರಣೆ ಮಾಡ್ಕೊಂಡು ಹೋದ್ರೂ ಬಗಿಲ್ಲ, ಅದು ಸೃಜನಶೀಲ ಮನಸ್ಸಿನ ಆಯ್ಕೆ. ಉಯ್ಯಾಲೆ ಅಂತ ಶಬ್ದದ, ಉಯ್ಯಾಲೆ ಜೋಕಾಲಿ, ಆ ಕಡೆ ಈ ಕಡೆ ತೂಗಾಡೋದು. ಒಮ್ಮೆ ಮ್ಯಾಲೆ ಹೋಗ್ತದೆ, ಒಮ್ಮೆ ಕೆಳಗೆ ಬರ್ತದೆ, ಮತ್ತು ಮೇಲೆ ಹೋಗ್ತದೆ, ಮೇಲೆ ಕೆಳಗೆ. ಉಯ್ಯಾಲೆಯಂತೆ ಜೀಕುವ ಒಂದು ಪರಿಸ್ಥಿತಿ ಕವಿಗೆ 2 ಇರ್ತಾವೆ. ಒಂದು ಪರಿಸ್ಥಿತಿ ಇರ್ತದೆ, ಸುತ್ತಮುತ್ತಲಿನ ವಾತಾವರಣದ ಪರಿಸ್ಥಿತಿ, ಇನ್ನೊಂದು ಮನಸ್ಥಿತಿನೂ ಇರ್ತದೆ. ಪರಿಸ್ಥಿತಿ ಹೆಂಗಿತ್ತಂದರೆ ಬೇಂದ್ರೆಯವರು ಆವಾಗ ನಿರುದ್ಯೋಗಿ, 33ನೇ ಇಸ್ವಿಗೆ ಅವ್ರಿಗೆ ಜೈಲಾತಲ್ಲ, 32ನೇ ಇಸ್ವಿಯೊಳಗೆ 32ರಿಂದ 33 1 ವರ್ಷ ಜೈಲಾತು. ಜೈಲಾಗಿದ್ರ ಜೊತೆಗೇ ನೌಕರಿ ಕಳ್ಕೊಬೇಕಾಯ್ತು, ನಿರುದ್ಯೋಗಿ ಆದರು. ನಿರುದ್ಯೋಗವನ್ನು ತಪ್ಪಿಸ್ಬೇಕಂತೇಳಿ 2 ವರ್ಷ MA ಹೋದರು ಅವರು ಪುಣೆಗೆ. ಕನ್ನಡದಾಗ MA ಮಾಡಿಕೊಂಡ್ರು. ಆದ್ರೆ ಕ್ಲಾಸ್ ಸಿಗಲಿಲ್ಲ. ಹೀಗಾಗಿ ಅವರಿಗೆ ಕಾಲೇಜಲ್ಲಿ ಸಿಗಬಹುದಾಗಿದ್ದ, ಅವರು ಅಪೇಕ್ಷಿಸಿದ್ದ ಉಪನ್ಯಾಸ ಗುರುತಿ ಸಿಗಲಿಲ್ಲ. ಇಲ್ಲಿ ನೌಕರಿನೂ ಕಳ್ಕೊಂಡ್ರು, ಆ ಕಡೆ ಇಲ್ಲ. ಇದು ಜೂಕಾಲಿ, ಉಯ್ಯಾಲೆ. ಅವ್ರ ಜೀವನವೇ ಒಂದು ಉಯ್ಯಾಲೆ. ಏನು ಬರಿಬೇಕಾಗಾರೆ, ನನ್ನ ಕಾವ್ಯದ ಹಾದಿ ಯಾವುದು? ಹೊಸ ಹಾದಿ ಎಳೀಬೇಕಲ್ಲ, ಪ್ರಯೋಗ ಮಾಡಬೇಕಲ್ಲ. ಅದಕ್ಕೆ ತಕ್ಕಂತಹ ಮನಸ್ಥಿತಿ ಮತ್ತು ಪರಿಸ್ಥಿತಿ ಆ ಕವಿ ಜೀವನದಾಗ ಬಂತು ಅನ್ನೋದನ್ನೇ ಅಲ್ಲಿ ನಾವು ಸಾಂಕೇತಿಕವಾಗಿ ಕಾಣ್ತೀವಿ. ಅಲ್ಲಿರ್ತಕ್ಕಂಥ 30 ಸಾನೆಟ್ಗಳನ್ನು ಅಭ್ಯಾಸ ಮಾಡಿದಾಗ ನಮ್ಮ ಗೆಳೆಯರಿಗೆ 1 ವರ್ಷದಿಂದ ಇಲ್ಲೇ ಒಂದು ಬಿಡುಗಡೆ ಮಾಡಿದ ಪುಸ್ತಕ. ಅವರು ನಮ್ಮ ಗೆಳೆಯರು ರಘುನಂದನ್, ಆ ಉಯ್ಯಾಲೆ ತುಡಿತದ ಬಗ್ಗೆ ಮಾಡಿದ್ರು. ಈಗ 1 ವರ್ಷದಿಂದ ಮಾಡಿದ್ರು, ಇಲ್ಲೇ ಪುಸ್ತಕ ಬಿಡುಗಡೆ ಮಾಡಿಸಿದ್ವಿ ನಾವು. ಅದರೊಳಗೆ ಅವರು ಬೇಂದ್ರೆಯನ್ನು ಹೇಗೆ ಗುರುತಿಸ್ತಾರಂದ್ರೆ, ಕನ್ನಡದ ಮೊಟ್ಟ ಮೊದಲ ನವ್ಯ ಕವಿ ಅಂತ ಹೇಳ್ಬಿಡ್ತಾರೆ. ನವ್ಯ ಕವಿ. ನಾವೆಲ್ಲ ಸಾಮಾನ್ಯವಾಗಿ ನವ್ಯ ಕವಿ ಅಂತ ಅಂದ್ಕೊಳ್ಳಿ ಗೋಕಾಕರು, ಅಡಿಗರು 60ನೇ ಇಸ್ವಿಯೊಳಗೆ ಮಾಡಿದ್ದು ಇವೆಲ್ಲ ಹೇಳ್ತೀವಿ ನಾವು. ಅದು ಸರಿಯೇ, ಐತಿಹಾಸಿಕವಾಗಿ ಒಂದು ಕ್ರಮ ಅದು. ಆದರೆ ಬೇಂದ್ರೆ ಸ್ವತಃ ವೈಯಕ್ತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಅವರು ನವ್ಯ ಕವಿ ಇದ್ದಾರೆ ಅನ್ನೋದನ್ನು ಗುರುತಿಸಿದವರು ನಮ್ಮ ಗೆಳೆಯ ರಘುನಂದನ್. ಒಂದು ಪುಸ್ತಕನೇ ಬರ್ತಾರೆ, ಅವರು ಪ್ರತಿಪಾದನೆ ಮಾಡ್ತಾರೆ. ಹಾಗೆ ಮಾಡುವಾಗ ಇಂಗ್ಲೀಷ್ ಸಾಹಿತ್ಯದಲ್ಲಿ ಯಾವ ರೀತಿ ಅಷ್ಟಷಟ್ಪದಿ, ಸಾನೆಟ್, ಸುನೀತ, ಅದು ಲಿರಿಕ್ ಕವಿಗಳನ್ನು, ನವ್ಯ ಕವಿಗಳನ್ನು ಯಾವ ರೀತಿ ಗುರುತಿಸ್ತೋ ಅಥವಾ ಅದನ್ನು ವಿಮರ್ಶಕರು ಗುರುತಿಸ್ತಾರೋ, ಹಾಗೆ ಕನ್ನಡದಲ್ಲಿ ನಾವು ಗುರುತಿಸೋದಾದರೆ ಬೇಂದ್ರೆ ಅವರು ಹಿಡಿದ ಹಾದಿ ಅದು ಹೇಗದಂತಂದ್ರೆ ಗೋವಿಂದ ಪೈ, ಕುವೆಂಪು ಇವೆಲ್ಲರಿಗಿಂತ ಭಿನ್ನವಾದಂಥದ್ದು. ಕವಿಯ ಜೀವನಾನುಭವ, ಕವಿಯ ಭಾವನೆ, ಸಂವೇದನೆ ಮತ್ತು ಜೀವನ ದೃಷ್ಟಿ ಇವೆಲ್ಲವನ್ನು ಒಳಗೊಂಡು ಅಷ್ಟಷಟ್ಪದಿಯನ್ನು ಬರಲಿಕ್ಕೆ ಶುರು ಮಾಡಿದವರು ಬೇಂದ್ರೆ ಅವರೇ. ಬೇಂದ್ರೆ ಅವರ ಅಷ್ಟಷಟ್ಪದಿ ಹೆಚ್ಚಾಗಿ 8 ಮತ್ತು 6 ಸಾಲಿಂದಿವೆ ಅವು ಅಷ್ಟಷಟ್ಪದಿ. ಅವು ಇನ್ನು ಕೆಲವು 4, 4, 4 ಸಾಲು, ಕೊನೆಗೆ 1, 2 ಭಾಳ ಜನಪ್ರಿಯವಾಗಿರ್ತಕ್ಕಂಥ ಅವರ ಕವಿತೆ ಬೆಳಗು
ಜಾವ, ಬೆಳಗು ಜಾವ ಅಂತ ಕವಿತೆ. 7 ಚೆನ್ನ ಬೆಳಗಾಯಿತು ಅಣ್ಣ ಮೂಡಲವು ತೆರೆಯ ಕಣ್ಣ ಅಂತ ಶುರು ಆಗ್ತದೆ ಆ ಕವಿತೆ. ಅದರೊಳಗೆ 4 ಸಾಲಿನ 3 ಸ್ಟಾಂಜ. ಕೊನೆಗೆ ಆ 3 ಸ್ಟಾಂಜದಲ್ಲಿ ಹೇಳಿದಂಥ ಭಾವನೆ ಅದಲ್ಲ ಅಥವಾ ಐಡಿಯಾ ಒಂದು ತಿಳ್ಕೊಬೇಕು. ಈ ಅಷ್ಟಷಟ್ಪದಿ ಸುನೀತದೊಳಗೆ ಇದು ಲಿರಿಕ್ಕಿನ ಪ್ರಕಾರ ಆಗಿದ್ದರೂ ಕೂಡ ಇದಕ್ಕೆ ಗೇಯತೆ ಇಲ್ಲ. ಇದರ ಧಾಟಿ ಲಯ ಗದ್ದೆಗೆ ಹತ್ತಿರದ್ದು. ಕಾರಣ ಏನು ಅಂತಂದ್ರೆ ಇದಕ್ಕೆ ವಸ್ತುವಾಗತಕ್ಕಂಥದ್ದು ಹೆಚ್ಚಾಗಿ ಪರ ಇರ್ತದೆ. ಅದು ವಿಚಾರ, ಐಡಿಯಾ, ಒಂದು ಹೊಸ ಐಡಿಯಾ, ಅದು ವಿಚಾರಪರ ಇರ್ತದೆ. ಭಾವಕ್ಕಿಂತ ಇಲ್ಲಿ ಹೆಚ್ಚಾಗಿ ವಿಚಾರಪರವಾಗಿರುವಂಥ ಸಂಗತಿ ಇರ್ತದದು. ಆ ವಿಚಾರಪರ ಸಂಗತಿಯನ್ನು ಮಜಲುಗಳಲ್ಲಿ 3 ಮಜಲಗಳಲ್ಲಿ ಹೇಳಿ ಕೊನೆಗೆ 3 ಮಜಲಿನ ಅರ್ಥ ಏನು, ಅದರದ್ದು ಸಿದ್ಧಾಂತ ಏನು ಅನ್ನೋದನ್ನು ಹೇಳುವಂಥ ಒಂದು ಪ್ರಯೋಗ ಬೇಂದ್ರೆಯವರು ಅನೇಕ ಕಡೆ ಮಾಡಿದ್ದಾರೆ. ಹೆಚ್ಚಾಗಿ ಈ ಅಷ್ಟಷಟ್ಪದಿಯನ್ನು ಕನ್ನಡದಲ್ಲಿ ಬೇಂದ್ರೆಯವರಾಗಲಿ ಮತ್ತೊಬ್ಬರಾಗಲಿ ಮಾಡಿದ್ದು ವ್ಯಕ್ತಿ ಚಿತ್ರಗಳಿಗಾಗಿ ಮಾಡಿದ್ದಿದ್ದು, ಪೆನ್ ಪಿಕ್ಚರ್. ಬೇಂದ್ರೆ ಕೂಡ ಅಲ್ಲಮ ಪ್ರಭು ಬಗ್ಗೆ, ಆಮೇಲೆ ಮುದ್ದಣನ ಬಗ್ಗೆ, ಇನ್ನಿತರ ಕೆಲವು ವ್ಯಕ್ತಿಗಳ ಬಗ್ಗೆ ತಮ್ಮ ಮೇಲೆ ಆಗಿರತಕ್ಕಂಥ ಪರಿಣಾಮದಲ್ಲ, ಆ ಪರಿಣಾಮವನ್ನು ವಿವರಿಸುವ, ವರ್ಣಿಸುವ ಒಂದು ಗದ್ಯವಾದಂಥ ಧೈರ್ಯದಲ್ಲಿ ಹೇಳುವಂಥ ಒಂದು ಚಿತ್ರ ಅಂತ ಹೇಳ್ಬೋದು. ಹೀಗೆ ಉಯ್ಯಾಲೆಯ ಮೂಲಕ, ಉಯ್ಯಾಲೆ ನಂತರ ಕೂಡ ಅವರು ಅನೇಕ ಅಷ್ಟಷಟ್ಪದಿಗಳನ್ನು ಬೇಂದ್ರೆಯವರು ಬರೆದಿದ್ದಾರೆ. ಕನ್ನಡದ ಅಷ್ಟಷಟ್ಪದಿಯ ಸಾಹಿತ್ಯ ಪ್ರಕಾರದಲ್ಲಿ ಗೋವಿಂದ ಪೈಯಿಂದ ಹಿಡ್ಕೊಂಡು ಬೇಂದ್ರೆಯವ್ರನ್ನ ಒಳಗೊಂಡು ಕೊನೆಗೆ ಅದು ತನ್ನ ಹೆಚ್ಚಿನ ಪರಿಣಾಮವನ್ನು ಮಾಡಿದ್ದು ಚನ್ನವೀರ ಕಣಿವೆಯವ್ರ ಮೇಲೆ. ಚನ್ನವೀರ ಕಣಿವೆಯವರು 240ಕ್ಕಿಂತ ಹೆಚ್ಚು ಸುನೀತಗಳನ್ನು ಬರೆದಿದ್ದಾರೆ. ಅವೆಲ್ಲ ಒಂದು ಸಂಕಲನ ಕೂಡ ಬಂದಿದೆ. ಕಣಿವೆಯವ್ರ ವೈಶಿಷ್ಟ್ಯ ಏನಂತಂದ್ರೆ ವ್ಯಕ್ತಿ ಚಿತ್ರವನ್ನು ಹೆಚ್ಚು ಕೊಟ್ಟಿದ್ದವರು. ತಮ್ಮ ಗಮನಕ್ಕೆ ಬಂದಂಥ, ತಮ್ಮ ಸಹವಾಸಕ್ಕೆ ಬಂದಂಥ, ತಾವು ಕಂಡಂತಹ ಜೀವನದಲ್ಲಿ ಕರ್ನಾಟಕದ ಅನೇಕ ಜೀವಿಗಳನ್ನು ಹೆಚ್ಚಾಗಿ ಅವ್ರಿಗೆ ಏನೋ ಒಂದು ಸಾಧನೆ ಮಾಡಿದಾಗ ಅಥವಾ ಶತಮಾನ ಬಂದಾಗ ಅವರನ್ನು ನೆನೆಸಿ ಒಂದು ವ್ಯಕ್ತಿ ಚಿತ್ರವನ್ನು ಸುನೀತದ ಮೂಲಕ ಕಣಿವೆಯವರು ಕೊಟ್ಟಿದ್ದಾರೆ. ಅದೊಂದು ವಿಶಿಷ್ಟ ಸಾಧನೆ ಅಂತಲೇ ಹೇಳ್ಬೋದು. ಈ ಅಷ್ಟಷಟ್ಪದಿ ಇನ್ನೊಂದು ವಿಶೇಷವಾದಂಥದ್ದು ಏನು ಅಂತಂದ್ರೆ ಇದು ಗದ್ಯಲಯ ಇದ್ಕೊಂಡು ಪದ್ಯದ ಒಂದು ಲಕ್ಷಣ ಏನು ಅಂತಂದ್ರೆ ಪ್ರಾಸಬದ್ಧತೆ ಇದರೊಳಗಿರ್ತದೆ. ಕೆಲವು ಸಲ ಅದು ಅಂತ್ಯಪ್ರಾಸನೂ ಇರ್ಬೋದು, ಇನ್ನು ಕೆಲವು ಸಲ ಅನುಪ್ರಾಸ, ಒಳಗಿನ ಪ್ರಾಸ. 7 ಚೆನ್ನ ಬೆಳಗಾಯಿತು ಅಣ್ಣ ಮೂಡಲವು ತೆರೆಯ ಕಣ್ಣ ಅಂತಂದಾಗ ಅಣ ಯಾವ ರೀತಿ ಬರ್ತದೆ. ಆಮೇಲೆ ಆ ಭಾವಕ್ಕೆ ತಕ್ಕಂಥ ಕೆಲವು ಪದಗಳನ್ನು ಮತ್ತು ಧ್ವನಿಗಳನ್ನು ಬೇಂದ್ರೆಯವರು ಭಾಳ ವಿಶೇಷವಾಗಿ ಬಳಸ್ತಾರೆ. ಅಕ್ಷರಗಳನ್ನು ಬಳಸ್ತಾರೆ, ಪನ್ ಶ್ಲೇಷಾರ್ಥದೊಳಗೂ ಬಳಸ್ತಾರೆ. ಇದು ಒಂದು ರೀತಿಯಿಂದ ಪ್ರಯೋಗಶೀಲನೂ ಹೌದು, ಜೊತೆಗೆ ಕವಿ ತಾನು ಕಂಡುಕೊಂಡಂಥದ್ದು ವಿಶಿಷ್ಟವಾದ ಮಾರ್ಗ ಇದು. ಅಭಿವ್ಯಕ್ತಿಯ ಮಾರ್ಗ ಅಂತೇಳಿ ವಿಶಿಷ್ಟವಾದ ಮಾರ್ಗ. ನಾವು ಉಳಿದವ್ರು ಹಂಗಲ್ಲ, ನಾನೇ ಬೇಂದ್ರೆ ತನ ಎಲ್ಲಿದೆ ಅಂತಂದ್ರೆ ಅಲ್ಲಿದೆ ಅನ್ನೋದನ್ನು ಮಾಡಲಿಕ್ಕೆ ಮಾಡಿದಂಥ ಒಂದು ಕಾವ್ಯ ರಚನಾ ಕೌಶಲ ಅಂತಲೂ ಹೇಳ್ಬೋದು. ಇಂಥ ಅಷ್ಟಷಟ್ಪದಿಗಳನ್ನೇ ಬೇಂದ್ರೆಯವರು ಬರೆದ್ರು ಅನ್ನೋದನ್ನು ಗಮನದಾಗಿಟ್ಟುಕೊಂಡು ಕುರ್ತಕೋಟಿಯವರು ಕವಿಯಾಗಿ 1956 ಬೇಂದ್ರೆಯವರಿಗೆ 60 ವರ್ಷ ಆಗಿತ್ತು. ಸೊಲ್ಲಾಪುರದಿಂದ ಅವರು ಮರಳಿ ಬಂದಿದ್ದರು ಧಾರವಾಡಕ್ಕೆ. ಹೊಸ ಜೀವನ ಶುರು ಆಗೋದಿತ್ತು. ಆದರೆ ಅದು ನಿರುದ್ಯೋಗ ಜೀವನ ಅಲ್ಲ. ನಿರುದ್ಯೋಗ ಯಾವಾಗ ಆಗ್ತದಂದ್ರೆ ಇನ್ನೊಬ್ಬರು ನೌಕರಿ ಕೊಟ್ಟು ಕಳ್ಸ್ಕೊಂಡಾಗ ನಿರುದ್ಯೋಗ ಆಗ್ತದೆ. ಆದರೆ ಬೇಂದ್ರೆಯವರು ಇಡೀ ಜೀವನದೊಳಗೆ ಕಾವ್ಯೋದ್ಯೋಗ ಮಾಡಿದವರು. ಆದ್ದರಿಂದ ಅವರಿಗೆ ನಿರುದ್ಯೋಗ ಅನ್ನೋ ಪ್ರಶ್ನೆ ಬರೋಂಗಿಲ್ಲ. ಆದರೆ ಇನ್ನೊಂದು ಮಜಲನ್ನು ತಲುಪಬೇಕಾಗಿತ್ತು ಅವರು. ಅರಳು ಮರಳು ಅಲ್ಲಿಂದ ಶುರು ಆಗ್ತದೆ. ಆ ಹಂತದೊಳಗೆ ಜಿ ಬಿ ಜೋಶಿಯವರು ಗದಗಿನೊಳಗೆ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ ಮೊದಲೇ 1950ರಿಂದ ಕುರ್ತಕೋಟಿಯವರು ಅಲ್ಲಿ ಮಾಸ್ತರ್ ಆಗಿರ್ತಾರೆ ವಿದ್ಯಾದಾನ ಸಮಿತಿ ಸ್ಕೂಲ್ನೊಳಗೆ. 50ರಿಂದ ಅವರಿಗೆ 48ಕ್ಕೆ ಅವ್ರಿಗೆ MA ಆದಮೇಲೆ ಉದ್ಯೋಗ ಸಿಗಲಿಲ್ಲ. ಉದ್ಯೋಗ ಮಾಡಲೇಬೇಕಾಗಿತ್ತು. BA ಆಗಿದ್ದರು. ಆದ್ದರಿಂದ BAದ ಮೇಲೆ ಅವರು ಶಿಕ್ಷಕರಾಗಿ ವಿದ್ಯಾದಾನ ಸಮಿತಿ ಶಾಲೆಗೆ ಬಂದರು. ಮುಂದೆ 5-6 ವರ್ಷ ಇದ್ದರಲ್ಲಿ 5 ವರ್ಷ ಇದ್ದರು. 55 ತನಕನೂ ಸತತವಾಗಿ ಅವರಿದ್ದರು. ಇದ್ದಾಗ ಅವರನ್ನು ಖಾಲಿಗೂಡಿಸ್ಕೊಳ್ಳಿಲ್ಲ ಜಿ ಬಿ ಜೋಶಿಯವರು. ಮುನ್ಸಿಪಾಲ್ಟಿ ಆಫೀಸ್ ಅದ, ಅದರ ಎದುರಿಗಿನ ಭಾಗದೊಳಗನೆ ಜೀವನ ಪುಸ್ತಕಾಲಯ ಮಾಡಿದರು ಜಿ ಬಿ ಜೋಶಿಯವರು.
ಮನೋಹರ ಗ್ರಂಥಮಾಲೆ ಪ್ರಕಟಣೆ ಇದು. ಪುಸ್ತಕ ಮಾರಾಟ ಆಗಬೇಕಲ್ಲ, ಪುಸ್ತಕಗಳನ್ನು ಹಂಚಬೇಕಲ್ಲ. ಜಿ ವಿ ಜೋಶಿಯವ್ರದ್ದು ಕೆಲಸನೇ ಅದು. ಪುಸ್ತಕವನ್ನು ಪ್ರಕಟ ಮಾಡೋದು, ಬರೆಸೋದು, ಪ್ರಕಟ ಮಾಡೋದು ಮತ್ತು ಮಾರೋದು, ತಲುಪಿಸೋದು. ಅದಕ್ಕೆ ಕುರ್ತಕೋಟಿಯವರಿಗಾಗೇ ಒಂದು ಬುಕ್ ಅಂಗಡಿ ಮಾಡಿದ್ರೇನೋ ಅಂತ ಅನ್ನಿಸ್ತದೆ. ಕುರ್ತಕೋಟಿಯವರು ಅಲ್ಲಿ ಶಾಲಾ ಮಾಸ್ತರಾಗಿ ಮುಂಜಾನೆ 10ರಿಂದ ಸಂಜೆ 5 ತನಕ ಶಾಲೆ, 5ರಿಂದ ಬಂದರು ಅಂತಂದ್ರೆ ಅವರು ಜೀವನ ಪುಸ್ತಕಾಲಯದಾಗ ಕೂಡಬೇಕು. ಆ ಕೂತಾಗ ಅಲ್ಲಿ ಇದ್ದಂಥ ಎಲ್ಲ ಪುಸ್ತಕಗಳನ್ನು ಕುರ್ತಕೋಟಿ ಓದಿಬಿಟ್ರು. ಓದೋದು ಅವ್ರ ಮುಖ್ಯ ಕೆಲಸನ, ಉದ್ಯೋಗನೇ ಅವರು ಓದೋದು. ಪುಸ್ತಕವನ್ನು ಮಾರ್ತಿದ್ರು. ಮಾರಂತ ಆಗ್ತಿದ್ದರೂ ಗೊತ್ತಿಲ್ಲ. ಆವಾಗ ಜೀವನ ಪತ್ರಿಕೆ ಬರ್ತಿತ್ತು, ಜಯಂತಿ ಬರ್ತಿತ್ತು. ಆ ಪತ್ರಿಕೆಗಳನ್ನು, ಸಾಹಿತ್ಯ ಪತ್ರಿಕೆಗಳನ್ನು ಕೂಡ ಜಿ ವಿ ಜೋಶಿಯವರಲ್ಲಿ ಮಾರಾಟಕ್ಕೆ ಇಡ್ತಿದ್ರು. ಸಾಹಿತ್ಯಿಕ ಹರಟೆಗಳು ಬರ್ತಿದ್ವು. ಮಾಸ್ತರ್ ಜನ ಬಂದು ಅವ್ರ ಜೋಡಿ ಮಾತಾಡ್ತಿದ್ರು. ಕುಮಾರವ್ಯಾಸನ ಬಗ್ಗೆ ಒಂದು ತೆಗೆದ್ರಂದು ಅಲ್ಲೇ ಹರಟೆ ಹೊಡ್ಕೊತ ಅವರು ಕೆಲಸ ಮಾಡೋದು. 56 ಬೇಂದ್ರೆ ಅವರಿಗೆ 60 ತುಂಬಿದಾಗ ಜಿ ವಿ ಜೋಶಿಯವರು ಒಂದು ಕಾರ್ಯಕ್ರಮವನ್ನು, ಷಷ್ಠಬ್ದಿ ಪೂರ್ತಿ ಸಮಾರಂಭ, ಅದು ಗದಗಿನೊಳಗನೆ ಅವರು ಮಾಡ್ತಾರೆ. ಅಭಿನಂದನದೊಳಗೆ ಕುರ್ತಕೋಟಿಯವರು ತಮ್ಮ ಪ್ರೀತಿಯ ಕವಿ, ಪ್ರೀತಿ ಅನ್ನೋಕ್ಕಿಂತ ಜೀವನೇ ಅವರು. ಕುರ್ತಕೋಟಿಯವರು ಇನ್ನೊಂದು ಜೀವ ಯಾವುದಿದ್ರು ಅದು ಬೇಂದ್ರೆನೇ. ಕುಮಾರವ್ಯಾಸನ ಹೌದು, ಆ ಕಡೆ ಕಾಳಿದಾಸನ ಹೌದು. ಕ್ಲಾಸಿಕಲ್ ವ್ಯಕ್ತಿತ್ವ ಕುರ್ತಕೋಟಿಯವರದು. ಅವಾಗ ಒಂದು ಪದ್ಯವನ್ನು ಬರೀತಾರೆ. ಸಾಮಾನ್ಯವಾಗಿ ಅಷ್ಟಷಟ್ಪದಿ ಅಥವಾ ಸುನೀತ ಪದ್ಯ ಇನ್ ಪ್ರೇಸ್ ಆಫ್ ಅಂತ ಇರ್ತದೆ. ನಮಗೆ ಪ್ರೀತಿಯಾಗಿರ್ತಕ್ಕಂಥದ್ದು, ಆ ಪ್ರೀತಿಯ ಕಾರಣಗಳೇನು ಅನ್ನೋದನ್ನು ಹೇಳುವಂಥ ಸ್ತುತಿ ಅಂತಲೂ ಅನ್ಬೋದು. ಆ ಸ್ತುತಿಗಿಂತ ಹೆಚ್ಚಿನ ಏನೋ ಅಂಶ ಅದರೊಳಗೆ ಇರ್ತದೆ. ಆ ಸ್ತುತಿ ಹೆಂಗಿರ್ತಂದ್ರೆ ಓದ್ತಾ ನಾವು ಕೂಡ ಆ ಸ್ತುತಿಯೊಳಗೆ ಭಾಗವಹಿಸ್ತೀವಿ, ಭಲೆ ಅಂತೀವಿ. ಅಂಥ ಒಂದು ಪದ್ಯವನ್ನು ಅವರು ಬರೆದ್ರು. ಪದ್ಯ ಒಂದಿದ್ರು ಅದರ ಭಾಗ 5 ಅಂದ್ರೆ 5 ಅಷ್ಟಷಟ್ಪದಿಗಳು, ಸಾನೆಟ್ಗಳನ್ನು ಕುರ್ತಕೋಟಿಯವರು ಬರೆದರು. ಒಂದು ಸಾನೆಟನ್ನು ಈಗಾಗಲೇ ಕೃಷ್ಣಕಟ್ಟಿಯವರು ಓದಿದ್ದಾರೆ. ಅದನ್ನು ಹಿಡ್ಕೊಂಡು ಇನ್ನು ಉಳಿದ ಸಾನೆಟ್ಗಳನ್ನು ನಾನು ಕುರ್ತಕೋಟಿಯವರ ಪರವಾಗಿ ತಮ್ಮ ಮುಂದೆ ಮಂಡನೆ ಮಾಡ್ತೀನಿ. ಕವಿತೆ ಹೆಸರು ಬೇಂದ್ರೆ. ಏನು ಬೇಕಾಗಿಲ್ಲ, ಇದಕ್ಕೆ ವಿಶೇಷಣಗಳೇನು ಬೇಕಾಗಿಲ್ಲ. ಬೇಂದ್ರೆನ ಯಾರು ಬಲ್ಲರೂ ಅವರಿಗೆ ಬೇಂದ್ರೆ ಶಬ್ದನೇ ಒಂದು ಮೋಹಕ ಶಬ್ದ. ವಾಗೀಂದ್ರಿಯ ಅಂತ ಹೇಳ್ತೀವಿ, ವಾಗೇಂದ್ರ ಜಾಲ ಅಂತ ಹೇಳ್ಬೋದು. ಬೇಂದ್ರೆ ಮುಗಿದೋತು. ಭಾಳ ಸರಳವಾಗಿ ನೇರವಾಗಿ ಹೇಳುವಂಥ ಅಷ್ಟಷಟ್ಪದಿಗಳನ್ನು ಅವರಿಲ್ಲೇ ಪ್ರಕಟ ಮಾಡ್ತಾರೆ. ಇದು ಅವರ ನಾವು ಬರಿಗೈಯವರೊಳಗೆ ಬರ್ತದೆ. ಕನ್ನಡದ ಬದುಕೆಲ್ಲ ಬರವ ಹಾರೈಸಿತ್ತು. ಕನ್ನಡದ ಬದುಕು, ಕನ್ನಡಿಗರ ಬದುಕು, ಕರ್ನಾಟಕದ ಬದುಕು. ಈ ಕವಿತೆಯ ಸಂದರ್ಭ ನೋಡಬೇಕು ನಾವು. 1956 ಅದೇ ವರ್ಷ ಕರ್ನಾಟಕದ ಏಕೀಕರಣ ಆಯಿತು. ಏಕೀಕರಣಕ್ಕೆ ಏನೇನು ಯಾರ್ಯಾರು ಕಾರಣ ಅನ್ನೋದು ಒಂದು ದೊಡ್ಡ ಇತಿಹಾಸನೇ ಅದು. ಬೇಂದ್ರೆ ಕೂಡ ಆ ಇತಿಹಾಸದ ಮುಖ್ಯ ಭಾಗ ಆಗ್ತಾರೆ. ಒಂದು ಸಂತೋಷದ ವಾತಾವರಣ. ಅದೇ ಊರೊಳಗೆ ಗದಗಿನೊಳಗನೆ ಹುಯಿಲ್ಗೋಳು ನಾರಾಯಣರು ಕೂಡ ಇದ್ದರು. ಒಂದು ವಾತಾವರಣ ಇತ್ತಲ್ಲಿ, ಒಂದು ಪರಿಸ್ಥಿತಿ ಇತ್ತು. ಆವಾಗ ಈ ಅಷ್ಟಷಟ್ಪದಿಯನ್ನು ಬರೆದಾಗ ಆ ಮೊದಲನೇ ಶಬ್ದ ನೋಡ್ರಿ, ಕನ್ನಡದ ಬದುಕೆಲ್ಲ ಬರವ ಹಾರೈಸಿತ್ತು. ಬೇಂದ್ರೆ ಅವರು ಬರುವಿಕೆಯನ್ನು ನಿರೀಕ್ಷೆ ಮಾಡಿತ್ತು. ನಡೆದುದೆಲ್ಲವೂ ಕುಣಿತ, ನುಡಿದುದೆಲ್ಲವೂ ಕಾವ್ಯ, ಕನ್ನಡದ ರೀತಿ ಇದು. ಅದುವೇ ತಾ ಬಯಸಿತ್ತು ಸಪ್ತ ಸ್ವರಗಳ ಮೀರಿ ಕೇಳಿ ಬರುವ ಆ ದಿವ್ಯ ಗಾನವನ್ನು, ಘನತರದ ಸಿದ್ಧಿಯನ್ನು. ನೀ ಬಂದೆ ಕಾವ್ಯನಂದನಕ್ಕೆ ವಸಂತ ಪ್ರೇರಣೆಯಂತೆ, ನುಡಿ ನುಡಿಯು ನಗುತ್ತಿತ್ತು ತುಂಬಿರುವ ಬಲದಿಂದೆ, ಶುಕ್ರಚಂದ್ರನ ಮೊದಲ ದಿನ ನೋಡಿ ನಕ್ಕಂತೆ. ಉಪಮೆಗಳು, ರೂಪಕಗಳು ಅಂತ ಒಂದು ಬಂದ್ಬಿಡ್ತು. ಬೇಂದ್ರೆಯವ್ರ ಬಗ್ಗೆ ಬರಿಬೇಕಾಗಿ ಇವೆಲ್ಲ ಬರಬೇಕು, ಸಹಜವಾಗಿ ಬರುವಂಥ ರೀತಿ. ಇದು ಮೊದಲಿನ 8 ಸಾಲು. ಮುಂದಿನ 8 ಸಾಲಿಗೆ ಮತ್ತೊಂದು ಧಾಟಿ ಬದಲಿ ಆಗ್ತದೆ. ಅಂದರೆ ಇನ್ನೊಂದು ಆಯಾಮ, ವ್ಯಕ್ತಿ ಚಿತ್ರದ ಮತ್ತೊಂದು ಆಯಾಮವನ್ನು ತೋರಿಸುವಂಥದ್ದು. ಅದು ಬಣ್ಣದಿದ್ದರೆ ಇದು ಸ್ವಲ್ಪ ಬೇರೆ ರೀತಿಯೊಳಗಿರ್ತದೆ, ಗೆರೆಯೊಳಗಳು ಇರ್ತದೆ. 10 ಶತಮಾನಗಳ ಕಾವ್ಯದ ಇತಿಹಾಸ ನಿನ್ನ ಕಾವ್ಯದೊಳೆಲ್ಲ ಮರುಕಳಿಸಿ ಮೂಡಿತ್ತು. ಪರಂಪರೆ, ಮನುಕುಲದ ಕಥೆಯೆಲ್ಲ
ಶಿಶು ಜೀವನ ವಿಲಾಸದಲ್ಲಿ ಮಿಂಚಿ ನಲಿಯುವಂತೆ ಇರುಳು ಕಾಲ್ದೆಗೆದಿತ್ತು ಮೂಡಲದ ಮನೆಯಿಂದ ಬೆಳಕುಕ್ಕಿ ಬಂದಿರಲು ನಿನ್ನ ಕಿನ್ನರಿಯಿಂದ ಸುರಿಗೆಯ ಚಿಮ್ಮಿರಲು. ಎರಡನೇ ಪದ್ಯ ತಾಯಿ ನೆಲ. ಬೇಂದ್ರೆಯವರ ನಾನು ಕವಿತೆಯನ್ನು ನೆನಪು ಮಾಡ್ಕೊಳ್ತೇವೆ. ಬೇಂದ್ರೆಯವರಿಗೆ 5 ಮಂದಿ ತಾಯಂದಿರು, ಪಂಚಪ್ರಾಣಗಳು. ತಾಯಿ ನೆಲ, ತಾಯಿ ನುಡಿ, ಜಗವ ಸಲಹುವ ತಾಯಿ, ತಾಯಿ ಜೀವಕ್ಕೆಲ್ಲ ಸಾವು ನೋವಿನ ಜೊತೆಯು, ಚಿಗರಿಗಂಗಳ ಚಲುವಿ ದೆಸೆಗೆ ಬಿಡುತ್ತಿರೆ ಬಾಯಿ. ಅವರು ವಿಶೇಷ ಪದ್ಯ ಚಿಗುರಿಗಂಗಲ ಚಲುವೆ. ಪ್ರಕೃತಿ ಮಾತನೇ ಕೂಗ್ತಾಳೆ, ಆರ್ತನಾದ ಮಾಡ್ತಾಳೆ, ನನ್ನನ್ನು ಕೊಲ್ಲಬೇಡ್ರಿ, ನಾನು ವಸ್ತು ಅಲ್ಲ ಜೀವ ಅಂತ ಹೇಳ್ತಾಳೆ. ಆ ಕವಿತೆ ನೆನಪು ಬರ್ತದಿಲ್ಲ. ಚಿಗರಿಗಂಗಳ ಚಲುವಿ ದೆಸೆಗೆ ಬಿಡುತ್ತಿರೆ ಬಾಯಿ, ಬಣ್ಣಿಸೋರು ಆರಿಹರು ದುಃಖ ತುಂಬಿದ ಕಥೆಯು, ತಾಯ ರಾಜ್ಯದೊಳೇಕೆ ಬೇಟೆಗಾರರ ದಂಡು, ಸೈರಣೆಯ ಬಾನಿನಲ್ಲಿ ಒಲವಿನ ಹೂ ಮೋಡ ತಣಿಸುತ್ತಿರಲೆಂದೇ ಜಗದ ಅನ್ಯಾಯವನ್ನು ಕಂಡು, ತಾಯಿಯಾದಳು ತಾಯಿ ನಿನ್ನ ಪ್ರತಿಭೆಗೆ ನೋಡ. ಇನ್ನೊಂದು ಕವಿತೆ ನೆನಪಾಗ್ತದೆ ಕವಿಗೆ. ಬೇಂದ್ರೆಯವರು ಭಾಳ ಪ್ರಸಿದ್ಧ ಕವಿ. ಗರಿಯೊಳಗೆ ಬಂದಂಥದ್ದು ಮಕ್ಕಳಿನವರೇ ನಮ್ಮ ಮಕ್ಕಳೇ ಅನ್ನುವಂಥ ಪದ್ಯ. ಮಕ್ಕಳಿನವರೇ ನಮ್ಮ ಸುರನದಿಯ ತೀರದಲ್ಲಿ ಹೆಣವಾಗಿ ಬಿದ್ದವರು, ಮರುಗಿತ್ತು ಕವಿ ಹೃದಯ ಜಗವ ಮುಸುಕುತ್ತಿರುವ ಶೋಕತಮ ಭಾರದಲ್ಲಿ, ಮೂಡಿರಲು ಕಣ್ಣೆದುರು ನಿಜ ಜೀವನದ ಚಿತ್ರ, ಕಣ್ಸನ್ನೆಗೈದೆ ನೀ ಬರಲಿ ಮುಂದಿನ ಪಾತ್ರ. ಬೇಂದ್ರೆಯವರ ಕಾವ್ಯ ಎಲ್ಲರೂ ಹೇಳೋ ಹಾಗೆ ನಿನ್ನೆಯ ಕಾವ್ಯ ಹೋದು, ಇಂದಿನದು ಹೋದು, ನಾಳೆಯ ಕಾವ್ಯನೂ ಹೋದು, ಭವಿಷ್ಯ ಕಾವ್ಯ. ವಿಸ್ಮಯದ ಜೀವನವು ಕಾವ್ಯ ನಯನದ ಪಥದಿ ಕಂಡಿರಲು ರೂಪಕವು ಸ್ಮಿತವಾಗಿ ತೆರೆದಿತ್ತು, ಅನುಪಮೇಯದ ಬದುಕ ಸೆಳೆದು ತೋರುವ ಭರದಿ ಹಕ್ಕಿ ಹಾರುತ್ತಿದೆ ಮುಗಿಲಿಗೆ ರೆಕ್ಕೆ ಒಡೆದಿತ್ತು, ಭಾವ ವಿಸ್ತಾರವರಿಯೇ ಪುಲಕದ ಉದ್ಗಮ ಸಾಕು, ಕ್ಷಣವೊಂದನಂತತೆಯ ಸಂಕೇತವಾಗಿರಲು ಅದನ್ನು ಅಮರವಾಗಿಸುವ ಇಂದ್ರಜಾಲವೇ ಬೇಕು, ಜೀವಸ್ವರವನ್ನು ಮಿಡಿಯೇ ಅದುವೇ ಗೀತದ ಹುರುಳು. ಪ್ರತಿಭೆ ಕಣ್ದೆರೆಯದಿರೇ ಲೋಕಕ್ಕೇನಿದೆ ಅರ್ಥ. ಪ್ರತಿಭಾ ಚಕ್ಷು ಅಂತ ಹೇಳ್ತೀವಿ. ಕವಿಯ ಕಣ್ಣು ಅಂತಂದರೆ ಪ್ರತಿಭೆನೇ, ಅಥವಾ ಪ್ರತಿಭೆನೇ ಕವಿಯ ಕಣ್ಣು. ಪ್ರತಿಭೆ ಕಣ್ದೆರೆಯದಿರೇ ಲೋಕಕ್ಕೇನಿದೆ ಅರ್ಥ. ಪುರುಷನೈಶಿರಿಯನ್ನು ಸಾವಿರದ ರೂಹಿನಲ್ಲಿ ಪ್ರಕೃತಿ ಮೆರೆಯಲು ಪುರುಷನ್ ಅದ ನೋಡದಿರೆ ವ್ಯರ್ಥ. ಬಂದ ಅನುಭವ ಸಾರ್ಥಕ ಕಲ್ಪನೆಯ ತೋಳಿನಲ್ಲಿ ಕಂಪಿನಲ್ಲಿ ಕರೆಯಿತು ಹೂ, ಬಾರ ಬಳಿಗೆಮ್ಮ ಭೃಂಗ ಮುಖ ಸ್ಪರ್ಶದಲ್ಲಿ ಸಫಲವಾಯಿತು ಜನ್ಮ. 4ನೇ ಭಾಗ. ಕುರುಳ ತೊಡಕಿಗೆ ಸಿಕ್ಕು ನುಡಿಯು ನೋಯದ ತೆರದಿ, ಹರಕೆ ನೀಡಿದೆ ನೀನು ಮೌನ ನಾದದ ಬಂಧ, ಕುರುಳು ನುಡಿಗಳ ಕೆಳೆಯು ಬ್ರಹ್ಮನಿತ್ತ ವರದಿ, ವಾಣಿ ನುಡಿದಂತೆ ಹದವರಿತು ಕುಣಿಯೆ ನುಡಿಯಿಂದ, ಅರ್ಥದ ಆಕಾಶವನ್ನು ಶಬ್ದ ನಕ್ಷತ್ರಗಳು ಸುತ್ತಿ ತೋರುತ್ತಿಹವು. ಏಳೆ ಶಬ್ದದ ಸ್ಮೃತಿಗೆ. ಏಳೆ ಅನ್ನೋದು ಕನ್ನಡದ ಮೂಲ ಛಂದಸ್ಸಿನ ಒಂದು ಪ್ರಕಾರ. ಏಳೆ ಗೀತೆಗೆ ಅಂತಲೂ ಅಂತಾರೆ. ಏಳೆ ಅಂತ ಒಂದು ಪದ್ಯನೂ ಕೂಡ ಬರೆದಿದ್ದಾರೆ ಬೇಂದ್ರೆಯವರು. ಏಳೆ ಶಬ್ದದ ಸ್ಮೃತಿಗೆ ಏಳುತ್ತಿವೆ ನೂರಾರು ಸುರವರ್ಣ ಚಿತ್ರಗಳು, ಮಿತಿಯ ಗೆರೆ ಎಳೆಯುವುದೇ ಈ ದಿವ್ಯ ದೀಧಿತಿಗೆ, ಬೆಳದಿಂಗಳಲ್ಲಿ ನೆರಳು ಸುಳಿದು ಅಡಗುವ ಹಾಗೆ ರಮ್ಯತೆ ಅಗಮ್ಯತೆಯ ಒಡನಾಟ, ಎಣಿಸುವರೇ ಮುಗಿಲು ನವಿರಾದಂತೆ ನವಿಲು ತೆರೆಯಲು ಸೋಗೆ, ಬುದ್ಧಿ ಬೇಟೆಯೂ ಸಾಕು ಎದೆಯೆಲ್ಲ ತಣಿದು ಬರೆ, ಸುಗ್ಗಿ ಎದೆ ತೆರೆವಂತೆ ಕೋಗಿಲಿಯು ಉಲಿದಿರಲು, ಹೃದಯವಾಗಿದೆ ಮಾತು ಭಾವ ಮುದಗೊಂಡಿರಲು. ಕೊನೆಗೆ 5ನೇದು ಸಾನೆಟ್ಟು, 5ನೇ ಭಾಗ. ಅಂದು ಹಾರಿದ ಹಕ್ಕಿ ಹಾರತೆ ನೋಡಿದ್ದೀರಾ? ಅಂದು ಹಾರಿದ ಹಕ್ಕಿ ಕಾಮರೂಪಿಯೋ ಏನೋ. ಕಾಮರೂಪಿ ಅಂದರೆ ಒಂದೇ ವಸ್ತು ಬೇರೆ ಬೇರೆ ರೂಪವನ್ನು ತಾಳೋದು, ಮೋಜು ಮಾಡೋದು, ಮಂತ್ರ ಮಾಡೋದು. ಅಲೆವ ಪಾತರಗಿತ್ತಿಯಂತೆ ಬಣ್ಣವ ತೋರಿ, ಪಾತರಗಿತ್ತಿ ಪಕ್ಕ ನೋಡಿದ್ದೇನೆ ಅಕ್ಕ. ಅಲೆವ ಪಾತರಗಿತ್ತಿಯಂತೆ ಬಣ್ಣವ ತೋರಿ
ಭ್ರಮರ ಕುಣಿದಿದೆ ನವಿಲು ಭಾವ ಶಿಖರವನೇರಿ. ಯಾವ ಮಾನಸ ಸರದ ಸ್ಫಟಿಕದಂತಹ ಶಾಂತಿ ಅರವಿಂದ ಸೌಗಂಧ ಹಂಸವನ್ನು ಕರೆದಿಹುದೋ. ಆ ಅಪೂರ್ವದ ಪುಣ್ಯದ ಉದಯದ ಆ ಮಧುಕಾಂತಿ ಅರಳಿಸಿದೆ ಕಮಲವನು. ಜೇನು ಸುಧಿಯಾಗುವುದೋ. ಕೊನೆಗೆ ಆರ್ಸಾದು ಕುಣಿದಾಡು ಎಲೆನವಿಲೆ, ಕುಣಿದಾಡು ಎಲೆನವಿಲೆ ಸ್ವಚ್ಛಂದ ಹರ್ಷದಲ್ಲಿ. ವನವೇ ಗೆಜ್ಜೆಯ ತೊಟ್ಟು ಹಿಗ್ಗಿನಲ್ಲಿ ಕುಣಿದಂತೆ. ಮುಗಿಲು ಗುಡುಗಿದರೇನು, ಸಂತಸದ ವರ್ಷದಲ್ಲಿ ಇಳೆಯು ತೊಯ್ದರೂ ಏನು. ಆಡು ಆಡು ಮನ ತಣಿವಂತೆ ನೀನು ನಲಿಯಲು, ಸೃಷ್ಟಿಗೇನು ಸುಮ್ಮಾನ. ಕಣ್ಣ ಪ್ರೀತಿಯು ಜಗಕ್ಕೆ ಅದು ಒಂದು ಧ್ಯಾನ. ನಮಸ್ಕಾರ. ಬಹಳ ರೂಪಕದಲ್ಲಿ ಮಾತನಾಡಿದರು ಬಿದಿರುಕುಂದಿಯವರು. ಮೂಲತಃ ಅವರು ಕವಿಗಳೇ. ಹೀಗಾಗಿ ಬೇಂದ್ರೆಯವರ ರೂಪಕ, ಕುರ್ತಕೋಟಿಯವರ ರೂಪಕದ ಜೊತೆಗೆ ಮಾತಾಡ್ತಾ ಅವರ ಒಟ್ಟಾರೆ ಮಾತು ಹೇಗಿತ್ತು ಅಂತಂದರೆ, ಒಂದು ಹೂವನ್ನು ಭೃಂಗ ಹೇಗೆ ಒಳಗಿನ ಇದನ್ನು ರಸವನ್ನು ಹಿಡಿತದೋ ಹಾಗೆ ಒಟ್ಟಾರೆ ಶ್ರೀರಾಮ್ ಭಟ್ಟರ ಮಾತಿಗೆ ಮುನ್ನಡೆಯಾಗಿ ಪರಂಪರೆ, ಇದು ಬೇಂದ್ರೆ ಪರಂಪರೆ. ಆ ಬೇಂದ್ರೆ ಪರಂಪರೆಯನ್ನು ಹೇಳ್ತಾ ಹೇಳ್ತಾ ಕುರ್ತಕೋಟಿಯವರ ಅಷ್ಟಷಟ್ಪದಿ ಸಾನೆಟ್ಟನ್ನು ಇಟ್ಟುಕೊಂಡು ಹೇಳಿದರು. ಒಂದು ಮಾತನ್ನು ಭಾಳ ಅದ್ಭುತವಾಗಿ ಹೇಳಿದರು, ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತೀನಿ. ನಾನೀಗ ಏನು ಅಂತಂದರೆ, ನಾವು ಬರೇ ಬೇಂದ್ರೆ ಅವರದ ಕಾವ್ಯೋದ್ಯೋಗದ ಬಗ್ಗೆ ಮಾತನಾಡ್ತಾ ಇದ್ವಿ. ಅದನ್ನು ಜೀವನ ಪುಸ್ತಕಾಲಯಕ್ಕೆ ಕುರ್ತಕೋಟಿಯವರನ್ನು ಕೂಡಿಸಿ ಅದು ಸರಿಯಾಗಿ ನಮ್ಮ ಸಾಗೋದಿಲ್ಲ. ಅದು ಒಂದು ರೀತಿಯ ವಾಚನದ ಉದ್ಯೋಗ. ಅದು ಅವರಿಗೆ ನಾನು ವಾಚೋದ್ಯೋಗ ಅಂತ ಆ ಶಬ್ದವನ್ನು ಬಳಸಿ ಕಾವ್ಯೋದ್ಯೋಗ ಮತ್ತು ವಾಚೋದ್ಯೋಗ ಎರಡೂ ಕೂಡಿ ಹೇಗೆ ವಾಗರ್ಥ ಬಂತು ಅಂತನ್ನೋದನ್ನು ಅದ್ಭುತವಾಗಿ ಬಿದಿರುಕುಂದಿಯವರು ಪ್ರಸ್ತುತ ಮಾಡಿದರು. ಈಗ ಈ ಬೇಂದ್ರೆ ಮತ್ತು ಕುರ್ತಕೋಟಿ ಇವರಿಬ್ಬರು ಯಾವಾಗ ಏನು ಓದಿದ್ರೋ ಗೊತ್ತಿಲ್ಲ. ಅವರ ಕನ್ನಡದ ಕೀರ್ತಿಯಲ್ಲಿ ಒಂದು ಮಾತು ಬರೀತಾರೆ, ಈ ಇಂಗ್ಲೀಷ್ ಪ್ರಾಧ್ಯಾಪಕನ ಬಾಯಿಯಲ್ಲಿ ಸಂಸ್ಕೃತ ನುಡಿದಾಗ ಅದು ಎಲ್ಲಿ ಮೈಲಿಗೆ ಆಗುತ್ತದೆಯೋ ಅಂತನ್ನೋ ಒಂದು ಇದರ ಬಗ್ಗೆ ಒಂದು ಮಾತನ್ನು ಭಾಳ ಅದ್ಭುತವಾಗಿ ಯಾರು ಬನ್ನಂಜೆ ಬರೆದಾರೆ, ಯಾರು ಬರೆದ ನೆನಪಿಲ್ಲ ನನಗೆ, ಬಟ್ ಈ ಮಾತು ಅಲ್ಲಿ ಬಂದಿದೆ. ಅವರು ಯಾವಾಗ ಇಂಗ್ಲೀಷ್ ಪ್ರಾಧ್ಯಾಪಕರಾಗ್ತಿದ್ರು, ಯಾವಾಗ ಸಂಸ್ಕೃತದ ಪಂಡಿತರಾಗ್ತಿದ್ರು, ಯಾವಾಗ ಕನ್ನಡದ ಕಾವ್ಯ ಪರಂಪರೆಯ ಬಹುದೊಡ್ಡ ಓದುಗ ಮತ್ತು ವಿಮರ್ಶಕರಾಗ್ತಿದ್ರು ಅಂತನ್ನೋದನ್ನು ನಾವು ಈ ಪಗಡಿ ಆಟದಾಗ ಆಗೋರಿಗೆ ಹೇಳ್ತಿರ್ತೀವಿ, ಏಯ್ 25 ಬಗೆಯೋ ಕಾಯಿ ಹತ್ತದ ಅಂತಿಕೊಂಡು ಹೇಳಿ. ಹಂಗೆ ಯಾವಾಗ ಯಾವ ಫಾಸಿ ಒಗೆದು ಓದುಗರನ್ನು ಕವಿಯ ಹಾಗೆ ವಿಮರ್ಶೆಯಲ್ಲಿ ಮಂತ್ರಮುಗ್ಧತೆಯನ್ನು ಮಾಡ್ತಕ್ಕಂಥ ಒಂದು ಬಹುದೊಡ್ಡ ಶಕ್ತಿ ಕುಟ್ಟಿ ಹೋಗಿತ್ತು. ಅದಕ್ಕೆ ಅವ್ರಿಗಿರ್ತಕ್ಕಂಥ ಆ ಶಬ್ದ ಯಾವ್ದು ಬಳಸಬೇಕು ಗೊತ್ತಾಗ್ತಾ ಇಲ್ಲ. ಅಪಾರ ಬಳಸಬೇಕು, ವಿಸ್ತಾರ ಬಳಸಬೇಕು, ಎರಡನ್ನು ಬಳಸಿ ಹೇಳ್ತಾ ಇದ್ದೀನಿ. ಅದು ಓದು. ತದ್ಧಿ ತಪಸ್ ತದ್ಧಿ ತಪಸ್ ತದ್ಧಿ ತಪಃ. ಆ ತದ್ಧಿ ತಪ ಅದು ಹೇಗಿತ್ತು ಅಂತನ್ನೋದಕ್ಕೆ ಒಟ್ಟಾರೆ ಇಂಗ್ಲೀಷನ್ನು ಕಲಿಸಿದಂತಹ ಆ ಕುರ್ತಕೋಟಿ ಮಾಸ್ತರ್ ತಮ್ಮ ವಿಮರ್ಶೆಯ ಇಂಗ್ಲೀಷಿನ ಪರಿಭಾಷೆಯನ್ನು ಮತ್ತು ಬೇಂದ್ರೆ ಇಂಗ್ಲೀಷ್ ಪರಿಭಾಷೆಯ ಕಾವ್ಯವನ್ನು ಹೇಗೆ ಮಾಡ್ತಾಯಿದ್ರು ಅಂತನ್ನೋದನ್ನು ವಿನಾಯಕ್ ನಾಯಕರು ಮಾತಾಡ್ತಾರೆ. ಅವರನ್ನು ನಾನು ಕೇಳ್ಕೊತಾ ಇದ್ದೀನಿ, ಮಾತಾಡಬೇಕು ಅಂತ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾದಂಥ ಮೂವರು ವಿದ್ವಾಂಸರು, ಡಾಕ್ಟರ್ ಶ್ರೀರಾಮ್ ಭಟ್ ಅವರು, ಮಿತ್ರ ಅಂತ ಶ್ಯಾಮ್ ಸುಂದರ್ ಬಿದಿರುಕುಂದಿ ಅವರು ಹಾಗೂ ಕೃಷ್ಣ ಕಟ್ಟಿಯವರು, ಸಭಾಗೃಹದಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯ ವಿದ್ವಾಂಸರೇ, ಮಹನೀಯರೇ ಮತ್ತು ಮಹಿಳೆಯರೇ. ಮಹಿಳೆಯರೇ ಎನ್ನುವಂಥ ಶಬ್ದವನ್ನು ಯಾಕೆ ಒತ್ತಿ ಹೇಳ್ತಾ ಇದ್ದಾನೆ ಅಂದರೆ, ಮೊನ್ನೆ ಒಂದು ಸಭೆಯಲ್ಲಿ ಮಾತನಾಡುವಾಗ ಧಾರವಾಡಕ್ಕೆ ಅನೇಕ ಮಹನೀಯರು ಸ್ಮರಣೀಯವಾದ ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಒಂದು ಮಾತನ್ನು ಹೇಳಿದೆ. ಹೇಳುವಾಗ ಒಬ್ಬ ಮಹಿಳೆಯರನ್ನು ಬಿಟ್ಟರೆ ನೀವು, ನನ್ನ ದೊಡ್ಡ ಒಬ್ಜೆಕ್ಷನ್ ಅದು ಇದಕ್ಕೆ ಅಂತಂದರು. ನಾನು ಸಾಮಾನ್ಯವಾಗಿ ಮಹನೀಯರು ಅಂದಾಗ ಈಗ ಹೆಂಗೆ ಅವರು ಜಗತ್ತಪ್ಪಿತರವು ಅನ್ನೋ ಶಬ್ದದಲ್ಲಿ ಇಬ್ಬರು ಇನ್ಕ್ಲೂಡ್ ಆಗ್ತಾರೆ ಅಂತ ಹೇಳಿದರು. ಆ ಅರ್ಥದಲ್ಲಿ ಮಹನೀಯರು ಅಂದರೆ ಶ್ರೇಷ್ಠ ವ್ಯಕ್ತಿಗಳು, ಉದಾತ್ತ ವ್ಯಕ್ತಿಗಳನ್ನು ಅರ್ಥದಲ್ಲಿ ಬಳಸಿದ್ದೇ ಇರಲಿ. ಆದರೂ ಯಾರಿಗಾದರೂ ಅವರ ಹೆಸರನ್ನು ತೆಗೆದುಕೊಳ್ಳದಿದ್ದಕ್ಕೆ ಸ್ವಲ್ಪ ಅಸಮಾಧಾನ ಆಗಿದ್ದರೆ ಹಾಗೆ ಆಗದೇ ಇರಲಿ ಅಂತ ತಿಳ್ಕೊಂಡು ಇಲ್ಲಿ ಇರುವಂಥ ಮಹಿಳೆಯರಿಗೂ ನಾನು ಉದ್ದೇಶಿಸಿ ಹೇಳ್ತೇನೆ. ಪ್ರಾರಂಭದಲ್ಲಿ
ನಾನು ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೀನಿ. ಯಾಕಂದರೆ ನನ್ನ ಆರೋಗ್ಯ ಸರಿ ಇದ್ದಿದ್ದಿಲ್ಲ. 2 ದಿವಸದಿಂದ ಯಾಕೋ ತಲೆ ತಿರುಗೋದು, ಸ್ವಲ್ಪ ಜೋಲಿ ಹೋಗೋದು ಹೀಗೆ ಆಗ್ತಾಯಿತ್ತು. ಡಾಕ್ಟರ್ ಕೇಳಬೇಕು ಅಂತಂದರೂ ಕೂಡ ಈ ಕಾರ್ಯಕ್ರಮದ ಒತ್ತಡದಲ್ಲಿ ಆಗಲಿಲ್ಲ. ಅಪೇಯ ಪಾನ ಮಾಡಿದರೆ ತಲೆ ತಿರುಗುತ್ತೆ ಅಂತ ಕೇಳಿದ್ದೆ. ಏನು ಪಾನ ಮಾಡದೇನೆ ಯಾಕೆ ತಲೆ ತಿರುಗುತ್ತೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಯಿತು ನನಗೆ. ಆದರೆ ಕಟ್ಟಿಯವರಲ್ಲಿ ಮಾತಂದಾಗ ಎಲ್ಲ ಕಾರ್ಯಕ್ರಮಕ್ಕೆ ಬರ್ರಿ ನೋಡೋಣ ಅಂತ ಆದದ್ದಾಗಲಿ ಅಂದರು. ಗುರುಗಳಾದ ಕೀರ್ತಿಯವರ ಮೇಲೆ ಭಾರ ಹಾಕಿ, ಜೊತೆಗೆ ಶ್ರೀರಾಮ, ನಂತರ ಕೃಷ್ಣ ಮತ್ತು ಶ್ಯಾಮಸುಂದರ ಈ ಮೂವರು ಬೆಂಬಲ ಇದ್ದಾಗ ಅಕಸ್ಮಾತ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದನ್ನು ಸುಧಾರಿಸಲಿಕ್ಕೆ ತಿದ್ದಲಿಕ್ಕೆ 3 ಜನ ಇದ್ದಾರಲ್ಲ, ಮತ್ತು ಧಾರವಾಡದ ಪ್ರಾಜ್ಞೆ ಶ್ರೋತೃಗಳು ಆ ತಪ್ಪನ್ನು ಮನ್ನಿಸ್ತಾರನ್ನುವಂಥ ಒಂದು ಭಾವನೆಯಿಂದ 2 ಅಥವಾ 3 ಮಾತುಗಳನ್ನಷ್ಟೇ ಹೇಳ್ತೇನೆ. ಪ್ರಾರಂಭದಲ್ಲಿ ಗಟ್ಟಿಯವರು ಒಂದು ಮಾತನ್ನು ಹೇಳಿದರು. ನಾವು 3 ಜನ ಅಂದರೆ ಗಂಗಾ, ಯಮುನಾ, ಸರಸ್ವತಿ ತ್ರಿವೇಣಿ ಸಂಗಮ ಇದ್ದಂಗಂತ. ನಮಗೆಲ್ಲ ಗೊತ್ತು, ಗಂಗಾ ಮತ್ತು ಯಮುನಾ ಪ್ರತ್ಯಕ್ಷವಾಗಿ ಹರಿತಾವ, ಕಣ್ಣಿಗೆ ಕಾಣಿಸ್ತದೆ. ಸರಸ್ವತಿ ಗುಪ್ತಗಾಮಿನಿ. ಹೀಗಾಗಿ ನಾನು ಒಂದು ರೀತಿಯಿಂದ ಸರಸ್ವತಿ ಗುಪ್ತಗಾಮಿನಿಯೇ. ನೀವು ಕಣ್ಣಿಗೆ ಕಂಡ್ರೆ ಕೇವಲ ನನ್ನ ಬಾಹ್ಯ ವ್ಯಕ್ತಿತ್ವ ಹೊರತು ಉಳಿದದ್ದೇನೂ ಅಲ್ಲ. ಇನ್ನು ಕಟ್ಟಿಯವರು ಇನ್ನೂ ಒಂದು ಮಾತನ್ನು ಹೇಳಿದರು. ಕುರ್ತಕೋಟೆಯವರು ಆಂಗ್ಲ ಪ್ರಾಧ್ಯಾಪಕರು, ವೃತ್ತಿಯಿಂದ ನಾನು ಆಂಗ್ಲ ಪ್ರಾಧ್ಯಾಪಕ ಮತ್ತು ಅವರ ಮಾರ್ಗದರ್ಶನದಲ್ಲಿ PhD ಮಾಡಿದೆ. ಹೀಗಾಗಿ ಬೇಂದ್ರೆಯವರ ಮೇಲೆ ಈ ಇಂಗ್ಲೀಷ್ ಕವಿಗಳ ಪ್ರಭಾವದ್ದೇನಾಗಿತ್ತು, ಅಥವಾ ಬೇಂದ್ರೆಯವರ ವಿಮರ್ಶೆಯನ್ನು ಮಾಡುವಾಗ ಕುರ್ತಕೋಟೆಯವರು ಪಾಶ್ಚಾತ್ಯ ವಿಮರ್ಶೆಯ ಮಾನದಂಡಗಳನ್ನು ಅನುಸರಿಸಿದರೂ ಹೇಗೆ? ಈ 1-2 ಪ್ರಶ್ನೆಗಳನ್ನು ನೀವು ನಿಮ್ಮ ಒಂದು ಈ ಚಿಕ್ಕ ಭಾಷಣದಲ್ಲಿ ವಿವರಿಸಬೇಕು ಅಂತ. ಪ್ರಾರಂಭದಲ್ಲಿ ನಾನು ಒಂದು ಮಾತನ್ನು ಹೇಳ್ತೇನೆ. ಆಗಲೇ ಬಿದರಕುಂದಿಯವರು ತಮ್ಮ ಇನ್ನೊಬ್ಬ ಮಿತ್ರರು ತಂದಂಥ ಒಂದು ಕಾವ್ಯ ಸಂಕಲನದಲ್ಲಿ ಬೇಂದ್ರೆಯವರನ್ನು ನವ್ಯ ಕವಿ ಅಂತ ಕರೆದರು ಅಂತ. ಅದಕ್ಕೆ ಅವರು ತಾವು ಸಮರ್ಥನೆಯನ್ನು ಕೊಟ್ಟರು ಇಲ್ಲಿ. ಆದರೆ ಸ್ವತಃ ಬೇಂದ್ರೆಯವರೇ ತಾನು ನವ್ಯ ಕವಿಯಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಯಾರ. ನಾನು ನವ್ಯ ಕವಿಯಲ್ಲ, ನವೋದಯ ಕವಿ, ವೇದ ಕವಿ ಅನ್ನುವಂಥ ಇನ್ನೊಂದು ಮಾತನ್ನು ಹೇಳ್ತಾರೆ. ಈ ವೇದ ಕವಿ ಅನ್ನಲಿಕ್ಕೆ ನನಗೆ ಸಂಸ್ಕೃತ ಗೊತ್ತಿಲ್ಲ. ಒಂದು ರೀತಿಯ ಅಸಂಸ್ಕೃತ ಮನುಷ್ಯ, ಅಂದರೆ ಸಂಸ್ಕೃತವನ್ನು ಅರಿಯದೇ ಇದ್ದವ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಏನು ಅಂದರೆ ಕವಿಗಳನ್ನವರು ಸೃಷ್ಟಾರ ಮತ್ತು ದೃಷ್ಟಾರ ಅಂತ ಕರೀತಾರೆ. ಸೃಷ್ಟಿಸುವ ಮತ್ತು ದೃಷ್ಟಾರ ಅಂದರೆ ವಿಷನರಿ. ಯಾಕೆ ಇಲ್ಲಿ ಮಾತನ್ನು ಹೇಳಿದೆ ಅಂದರೆ, ಬೇಂದ್ರೆಯವರು ತಮ್ಮ ಗುರು ಚತುರ್ಮುಖ ಅನ್ನುವಂಥ ಒಂದು ಲೇಖನದಲ್ಲಿ 4 ಕವಿಗಳನ್ನು ತಮ್ಮ ಗುರುಗಳು ಅಂತ ಕರೀತಾರೆ. ಆ 4 ಕವಿಗಳಲ್ಲಿ ಖಲೀಲ್ ಜಿಬ್ರಾನ್, ಅರಬಿಂದೋ ಮತ್ತು ರವೀಂದ್ರನಾಥ್ ಠಾಕೂರ್. ಈ 4 ಕವಿಗಳು ಅವರ ಮೇಲೆ ಗಾಢವಾದಂಥ ಪ್ರಭಾವವನ್ನು ಬೀರಿದರು. ಅದರ ಜೊತೆಗೆ ನಮಗೆಲ್ಲ ಕನ್ನಡ ಮತ್ತು ಇಂಗ್ಲೀಷ್ ಸಾಹಿತ್ಯದ ಅಭ್ಯಾಸಗಳಿಗೆ ಗೊತ್ತು, ಹೊಸಗನ್ನಡದಲ್ಲಿ ಕಾವ್ಯ ಪ್ರಾರಂಭವಾದದ್ದೇ ಇಂಗ್ಲೀಷ್ ಕವಿಗಳ ಪ್ರಭಾವದಿಂದ. BM ಶ್ರೀಯವರ ಇಂಗ್ಲೀಷ್ ಗೀತೆಗಳು ಕನ್ನಡದೊಂದು ಕಾವ್ಯ ಪರಂಪರೆಯಲ್ಲಿ ಹೊಸದಾದಂಥ ಮಾರ್ಗವನ್ನು ನಿರ್ಮಾಣ ಮಾಡಿತ್ತು. ಅದಕ್ಕಿಂತ ಮೊದಲು ಹಟ್ಟಿ ನಾರಾಯಣರು ಮತ್ತು ಪಂಜೆ ಕೆಲವು ಇಂಗ್ಲೀಷ್ ಕವಿಗಳನ್ನು ಅನುವಾದ ಮಾಡಿದ್ದರೂ ಕೂಡ ಶ್ರೀಯವರ ಇಂಗ್ಲೀಷ್ ಗೀತದಿಂದ ಕನ್ನಡದಲ್ಲಿ ಒಂದು ಹೊಸ ಕಾವ್ಯ ಪರಂಪರೆ ಪ್ರಾರಂಭವಾಯಿತು. ಮತ್ತು ಅದನ್ನು ಜನಪ್ರಿಯಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನಾಡಿದಂಥ 3-4 ಕವಿಗಳಲ್ಲಿ ಬೇಂದ್ರೆಯವರು ಬಹಳ ಅಗ್ರಗಣ್ಯರು. ಅದರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಈ ಗುರು ಚತುರ್ಮುಖದಲ್ಲಿ ಈ 4 ಕವಿಗಳ ಹೆಸರನ್ನು ಹೇಳಿ, ಮೊದಲನೇದಾಗಿ ಅವರು ಎ ಅನ್ನೋ ಒಬ್ಬ ಐರಿಷ್ ಕವಿ. ಅನ್ನೋದು ಅವನ ಕಾವ್ಯನಾಮ. ಅವನ ಹೆಸರು ಜಾರ್ಜ್ ರಸಲ್. ಐರಿಷ್ ಸಾಹಿತ್ಯದಲ್ಲಿ ಈ ಎವಿಗೆ ವಿಶಿಷ್ಟವಾದಂಥ ಒಂದು ಸ್ಥಾನವಿದೆ. ಅವನು ಒಬ್ಬ ಅನುಭಾವಿ ಕವಿ. ಐರಿಷ್ ಲಿಟರರಿ ಮೂವ್ಮೆಂಟ್ನಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದಂಥ ಕವಿ ಮತ್ತು ಅನುಭವದ ಮೂಲಕ ಕಾವ್ಯವನ್ನು ಸೃಷ್ಟಿ ಮಾಡಿದಂಥ ಕವಿ.
ಬೇಂದ್ರೆಯವರು ಈ ಎ ವಿ ಕವಿಯನ್ನು ಎಷ್ಟು ಮೆಚ್ಚಿಕೊಂಡಿದ್ದರು ಅಂದರೆ ತಮ್ಮ ಗೆಳೆಯರ ಗುಂಪಿಗೆ ಅವನೇ ಮೂಲ ಕಾರಣ ಅಂತ ಹೇಳ್ತಾ ಇನ್ನೊಂದು ಮಾತನ್ನು ಹೇಳ್ತಾರೆ, ನನ್ನ ಜೀವನದಲ್ಲಿ ಅವನು ಲೋಲಕದ ಕಿರಣದಂತೆ ಹರಡಿದ್ದಾನೆ ಅಂತ. ಅಂದರೆ ಈಯವರ ಪ್ರಭಾವ ಬೇಂದ್ರೆಯವರ ಮೇಲೆ ಎಷ್ಟು ಆಗಿತ್ತು ಅನ್ನೋದನ್ನು ನಾವು ಕಂಡುಕೊಳ್ಳಬಹುದು. ಹಾಗೆಯೇ ಈಯವರ ಇನ್ನೊಂದು ಕೃತಿ ಕ್ಯಾಂಡಲ್ ಆಫ್ ವಿಷನ್ ಅನ್ನೋದು ಅವರ ಮೇಲೆ ಬಹಳ ದಟ್ಟವಾದಂಥ ಪ್ರಭಾವವನ್ನು ಬೀರಿ ಗೆಳೆಯರ ಗುಂಪಿಗೆ ಕಾರಣವಾಯಿತು. ಅಷ್ಟೇ ಅಲ್ಲ, ಮುಂದೆ ಅವರ ಕಾವ್ಯಕ್ಕೂ ಅದು ಬಹಳ ದೊಡ್ಡ ಪ್ರೇರಣೆ ಒದಗಿಸನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಹಾಗೆಯೇ ಇನ್ನೊಬ್ಬ ಐರಿಷ್ ಕವಿ W.B. ಯೇಟ್ಸ್, ಅವನು ರೊಮ್ಯಾಂಟಿಕ್ ಕಾವ್ಯದಿಂದ ತನ್ನ ಕಾವ್ಯ ಜೀವನವನ್ನು ಪ್ರಾರಂಭಿಸಿ ಅನೇಕ ಬಗೆಯ ಹಂತಗಳನ್ನು ದಾಟಿ ಕೇವಲ ಮಾಡರ್ನ್ ಪೋಯಿಟ್ ಆಗೋದು ಇಷ್ಟೇ ಅಲ್ಲ, ದೊಡ್ಡ ಅನುಭಾವಿ ಕವಿ ಅಂತಲೂ ಅವನು ಹೆಸರನ್ನು ಗಳಿಸಿದ. ಹೀಗೆ ಐರಿಷ್ದ ಈ ಇಬ್ಬರು ಕವಿಗಳು ಮತ್ತು W.B. ಯೇಟ್ಸ್, W.B. ಯೇಟ್ಸನ ಕಾವ್ಯ ಮತ್ತು ಅವನ ವಿಷನ್ ಅನ್ನುವಂಥ ಪುಸ್ತಕ ಬೇಂದ್ರೆಯವರಲ್ಲಿ ಇತ್ತು. ಅದನ್ನು ಅವರು ಆಳವಾಗಿ ಅಭ್ಯಾಸ ಮಾಡಿರ್ಬೋದು ಅನ್ನುವಂಥ ಒಂದು ಮಾತನ್ನು ಕುರ್ತಕೋಟಿಯವರು ಹೇಳ್ತಾರೆ, ಉಳಿದ ವಿಮರ್ಶಕರು ಹೇಳ್ತಾರೆ. ಹಾಗಾಗಿ ಬೇಂದ್ರೆಯವರ ಮೇಲೆ ಈ ಇಬ್ಬರು ಐರಿಷ್ ಕವಿಗಳು, ಖಲೀಲ್ ಜಿಬ್ರಾನ್ ಅನ್ನುವಂಥ ಇನ್ನೊಂದು ಕವಿ, ಆದರೆ ಖಲೀಲ್ ಜಿಬ್ರಾನ್ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಆಮೇಲೆ ಅರಬಿಂದೋ ಮತ್ತು ರವೀಂದ್ರನಾಥ್ ಠಾಕೂರ್. ಅರಬಿಂದೋ ಅವರ ಪ್ರಭಾವ ಅತ್ಯಂತ ಗಾಢವಾಗಿತ್ತು ಅಂತ ಬೇಂದ್ರೆ ಅವರು ಬಹಳ ಸ್ಪಷ್ಟವಾಗಿ ಮತ್ತು ಪ್ರಾಂಜಲ ಮನಸ್ಸಿನಿಂದ ಹೇಳ್ತಾರೆ. ಬೇಂದ್ರೆಯವರು ಪುಣೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾಗ ಅವರ ಗೆಳೆಯರು, ವಿಶೇಷವಾಗಿ ಶ್ರೀಧರ್ ಖಾನೋಳ್ಕರ್ ಅನ್ನುವಂಥ ಒಬ್ಬ ಮಿತ್ರ, ನಿಯಮಿತವಾಗಿ ಈ ಒಂದು ಪತ್ರಿಕೆ ಆರ್ಯನ ಮತ್ತು ಸ್ವಧರ್ಮ ಅನ್ನುವಂಥ ಪತ್ರಿಕೆಗಳನ್ನು ತರಿಸ್ತಾ ಇದ್ದರು. ನಾನು ಅವುಗಳನ್ನು ಅವರಿಂದ ಪಡೆದು ಓದ್ತಾ ಇದ್ದೆ. ಅದರಲ್ಲಿ ಅರಬಿಂದೋ ಅವರ ಫ್ಯೂಚರ್ ಪೋಯಿಟ್ರಿ ಅನ್ನುವಂಥ ಒಂದು ಲೇಖನ ನನಗೆ ಬಹಳ ಹಿಡಿಸ್ತು ಮತ್ತು ಅದು ನನ್ನ ಮೇಲೆ ಬಹಳ ಪರಿಣಾಮವನ್ನು ಬೀರಿತು. ಅದರಲ್ಲಿ ಅರಬಿಂದೋ ಅವರು ಕೀಟ್ಸ್ ಕವಿಯ ಬಗ್ಗೆ ಬರೀತಾ, ಕೀಟ್ಸನಿಗೆ ಸೌಂದರ್ಯ ದೇವಿ 4 ಮುಖಗಳ ಪರಿಚಯದಲ್ಲಿ 4 ಮುಖಗಳಲ್ಲಿ 3 ಮುಖಗಳ ಪರಿಚಯವಿತ್ತು. ಅದನ್ನು ಓದಿ ನಾನು ಅತ್ಯಂತ ಪ್ರಭಾವಿತನಾದೆ ಅಂತ ಬೇಂದ್ರೆ ಅವರು ಹೇಳ್ತಾರೆ. ಹಾಗೆಯೇ ಕೀಟ್ಸ್ ಕವಿಯಿಂದಲೂ ಅವಳು ಬಹಳ ಪ್ರಭಾವವನ್ನು ಪಡೆದಿದ್ದರು. ಅವರು ವಿದ್ಯಾರ್ಥಿ ಜೀವನದಲ್ಲಿ ಕೀಟ್ಸ್ ಕವಿತಾ ಸಂಗ್ರಹವನ್ನು ಯಾವಾಗಲೂ ತಮ್ಮ ಜೊತೆಗೆ ಇಟ್ಟುಕೊಳ್ತಾ ಇರ್ತಿದ್ರು ಮತ್ತು ಅವನ ಕಾವ್ಯವನ್ನು ಅಭ್ಯಾಸ ಮಾಡ್ತಾಯಿದ್ರು ಅನ್ನೋದು. ಅವರ ಅನೇಕ ಕವಿತೆಗಳಲ್ಲಿ ಕೀಟ್ಸನ ಎಂಡಿಮ್ಯಾನ್ ಕವಿತೆಯ ಒಂದು ಪ್ರಭಾವ ಎದ್ದು ಕಾಣಿಸ್ತದೆ. ಹಾಗೆಯೇ ಕೀಟ್ಸನ ಒಂದು ಸಾನೆಟನ್ನು ಕೂಡ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಬಹಳ ಸೊಗಸಾದ ಅನುಭವ. ನಾನು ಆ ಗಮನವನ್ನು ತರಲಿಲ್ಲ, ಕ್ಷಮಿಸಬೇಕು. ಸಾನೆಟದ ಬಗ್ಗೆ ಹೇಳ್ತಾ ಮಿತ್ರರಾದಂಥ ಬಿದರಕುಂದಿ ಅವರು ಕೆಲವು ಮಾತುಗಳನ್ನು ಹೇಳಿದರು. ಸಾನೆಟ್ ಮೂಲತಃ ಹುಟ್ಟಿದ್ದು ಇಟಲಿಯಲ್ಲಿ. ಅಲ್ಲಿಯ ಇಬ್ಬರು ಕವಿಗಳು ಪೆಟ್ರಾರ್ಕ್ ಮತ್ತು ಡಾಂಟೆ ತಮ್ಮ ಪ್ರೇಮವನ್ನು ನಿವೇದಿಸಲಿಕ್ಕಾಗಿ ತಮ್ಮ ಪ್ರೇಮಿಕೆಯನ್ನು ಕುರಿತು ಬರೆದಂಥ ಕವಿತೆಗಳು ಸಾನೆಟ್. ಅವು ಲವ್ ಸಾನೆಟ್ಸ್ ಅಂತಲೇ ಪ್ರಸಿದ್ಧವಾದವು. ಅದು 16ನೇ ಶತಮಾನದಲ್ಲಿ ಇಂಗ್ಲೆಂಡಿಗೆ ಬಂತು. ಇಂಗ್ಲೆಂಡಿನಲ್ಲಿ ಪ್ರಾರಂಭದಲ್ಲಿ ಇಬ್ಬರು ಕವಿಗಳು ಸರ್ ಥಾಮಸ್ ಯಾಟ್ ಮತ್ತು ಸರೆ ಅನ್ನುವರು ಅದನ್ನು ಇಂಗ್ಲೀಷಿಗೆ ತಂದರು. ಸರೆ ಅನ್ನೋ ಕವಿಗೆ ಈ 14 ಸಾಲಿನ ಒಂದು ಬಂಧ ಸ್ವಲ್ಪ ಕ್ಲಿಷ್ಟ ಅಂತ ತೋರಿದ್ದರಿಂದ ಸ್ವಾತಂತ್ರ್ಯವನ್ನು ವಹಿಸಿ 4 ಚೌಪದಿಗಳು, ಅದಕ್ಕೆ ಒಂದು ಕನ್ಕ್ಲೂಷನ್ ಆಗಿ ದ್ವಿಪದಿ 4 4 4 ಮತ್ತು 2 ಈ ಒಂದು ಛಂದಸ್ಸನ್ನು ಅವನು ಅಳವಡಿಸಿಕೊಂಡ. ಆದರೆ ಅನೇಕರು ಇದರ ಕೂಡ ಸ್ವಾತಂತ್ರ್ಯ ವಹಿಸಿ ಬೇರೆ ಬೇರೆ ಪ್ರಕಾರದ ಸಾನೆಟ್ಗಳನ್ನು ಬರೆದರು. 20ನೇ ಶತಮಾನದಲ್ಲಿ ಹಾಪ್ಕಿನ್ಸ್ ಅನ್ನುವಂಥ ಕವಿ ಈ 14 ಸಾಲುಗಳಲ್ಲಿ ಮತ್ತೆ ಮೊಟಕುಗೊಳಿಸಿ 12ನೇ ಸಾಲಿನ ಒಂದು ಸಾನೆಟ್, ಅದನ್ನು ಕರ್ಟೇಡ್ ಸಾನೆಟ್ ಅಂತ ಕರೆದ. ಅಂದರೆ 14ರ ಬದಲಿ 12 ಆ ಕೊನೆಯ ಸಾಲಿನಲ್ಲಿ ಕೇವಲ 2 ಅಥವಾ 3 ಪಾದಗಳು ಇರ್ತಾವೆ. ಅದು ಬಹಳ ಬೇರೆ ವಿಷಯ. ಇದನ್ನು ಹೇಳೋದಕ್ಕೆ ಕಾರಣ ಏನು ಅಂದರೆ
ಕಾಲಕಾಲಕ್ಕೆ ತಕ್ಕಂತೆ ಕವಿಗಳು ಈ ಒಂದು ಛಂದೋರೂಪದಲ್ಲಿ ಸ್ವಾತಂತ್ರ್ಯವನ್ನು ವಹಿಸಿ ಅದನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾರ್ಪಡಿಸಿಕೊಂಡರು. ಬೇಂದ್ರೆಯವರು 14 ಸಾಲಿನ ಬದಲಿ 15 ಸಾಲನ್ನು ಉಪಯೋಗಿಸ್ತಾರೆ. ಆ ಕೀಟ್ಸನ ಕವಿತೆ ವೆನ್ ಐ ಹ್ಯಾವ್ ಫಿಯರ್ಸ್ ದಟ್ ಐ ಮೇ ಸೀಸ್ ಟು ಬಿ ಅನ್ನೋದನ್ನು ಅವರು ನಾನು ತೀರಿಕೊಂಡೆನೋ ಏನೋ ಅಂತ ಪ್ರಾರಂಭ ಮಾಡಿ ಅದರಲ್ಲಿ ಕೊನೆಯಲ್ಲಿ ಇಲ್ಲದಂಥ ಒಂದು ಸಾಲನ್ನು ಸೇರಿಸಿ ಅದಕ್ಕೆ ವಿಶೇಷವಾದಂಥ ಅರ್ಥವನ್ನು ಅವರು ಕೊಡ್ತಾರೆ. ಹೀಗೆ ಕೆಲವು ಇಂಗ್ಲೀಷ್ ಕವಿಗಳ ಪ್ರಭಾವ ಅವರ ಮೇಲೆ ಆಗಿದ್ದರೂ ಕೂಡ ಅದು ಬಹಳ ಗೌಣ ಅಂತ ನನಗನ್ನಿಸ್ತು. ಪ್ರಾರಂಭದ ಕಾಲದಲ್ಲಿ ಅವರಿಂದ ಪ್ರೇರಣೆಯನ್ನು ಪಡೆದು ಅಥವಾ ಅವರಿಂದ ಒಂದು ವಿಚಾರವನ್ನು ಅಥವಾ ಉಪಮೆಯನ್ನು ಎತ್ತಿಕೊಂಡು ತಮ್ಮ ಕಾವ್ಯದಲ್ಲಿ ಉಪಯೋಗಿಸಿದ್ರು ಕೂಡ ನಿರ್ದಿಷ್ಟವಾಗಿ ಇಂಥ ಪ್ರಭಾವ ಆಗಿ ಅಂತ ಹೇಳೋದು ಬಹಳ ಕಠಿಣ. ಅದಕ್ಕಾಗಿ ನಾವು ಮತ್ತೆ ನಮ್ಮ ಭಾರತೀಯ ಕಾವ್ಯ ಪರಂಪರೆಗೆ ಬರಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದಂತೆ ಅರವಿಂದರ ಪ್ರಭಾವ ಅವರ ಮೇಲೆ ಬಹಳ ಗಾಢವಾಗಿತ್ತು. ಅರವಿಂದರು ತಮ್ಮ ಫ್ಯೂಚರ್ ಪೋಯಿಟ್ರಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಕವಿಯನ್ನಾವ ಕೇವಲ ಉದ್ದೇಶಪೂರ್ವಕವಾಗಿ ಕವಿತೆಯನ್ನು ರಚಿಸೋದಿಲ್ಲ, ಕವಿಗೆ ಸ್ಫೂರ್ತಿ ಅಷ್ಟೇ ಅಲ್ಲ, ಒಂದು ರೀತಿಯಿಂದ ಅವನು ಪಡೆಯುವಂಥ ಒಂದು ಕಾಣಿಕೆ ವಿಷನ್ ಏನದಲ್ಲ ಅದು ಬಹಳ ಮುಖ್ಯವಾದದ್ದು. ಹೀಗಾಗಿ ಕವಿ ಮತ್ತು ಆ ರಚನಾಕಾರ ಅಂತ ಏನಿದ್ದಾನಲ್ಲ ಅವರಲ್ಲಿ ಒಂದು ಭೇದವನ್ನು ಕಲ್ಪಿಸಿ ಅವನು ಬೇರೆ ಇವನು ಬೇರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಈ ಮಾತನ್ನು ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಬೇಂದ್ರೆ ಅವರು ಮೇಲಿನ ಮೇಲೆ ಅಂಬಿಕತಾನಂದ ಬೇರೆ, ದ.ರಾ. ಬೇಂದ್ರೆ, ಬೇಂದ್ರೆ ಮಾಸ್ಟರ್, ಪ್ರಾಧ್ಯಾಪಕ ಬೇಂದ್ರೆ ಇವರು ಬೇರೆ ಬೇರೆ ಅಂತ ಹೇಳ್ತಾ ಇದ್ದರು. ಇದನ್ನು ಹೇಳಲಿಕ್ಕೆ ಅರವಿಂದರ ಫ್ಯೂಚರ್ ಪೋಯಿಟ್ರಿಯಲ್ಲಿ ಈ ಮಾತು ಒಂದು ನಿದರ್ಶನ ಅಂಥೇಳಿ ಆ ಕೊಟೇಶನ್ನು ತಮ್ಮ ಎದುರಿಗೆ ಕೊಡ್ತಾ ಇದ್ದೇನೆ. ದ.ರಾ. ಬೇಂದ್ರೆ ಬಿ ಅವರು ತಮ್ಮ ಹೆಸರನ್ನು ಅಂಬಿಕತಾನಂದತ್ವವಾಗಿ ಮಾರ್ಪಡಿಸೋದಕ್ಕೆ ಅರಬಿಂದೋ ಅವರ ವಿಚಾರಗಳು ಕಾರಣವಾಗಿರಬಹುದು. ಅದೇನು ಅಂತ ಇದು ಅರವಿಂದೋ ಅವರ ವಿಚಾರ. ದ ಪೋಯಟ್ ಹ್ಯಾಸ್ ಇನ್ ಹಿಮ್ ಎ ಡಬಲ್ ಪರ್ಸನಾಲಿಟಿ, ಎ ಡಬಲ್ ಇನ್ಸ್ಟ್ರೂಮೆಂಟ್ ಆಫ್ ಹಿಸ್ ರೆಸ್ಪಾನ್ಸ್ to life and existence. There is in him the normal man absorbed in mere living, who thinks and feels and acts like others. And there is the seer of things, the shabda, seer ಅನ್ನೋದು ಬಹಳ ಮಹತ್ವದ್ದು. The seer of things, the supernormal man, the super soul or delight in touch with the impersonal and eternal, fountains of joy, and creates from that source and that by itself alchemy all experience into a form of the spirit of Ananda. ಬಹುಶಃ ಅರಬಿಂದೋರ ಪ್ರಭಾವ ಎಷ್ಟು ದಟ್ಟವಾಯಿತು ಅನ್ನಲಿಕ್ಕೆ ಇದು ನಮಗೆ ಸಾಕು ಅಂತ ಅನ್ನಿಸ್ತದೆ. ಹಾಗೆ ಅವರಲ್ಲಿ ನಾನು ಇನ್ನೊಬ್ಬ ಕವಿ ರವೀಂದ್ರನಾಥ್ ಟ್ಯಾಗೋರ್ ಕೂಡ ಅರವಿಂದರಷ್ಟೇ ಅವರ ಮೇಲೆ ದಟ್ಟವಾದಂಥ ಪ್ರಭಾವವನ್ನು ಬೀರಿದರು. ಟ್ಯಾಗೋರನ್ನು ಕುರಿತು ಅವರು ಬರೆದಂಥ ಗುರುದೇವನಿಗೆ ಅನ್ನುವಂಥ ಕವಿತೆ ನಮಗೆಲ್ಲ ಗೊತ್ತಿರಬೇಕು. ಆ ಕವಿತೆ ಕೊನೆಯಲ್ಲಿ ನಿನ್ನಂಗ ಹಾಡಾಕ ಪಡೆದು ಬಂದೋಗಬೇಕು ಗುರುದೇವ ಅಂತ ಹೇಳ್ತಾರೆ ಅವರು. ಅಂದರೆ ಟ್ಯಾಗೋರರ ಸಾಹಿತ್ಯವು ಅವರ ಮೇಲೆ ಬಹಳ ಪರಿಣಾಮವನ್ನು ಬೀರಿತ್ತು. ಇದಾದ ನಂತರ ಕುರ್ತಕೋಟಿಯವರು ಪಾಶ್ಚಿಮಾತ್ಯ ಸಾಹಿತ್ಯ ವಿಮರ್ಶೆಯ ಮಾನದಂಡಗಳನ್ನು ಎಷ್ಟರ ಮಟ್ಟಿಗೆ ಸಾಹಿತ್ಯ ವಿಮರ್ಶೆಗೆ ಅಳವಡಿಸಿಕೊಂಡರು ಮತ್ತು ಅವುಗಳ ಬೆಳಕಿನಲ್ಲಿ ಕನ್ನಡ ಸಾಹಿತ್ಯವನ್ನು ಪರಿಶೀಲಿಸಿರೆಂಬುದನ್ನು ಬೇರೆ ವಿಷಯ. ಆದರೆ ಕುರ್ತಕೋಟಿಯವರಾಗಲಿ ಮತ್ತು ಬೇಂದ್ರೆಯವರಾಗಲಿ ಅವರು ಮೂಲವಾದಂಥ ಧವತು ಇದ್ದುದು ನಮ್ಮ ಸಾಹಿತ್ಯದಲ್ಲಿ, ನಮ್ಮ ಸಂಸ್ಕೃತ ಸಾಹಿತ್ಯ, ಕನ್ನಡ ಸಾಹಿತ್ಯದಲ್ಲಿ. ಪಾಶ್ಚಿಮಾತ್ಯರನ್ನು ಅಭ್ಯಾಸ ಮಾಡಿ ಅವರ ವಿಚಾರಗಳನ್ನು, ತತ್ವಗಳನ್ನು
ಅವರು ಅರಗಿಸಿಕೊಂಡರೂ ಕೂಡ ಅವುಗಳೇ ನಿರ್ದಿಷ್ಟವಾದ ಮಾನದಂಡಗಳು ಅಂತ ತಿಳ್ಕೊಂಡು ಸಾಹಿತ್ಯ ವಿಮರ್ಶೆಗೆ ತೊಡಗಲಿಲ್ಲ. ಹೀಗಾಗಿ ನಾವು ಕುರ್ತಕೋಟಿಯವರು ಕೇವಲ ಇಂಗ್ಲೀಷ್ ಒಂದೇ ಅಲ್ಲ, ಅವರು ಸುಮಾರು 5-6 ಭಾಷೆಗಳನ್ನು ಬಲ್ಲವರಾಗಿದ್ದರು. ಸಂಸ್ಕೃತ, ಕನ್ನಡ, ಮರಾಠಿ, ಇಂಗ್ಲೀಷ್, ಹಿಂದಿ, ಗುಜರಾತಿ ಈ ಎಲ್ಲ ಸಾಹಿತ್ಯಗಳಲ್ಲಿ ಆಳವಾದಂಥ ಅಭ್ಯಾಸವನ್ನು ಮಾಡಿ ಪರಿಶ್ರಮವುಳ್ಳವರು ತಾಗಿದ್ದರು. ಈ ಎಲ್ಲ ಭಾಷೆಗಳಿದ್ದಂಥ ವಿಮರ್ಶೆ ಆಗಲಿ ಸಾಹಿತ್ಯವಾಗಲಿ ಅರಗಿಸಿಕೊಂಡು ಅವುಗಳ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯವನ್ನು, ಅದು ವಿಶೇಷವಾಗಿ ಬೇಂದ್ರೆ ಸಾಹಿತ್ಯವನ್ನು ಅವರು ಅಭ್ಯಾಸ ಮಾಡಿದರು. ಹೀಗಾಗಿ ಬೇಂದ್ರೆಯವರ ಮೇಲೆ ಇಂಗ್ಲೀಷ್ ಸಾಹಿತ್ಯದ ಪ್ರಭಾವ ಎಷ್ಟಾಯಿತು, ಅಥವಾ ಇಂಗ್ಲೀಷ್ ಸಾಹಿತ್ಯದ ಅಧ್ಯಾಪನದಿಂದ ಕುರ್ತಕೋಟಿಯವರು ಆ ಮಾನದಂಡಗಳನ್ನು ಉಪಯೋಗಿಸಿ ಬೇಂದ್ರೆ ಕಾವ್ಯವನ್ನು ಯಾವ ರೀತಿ ಅಭ್ಯಾಸ ಮಾಡಿದರು ಎಂಬುದು ಬಹಳ ಕಠಿಣವಾದಂಥ ಒಂದು ಪ್ರಶ್ನೆ. ಅದಕ್ಕಾಗಿ ನಾವು ಕುರ್ತಕೋಟಿ ಮೆಮೋರಿಯಲ್ ಟ್ರಸ್ಟ್ನವರು ಕುರ್ತಕೋಟಿಯವರ ಬೇಂದ್ರೆಯವರನ್ನು ಕುರಿತ ಸಮಗ್ರ ವಿಮರ್ಶೆಯನ್ನು ತರಬೇಕು ಅಂತ ಒಂದು ವಿಚಾರವನ್ನು ಮಾಡಿದಾಗ ನಮ್ಮ ತಲೆಯಲ್ಲಿ ಒಂದು ವಿಚಾರ ಬಂತು. ಸಾಮಾನ್ಯವಾಗಿ ಬೇಂದ್ರೆಯವರ ಬಗ್ಗೆ ಒಂದು ಆಕ್ಷೇಪಣೆ ಏನು ಅಂದರೆ ಅವರು ಮಹಾಕಾವ್ಯವನ್ನು ರಚಿಸಲಿಲ್ಲ ಅಂತ. ಅನೇಕ ವಿಮರ್ಶಕರು ಈ ಮಾತನ್ನು ಹೇಳ್ಯಾರ. ಆದರೆ ಕುರ್ತಕೋಟಿಯವರು ಒಂದು ಮಾತನ್ನು ಹೇಳ್ತಾರೆ, ಬೇಂದ್ರೆಯವರ ಕಾವ್ಯ ಪ್ರತಿಭೆ ವ್ಯಕ್ತವಾದದ್ದೇ ಭಾವಗೀತೆಯಲ್ಲಿ. ಹೀಗಾಗಿ ಅವರು ಕಥನ ಮಾರ್ಗವನ್ನು ಅನುಸರಿಸಲಿಲ್ಲ, ಅದಕ್ಕಾಗಿ ಮಹಾಕಾವ್ಯವನ್ನು ಅವರು ಬರೀಲಿಲ್ಲ. ಮನಸ್ಸು ಮಾಡಿದರೆ ಬರೆಯಬಹುದಾಗಿತ್ತು, ಆ ಮಾತು ಬೇರೆ ಸಾಮ್ರಾಜ್ಯಕ್ಕೆ ಬಿಟ್ಟದ್ದು. ಆದರೆ ಮೂಲಭೂತವಾಗಿ ಅವರ ಕಾವ್ಯ ಪ್ರತಿಭೆ ಭಾವಗೀತೆಗೆ ಒಲಿದಿದ್ದರಿಂದ ಅವರು ತಮ್ಮ ಜೀವಮಾನದ್ದಕ್ಕೂ ಭಾವಗೀತೆಯನ್ನೇ ಬರೆದರು. ಸಾಹಿತ್ಯದ ಬೇರೆ ಬೇರೆ ಪ್ರಕಾರದಲ್ಲಿ ಕೈ ಆಡಿಸೋ ಮಾತು ಬೇರೆ, ಆದರೆ ಭಾವಗೀತೆ ಅವರ ಪ್ರಮುಖವಾದಂಥ ಕಾವ್ಯ ಮಾಧ್ಯಮ. ಹಾಗೆಯೇ ಕುರ್ತಕೋಟಿಯವರದ್ದೂ ಒಂದು ಆಕ್ಷೇಪಣೆ ಏನಿದೆ, ಅವರು 1958-59 ಹಿಡಿದು ಬೇಂದ್ರೆ ಕಾವ್ಯವನ್ನು ಆಳವಾಗಿ ಅಭ್ಯಾಸ ಮಾಡಿ ವಿಮರ್ಶೆಯನ್ನು ಬರೆದರೂ ಕೂಡ ಬೇಂದ್ರೆಯವರನ್ನು ಕುರಿತಾದಂಥ ಒಂದು ಸಮಗ್ರವಾದಂಥ ಕೃತಿ ಅವರಿಂದ ಬರಲಿಲ್ಲ. ನಾನು ಬೇರೆ ಲೇಖಕರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಅಂದರೆ ಬೇಂದ್ರೆಯವರ ಎಲ್ಲ ಕೃತಿಗಳನ್ನು ಒಟ್ಟಿಗೆ ಇಟ್ಟುಕೊಂಡು ಬೇಂದ್ರೆಯವರ ಬದುಕು, ಬರಹ, ಜೀವನ, ಕಾಲಾನುಕ್ರಮದಲ್ಲಿ ಬಂದಂಥ ಅವ್ರ ಕೃತಿಗಳು ಇವುಗಳನ್ನು ಕುರಿತು ಒಂದು ಅಕಾಡೆಮಿಕ್ ಶಿಸ್ತನ್ನು ಇಟ್ಟುಕೊಂಡು ಕೃತಿಯನ್ನು ಅವರು ರಚಿಸಲಿಲ್ಲ ಅಂತ ಗಿರಡ್ಡಿಯವರು ಒಂದು ಮಹತ್ವದ ಮಾತನ್ನು ಹೇಳ್ತಾರೆ. ಹೇಗೆ ಬೇಂದ್ರೆಯವರ ಕಾವ್ಯ ಭಾವಗೀತೆಗೆ ಒಲಿದಿತ್ತು, ಹಾಗೆ ಕುರ್ತಕೋಟಿಯವರ ವಿಮರ್ಶೆ ಪ್ರಬಂಧ ಪ್ರಕಾರಕ್ಕೆ ಒಲಿದಿತ್ತು. ಕುರ್ತಕೋಟಿಯವರ ವಿಮರ್ಶೆ ಏನೇ ಇದ್ರೂ ಅದು ಪ್ರಬಂಧ ರೂಪದಲ್ಲಿ ಇದೆ ಅಂತ. ಹೀಗಾಗಿ ನಾವು ಏನು ವಿಚಾರ ಮಾಡಿದ್ವಿ ಅಂದರೆ 58-59 ಹಿಡಿದು ಇಲ್ಲಿವರೆಗೆ ಅವರು ಏನು ಬೇಂದ್ರೆಯವರ ಕಾವ್ಯವನ್ನು ಕುರಿತು ಲೇಖನಗಳನ್ನು, ಭಾಷಣಗಳನ್ನು ಮಾಡ್ಯಾರೋ ಅವುಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಸಮಗ್ರವಾದ ಕೃತಿಯನ್ನು ತರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕೃತಿಯನ್ನು ತಂದಿದ್ದೇವೆ. ಮತ್ತು ಇದರ ಇತಿಹಾಸ ಕಟ್ಟಿಯವರಿಗೆ ಮತ್ತು ನನಗೆ ಗೊತ್ತು. ಕುರ್ತಕೋಟಿಯವರ ಮಗ ರಾಮ್ ಕುರ್ತಕೋಟಿ ಇದ್ದಾಗಲೇ ಈ ಕೃತಿಯ ಹೊಳವನ್ನು ಹಾಕಿದ್ವಿ. ಅದು ನಮ್ಮ ದುರ್ದೈವವೇನೋ, ಅವರ ಜೀವಿತ ಕಾಲದಲ್ಲಿ ಅದು ಬರಲಿಲ್ಲ. ಆನಂತರ ಅವರ ಸೊಸೆ ನರ್ಮದಾ ಅವರು ಕೂಡ ಈ ಕೃತಿ ಹೊರಬರಲಿಕ್ಕೆ ಬಹಳ ಪ್ರಯತ್ನ ಪಟ್ಟರು. ಆದರೆ ಅವರು ಬರುವುದರೊಳಗೆ ಅವರು ಹೋಗಿಬಿಟ್ರು. ಕೊನೆಗೆ ಈ ಕೃತಿ ಬರ್ತದೋ ಇಲ್ಲೋ ಅನ್ನುವಂಥ ಒಂದು ಅಂಜಿಕೆ ಅನ್ರಿ, ಹೆದರಿಕೆ ಅನ್ರಿ, ಸಂಶಯ ಅನ್ರಿ ನಮಗಿತ್ತು. ಆದರೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತಾರೆ. ಮನೋಹರ್ ಗ್ರಂಥಮಾಲೆ ಸಮೀರ್ ಜೋಶಿ ಬಹಳ ಆಸಕ್ತಿ ವಹಿಸಿ ಈ ಕೃತಿ ಬರಲಿಕ್ಕೆ ಕಾರಣ ಆದರು. ಇದನ್ನೆಲ್ಲ ಹೇಳೋ ಕಾರಣ ಏನು ಅಂತಂದರೆ, ಒಂದು ಒಳ್ಳೆಯ ಕೃತಿ ಬರಬೇಕು ಅಂತಂದರೆ ಅದು ಕಾಲ ಕೂಡಿ ಬರಬೇಕು. ಭುವನದ ಭಾಗ್ಯದಿಂದ ಒಬ್ಬ ಶ್ರೇಷ್ಠ ಸಾಹಿತಿ ಅಥವಾ ಕವಿ ಹುಟ್ಟುವಂತೆ ಅಂಥ ಒಂದು ಕೃತಿ ಬರಬೇಕಾದ್ರೂ ಅದು ಭುವನದ ಭಾಗ್ಯ. ಈ ರೀತಿ ವಾಗರ್ಥ ಬಂದಿದೆ. ಅದರ ಬಗ್ಗೆ ವಿದ್ವಾಂಸರಾದಂಥ ಶ್ರೀರಾಮ್ ಭಟ್ರು, ಬೀದರ್ ಕುಂದಿಯವರು ಅನೇಕರು ಮಾತಾಡಿದ್ದಾರೆ. ತಾವು ಬೇಂದ್ರೆ ಅಭಿಮಾನಿಗಳು, ಕುರ್ತಕೋಟಿ ಅಭಿಮಾನಿಗಳಾಗಿದ್ದರೆ ಅದನ್ನು ಓದಿ ಅಭ್ಯಾಸ ಮಾಡಿರಿ. ಇಂಥ ಒಂದು ಚರ್ಚೆಗೆ ಹೆಚ್ಚು ಅವಕಾಶವಾಗಲಿ. ಈ ಸಂದರ್ಭದಲ್ಲಿ ನನ್ನ 2 ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ
ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ನಾನು ಅವರ ಸಂಘಟಕರಿಗೆ ಮತ್ತು ಕೇಳಿದ್ದಕ್ಕಾಗಿ ತಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸಂವಾದ ಇನ್ನೂ ಒಂಚೂರು ಮುಂದುವರಿಸ್ತೀವಿ. ಈ ಇಂಗ್ಲೀಷ್ ಹಿನ್ನೆಲೆಯಲ್ಲಿ ಭಾಳ ಮುಖ್ಯವಾಗಿ ಫ್ಯೂಚರ್ ಪೊಯೆಟ್ರಿಗೆ ಇಟ್ಕೊಂಡು ಮಾತಾಡಿದರು. ಅದು ಕನ್ನಡಕ್ಕೆ ಗೌರೀಶ್ ಕಾಯ್ಕಿಣಿ ಅವರು ತಂದಿದ್ದಾರೆ. ಭವಿಷ್ಯದ ಕಾವ್ಯ ಅಂತ ಅದು ಪ್ರಕಟ ಆಗಿದೆ ಕನ್ನಡದಲ್ಲಿ. ಅದನ್ನು ಅರವಿಂದರ ಗ್ರಂಥಮಾಲೆಯವರು ಅದನ್ನು ಪ್ರಕಟ ಮಾಡಿದ್ದಾರೆ. ಆ ಕಾಲಘಟ್ಟದಲ್ಲಿ ಫ್ಯೂಚರ್ ಪೊಯೆಟ್ರಿ ನವೋದಯದಲ್ಲಿ ಎಲ್ಲರ ಮೇಲೂ ಪ್ರಭಾವ ಮಾಡಿದಂಥದ್ದು. ಯಾರು ಪುಣೆಗೆ ಓದಲಿಕ್ಕೆ ಹೋಗ್ತಿದ್ರು ಅವ್ರಿಗೆಲ್ಲರಿಗೂ ಆ ಫ್ಯೂಚರ್ ಪೊಯೆಟ್ರಿ ತನ್ನದೇ ಆದಂಥ ಒಂದು ಪ್ರಭಾವವನ್ನು ಬೀರ್ತಿತ್ತು. ಅಂಥ ಪ್ರಭಾವದಿಂದ ಬಂದಂತಹ ಬೇಂದ್ರೆ ಕಾವ್ಯವನ್ನು ಮತ್ತು ಕುಟ್ಕೋಟಿಯವರು ಅದಕ್ಕೆ ಯಾವ ರೀತಿ ಸಂಯೋಜಿತಗೊಂಡರು ಅಂತನ್ನೋದನ್ನು ನಾಯಕರು ಬಹಳ ಅಪರೂಪದ ಉದಾಹರಣೆಗಳನ್ನು ಕೊಟ್ಟು ಹೇಳಿದರು. ವೇದಾಂಗೋ ವೇದವಿತ್ ಕವಿ ಅಂತಿಕೊಂಡು ಹೇಳಿ ವಿಷ್ಣು ಸಹಸ್ರನಾಮ ಮಾತನ್ನು ಹೇಳ್ತದೆ. ಅದಕ್ಕೆ ಬೇಂದ್ರೆಯವರು ಒಂದು ಮಾತನ್ನು ಹೇಳ್ತಾ ಇದ್ರು. ಅವರು ಏನು ಮಾಡಿ, ನಾನು ವೈದಿಕರ ಮನೆಯಲ್ಲಿ ಹುಟ್ಟೀನಿ, ಹೀಗಾಗಿ ನಾನು ವೇದವಿತ್ ಕವಿನೇ ಅಂತಿಕೊಂಡು ಹೇಳಿ, ವೇದಾಂಗೋ ವೇದವಿತ್ ಕವಿ ಅಂತಿಕೊಂಡು ಹೇಳಿ ಆ ವೇದವಿತ್ ಕವಿಯ ಬಗ್ಗೆ ಅದರ ಆದಮೇಲೆ ಅರವಿಂದರು ಮತ್ತು ರವೀಂದ್ರರ ಪ್ರಭಾವದ ಬಗ್ಗೆಯೂ ಹೇಳಿದರು. ಇಲ್ಲೇ ನಮ್ಮ ಸಂವಾದದ ಕೊನೆ ಹಂತ, ಇನ್ನೊಂದು 2ನೇ ರೌಂಡ್ನಲ್ಲಿ 3 ಜನರಲ್ಲಿ ಯಾರ್ಯಾರು ಮಾತಾಡ್ತಾರೋ ಅವ್ರು ಮಾತಾಡಿ ಈ ವಾಗರ್ಥಕ್ಕೆ ಒಂದು ಒಟ್ಟಾರೆ ಒಂದು ಕನ್ಕ್ಲೂಷನ್ ಅಥವಾ ಒಂದು ವಿಚಾರವನ್ನು ಕೊಡ್ತಕ್ಕಂಥದ್ದು. ಇದು ಇದಮಿತ್ತಮ್ ಅಂತಲ್ಲ, ಅದು ಅವರವರ ಓದಿಗೆ ಹೆಂಗೆ ಕಾವ್ಯ ಹೇಗೆ ಅವರವರ ವಾಚನಾಭಿನಯ ಮತ್ತು ಅವರ ಅರ್ಥಕ್ಕೆ ಬಿಟ್ಟದೋ, ವಾಗರ್ಥನೂ ಅವರವರ ಅರ್ಥಕ್ಕೆ ಬಿಟ್ಟಂಥದ್ದು. ಅದರ ಪುಸ್ತಕ ಹೆಸರೇ ವಾಗರ್ಥ. ಆ ಹಿನ್ನೆಲೆಯಲ್ಲಿ ಇನ್ನೊಂದು ಕೊನೆಯ ಸುತ್ತಿನಲ್ಲಿ ಶ್ರೀರಾಮ್ ಭಟ್ರು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದಾದಮೇಲೆ ಇದ್ರ ಕುಂದಿಯವರನ್ನು ನಾಯಕರನ್ನ ಕೇಳ್ತೀನಿ ಮತ್ತು ಅವ್ರು ಮಂಡಿಸ್ಬೋದು. ಈಗಾಗಲೇ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಈಗ ಶ್ರೀರಾಮ್ ಭಟ್ರನ್ನ ಕೇಳ್ಕೊತಾ ಇದ್ದೀನಿ. ಹಸದವ್ರನ್ನ ಕಾಯಿಸಬಾರ್ದು ಅಂತ ಇರುತ್ತೆ. ಆದರೆ ನನ್ನ ಮಾತು ಒಂದು ಹಂತದಕ್ಕೆ ನಿಂತಿತ್ತಷ್ಟೇ, ಅದನ್ನು ಚೂರು ಮುಂದುವರಿಸ್ಬೇಕಷ್ಟೆ. ವಾಗರ್ಥ ಅದು ಅರ್ಥ ಪ್ರಾಧಾನ್ಯ ಇರೋದು ಪ್ರಾಚೀನ ಕಾವ್ಯಗಳಿಗೆ. ಆಧುನಿಕ ಕಾವ್ಯಕ್ಕೆ ಭಾವ ಪ್ರಾಧಾನ್ಯ ಇದೆ ಅಂತ ಕುರ್ತಕೋಟಿಯವರು ತಮ್ಮ ವಿಮರ್ಶೆಯಲ್ಲಿ ಒಂದು ಕಡೆ ಬರೀತಾರೆ. ತುಸುಮಟ್ಟಿಗೆ ಅವರನ್ನು ವಿವರಿಸ್ತಾರೆ. ಅಂದರೆ ಈ ಭಾವಪ್ರಧಾನ ಅನ್ನೋದು ಈ ಇಬ್ಬರು ಮಾತುಗಳಲ್ಲೂ ಬಹಳ ಸ್ಪಷ್ಟವಾಗಿದೆ. ಹಾಗಂದರೆ ಏನು ಅಂತ ಹೇಳೋದಷ್ಟೇ ನನ್ನ ಕೆಲಸ. ಭಾವಪ್ರಧಾನ ಅಂದರೆ ಏನು ಅಂತ ಅದನ್ನು ಬೇಂದ್ರೆಯವರ ಒಂದು ಮಾತನ್ನೇ ಕುರ್ತಕೋಟಿಯವರು ಉಲ್ಲೇಖಿಸಿ ಅದರ ಬಗ್ಗೆ ಒಂದು ಒಳ್ಳೆ ಟಿಪ್ಪಣಿ ಬರ್ತಾರೆ. ಭಾವಗೀತೆ ಅಂತಲೇ ಅವರು ಮಹಾಕಾವ್ಯ ಬರೆದಿಲ್ಲ, ಭಾವಗೀತೆ ಬರೆದರು. ಅಂದರೆ ಭಾವಗೀತೆ ಅನ್ನೋದೇ ಒಂದು ಕವಿತೆ. ಬೇಂದ್ರೆಯವರ ಭಾವಗೀತೆಗಳೆಲ್ಲ ಸೇರಿಸಿದ್ರೆ ಎಷ್ಟೋ ಮಹಾಕಾವ್ಯ ಆಗುತ್ತೆ. ಅಲ್ಲಿ ಅವರು ಆ ಭಾವ ನೋಡಿ, ಇಲ್ಲಿ ಅದು ಏನು ಅಂತ ಬಾಯಿ ಬಿಟ್ಟು ಹೇಳೋದಿಲ್ಲ. ಅವರು ಒಂದು ಚಿತ್ರ ಕೊಡ್ತಾರೆ. ವಜ್ರಮುಖವ ಚಾಚಿ ಮುತ್ತು ತಿತ್ತು ಹೂವ ನೀರ ಹೀರಿ ಏರುತ್ತಿತ್ತು ನೀರಸವ ಜಾವ. ಅಯ್ಯೋ ನೋವೆ ಅಹಹ ಸಾವೆ ವಿಫಲ ಸಫಲ ಜೀವ. ಇದು ತಕ್ಷಣಕ್ಕೆ ಅರ್ಥ ಆಗೋದಿಲ್ಲ, ನೇರವಾಗಿ. ಅಲ್ವಾ? ಈ ಪ್ರಾಚೀನ ಕಾವ್ಯಗಳಲ್ಲಿ ಕಥೆ ಇರುತ್ತೆ. ಕಥೆ ಇಲ್ಲದೆ ಕಾವ್ಯವೇ ಇಲ್ಲ. ಹಾಗಾಗಿ ಆ ಕಥೆಯೊಂದಿಗೆ ನಮಗೆ ಅರ್ಥ ಸಂವಹನ ಆಗ್ತಾ ಇರುತ್ತೆ. ಅದರ ಲಿರಿಕ್ಸಲ್ಲಿ, ಭಾವಗೀತೆಗಳಲ್ಲಿ ಏನಾಗುತ್ತೆ ಅಂದರೆ ಕಥೆ ಇರೋದಿಲ್ಲ. ಎಲ್ಲಿಂದ ಆರಂಭ ಆಗುತ್ತೆ, ಎಲ್ಲಿಂದ ಕೊನೆ ಆಗುತ್ತೆ, ಏನು, ಇದಕ್ಕೆ ಇದರದೇ ಆದ ಒಂದು ನಡೆ. ಅದು ಅದರ ದೋಷವಲ್ಲ, ಅದರ ಗುಣ. ಕಾಳಿದಾಸನ ಮೇಘದೂತ ಬೇಂದ್ರೆಯವರು ಅನುವಾದ ಮಾಡಿ, ಮೇಘದೂತ ಎಲ್ಲಿಂದ ಆರಂಭ ಆಗುತ್ತೆ, ಎಲ್ಲಿಂದ ಕೊನೆ ಆಗುತ್ತೆ, ಕಥೆಯೇ ಇಲ್ಲ. ಆದರೆ ಒಂದು ಎಳೆ. ಕಶ್ಚಿತ್ ಕಾಂತಾವಿರಹ ಗುರುಣ ಸ್ವಾಧಿಕಾರಾತ್ ಪ್ರಮತ್ತಃ. ಯಾವನೋ ಒಬ್ಬ ಯಕ್ಷ ಇದ್ದ, ಅವನಿಗೆ ಶಾಪ ಬಂತು, ಭೂಮಿಗೆ ಬಿದ್ದ.
ಭೂಮಿಗೆ ಬಿದ್ದ ಅಂತ ಹೇಳೋದಿಲ್ಲ, ಕಾಂತೆಯಿಂದ ಅಗಲಿದ ಅಷ್ಟೆ. ಅದು ಕೊನೆ ಆಗೋದಿಲ್ಲ ಅಂದರೆ ಮೋಡಕ್ಕೆ ಸಂದೇಶ ಕಳಿಸ್ತಾನವನು ಆ ನಾಯಕ, ಕಶ್ಚಿದ್ ಯಕ್ಷ. ಅವನು ಏನು ಸಂದೇಶ ಕೊಡ್ತಾನೆ ಅಂದರೆ, ಅಪ್ಪ ಮೋಡ, ನಿನಗೆ ಮಾತ್ರ ನನ್ನಂತೆ ವಿದ್ಯುತ್ತೆಂಬ ನಿನ್ನ ಪತ್ನಿಯಿಂದ ವಿಯೋಗ ಆಗದೇ ಇರಲಿ. ಇಷ್ಟೇ. ಇದರ ನಡುವೆ ಎಲ್ಲ ಇಡೀ ಭಾರತದ ಉತ್ತರ ಭಾಗದ ಪಯಣ. ಅದರದ್ದೇ ಒಂದು ರೋಚಕವಾದ ಲಿರಿಕ್ಸ್, ಭಾವಗೀತಾ ಪ್ರಕಾರ ಸಂಸ್ಕೃತದಲ್ಲಿ ಅಲ್ಲಿಂದ ಶುರುವಾಯಿತು. ಇದಿತ್ತು ಹಿಂದೆ, ರಾಮಾಯಣದಲ್ಲೇ ಇತ್ತು, ಆದರೆ ಅದು ಕಥೆಯ ಮಧ್ಯೆ ಇತ್ತಷ್ಟೇ, ಅದು ಪ್ರತ್ಯೇಕವಾಗಿರಲಿಲ್ಲ. ಈ ಭಾವಗೀತೆಯನ್ನು ಹೀಗೆ ಅರ್ಥ ಮಾಡೋ ಕುರ್ತಕೋಟೆಯವ್ರನ್ನ ಓದಿಬಿಡ್ತೇನೆ. ಈ ಪದ್ಯ ಅರ್ಥ ಆಗಿಲ್ಲ ಅಲ್ವಾ ನಾವು ಓದಿದಾಗ, ಅದೇನು ಅರ್ಥ ಅಂತ ಗೊತ್ತಾಗುತ್ತೆ. ಭೃಂಗದ ವಜ್ರಮುಖ ಅಂದರೆ ಚುಚ್ಚುವಂಥದ್ದು, ಚೂಪಾತು. ಹೂವಿನ ಪ್ರಾಣವನ್ನು ಹೀರಿ ಬಾಡಿ ಹೋದ ಹೂವಿನ ಒಡಲಿಂದ ಹಣ್ಣು ಹುಟ್ಟುವಂತೆ ಮಾಡುವುದು, ಫಲಿಸುವಂತೆ ಮಾಡುತ್ತದೆ. ನೀರ ಹೀರಿ ಏರುತ್ತಿತ್ತು ನೀರಸವಾ ಜೀವ. ಕವಿಯ ಪ್ರತಿಭೆಗೆ ವಜ್ರಕ್ಕಿಂತ ಚೂಪಾದ ಮೊನೆ ಇದೆ, ಅದು ಅದನ್ನು ಗುರುತಿಸುತ್ತೆ, ಹಿಡಿಯುತ್ತೆ. ಹಾಗೆ ವಿಸ್ತಾರವಾದ್ದನ್ನು ಹೇಳೋಕ್ಕೆ ಕವಿಗೆ 4 ಮಾತುಗಳು ಸಾಕು, ಒಂದು ಹೂತ ಹುಣಸೆ ಮರ ಸಾಕು. ಸೃಷ್ಟಿಗೊಳ್ಳುವ ಭಾವಕ್ಕೂ ಈ ವಾಸ್ತವವಾದ ಅನುಭವಕ್ಕೂ, ಕಾವ್ಯದಲ್ಲಿ ಪುನಃಸೃಷ್ಟಿಸುವ ಭಾವಕ್ಕೂ ಇರುವ ಸಂಬಂಧವೆಂದರೆ ಹೂವು ಮತ್ತು ಹಣ್ಣಿನ ಸಂಬಂಧ. ಒಂದು ಸತ್ತು ಇನ್ನೊಂದು ಹುಟ್ಟಿಕೊಳ್ಳುತ್ತದೆ. ಅವರು ಅದನ್ನು ಇನ್ನೊಂದು ಕವಿತೆಯೊಳಗೆ, ಪರಾಗದೊಳಗೆ, ನಿನ್ನ ಮುಖಸ್ಪರ್ಶವು ಸಾಕು ಹೊಸ ಸೃಷ್ಟಿಯೇ ಬರಬಹುದು. ಅಂದರೆ ಈ ಭಾವ ಕವಿತೆಯ ಅನುಭವದಿಂದ ಬರುತ್ತೆ. ಆ ಅನುಭವಕ್ಕೂ ಭಾವಕ್ಕೂ ಇರುವ ರೂಟ್ ಒಂದೇನೆ. ರೂಟ್ ಅಂದರೆ ಈ ಇಟಿಮಾಲಜಿ ಒಳಗೆ, ನಿರುಕ್ತದೊಳಗೆ ಅದರ ಮೂಲ ಯಾವುದು ಅಂತ ಹುಡುಕ್ತಾರೆ ಒಂದು ಪದಕ್ಕೆ, ಅದಕ್ಕೆ ರೂಟ್ ಅಷ್ಟು ಸಾಕು ಅಂತ. ಆದರೆ ವಾಗರ್ಥದಲ್ಲಿ ಈ ಭಾವ ಇರುತ್ತೆ, ಇರದೇನೋ ಹೋಗ್ಬೋದು, ಕೇವಲ ಮಾತು ಅರ್ಥದ ನೆಲೆಯಲ್ಲೇ ನಿಂತಿರಬಹುದು. ಆದರೆ ಆಧುನಿಕ ಕಾವ್ಯ ಈ ಭಾವಗೀತಾತ್ಮಕವಾದದ್ದು, ಭಾವಪ್ರಧಾನವಾದ್ದು. ಆ ಭಾವವನ್ನು ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಕಾವ್ಯಕ್ಕೆ ಅರ್ಥ ಇದೆಯೇ ಅನ್ನೋದು ಪ್ರಶ್ನೆ. ಆವಾಗ ಅರ್ಥೈಸ್ಕೊಳ್ಬೇಕು. ಅದರ ಅರ್ಥ ಏನು ಅಂದರೆ, ನನ್ನ ಅರ್ಥವನ್ನು ನಾನು ಕಾಣ್ತೆ. ಆದರೆ ಆ ನನ್ನ ಅರ್ಥ ಅನ್ನೋದು ತೀರಾ ದೂರದ್ದಲ್ಲ. ಅದು ಒಂದು ಸಮಷ್ಟಿಯ ಒಳಗಡೆ ಕಾವ್ಯಾಸಕ್ತರಿಗೆಲ್ಲ ಅನುಭವಕ್ಕೆ ಬರುವಂಥ ಒಂದು ಅರ್ಥ. ಅರ್ಥ ಅನ್ನೋಕ್ಕಿಂತ ಭಾವವೇ ಅರ್ಥ. ಮಾತು ಅರ್ಥ ಮತ್ತು ಭಾವ. ಅದಕ್ಕೇನೆ ಅವರು ಭಾವಭೃಂಗ ಅನ್ನೋ ಪದ ಬಳಸ್ತಾರೆ, ಬೇಂದ್ರೆಯವರು. ಭಾವಭೃಂಗ ಅಂತ. ನಾನಿನ್ನು ಸಂಸ್ಕೃತ ಪದಗಳನ್ನು ಹೇಗೆ ಬಳಸ್ತಾರೆ, ಆ ಸಂಸ್ಕೃತ ಪದಕ್ಕೆ ಒಂದು ಪರ್ಯಾಯವಾದ ಪದವನ್ನು ಹೇಗೆ ಬಳಸ್ತಾರೆ, ಸಂಸ್ಕೃತದ ಪರಿಕಲ್ಪನೆಗಳನ್ನು ಬೇಂದ್ರೆ ಹೇಗೆ ಬಳಸ್ತಾರೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ಈ ಗುರು ಶಿಷ್ಯರು ಅಂತ ಹೇಳಲಾಗದು, ಆದರೆ ಅದನ್ನು ಕುರ್ತಕೋಟವರು ಒಪ್ಕೊಂಡಿದ್ದಾರೆ. ಅದನ್ನು ಅವರು ವಾಗರ್ಥದ ಮುಖಪುಟ ನೋಡಿದ್ರೆ ಗೊತ್ತಾಗುತ್ತೆ. ವಾಗರ್ಥದ ಮುಖಪುಟದಲ್ಲಿ ನೋಡಿ, ಭಾಳ ಚೆನ್ನಾಗಿ ಹಾಕಿದ್ದಾರೆ ಅದನ್ನು. ಈ ಕುರಿತು ಒಂದು 4 ಮಾತುಗಳನ್ನು ಆಡಬೇಕು. ನಾನು ಮಾತನಾಡದೆ ಅವರ ಕವಿತೆಯ ಮೂಲಕ ನೋಡ್ತಾ ಹೋಗೋಣ. ಕನಕ ಅಂತ, ಇದು ಅಂಥ ಪ್ರಸಿದ್ಧ ಪದ ಅಂತ ಹೇಳಲಾರ ನಾನು. ಅಂದರೆ ಇತರ ವಿಮರ್ಶೆ, ಕನ್ನಡ ವಿಮರ್ಶೆ ಗುರುತಿಸಿದಂತೆ
ಬೇಂದ್ರೆಯ ಅತ್ಯದ್ಭುತವಾದ ಕವಿತೆಗಳೆಲ್ಲ ಇದೆ. ಆದರೆ ಕನಕವು ನಾನು ಆರಿಸಿಕೊಂಡ ದೃಷ್ಟಿಯಿಂದ ಮತ್ತು ಇನ್ನೊಂದು ಬೇಂದ್ರೆಯವರು ಕೊನೆ ಕಾಲಕ್ಕೆ ಅವ್ರ ಮೇಲಿರುವ ಏನು ಹೇಳೋಣ, ಮೆಚ್ಚುಗೆ ಅನ್ನೋಕ್ಕಿಂತ ಅಪವಾದ ಇದೆಯಲ್ಲ, ಅವರು ಕೊನೆಗೆ ಸಂಖ್ಯೆಗೆ ಇಳಿದುಬಿಟ್ಟು ಎಲ್ಲೋ ಕಳೆದು ಹೋಗ್ಬಿಟ್ರು ಅಂತ ಅದರ ಬೀಜ ಕೂಡ ಇಲ್ಲಿ ಸಿಗತ್ತೆ. ಕನಕ ಭಾಳ ಸರಳವಾಗಿದೆ ಕವಿತೆ, ಚೆನ್ನಾಗಿದೆ. ಇದು ಆರಂಭ ಆಗೋದು ಹೀಗೆ: ಒಂದು ವೃಕ್ಷದ ಮೇಲೆ ಎರಡು ಪಕ್ಷಿ, ಅರಿವ ನುಣ್ಣುವುದೊಂದು, ಮರವ ನುಂಗುವುದೊಂದು, ಇದು ಅದಕ್ಕೆ ಅದು ಇದಕ್ಕೆ ಸಾಕ್ಷಿ. ಏನಿದು? ಇದು ಮುಂಡಕೋಪನಿಷತ್ತಿನ ಒಂದು ಮಂತ್ರದ ಅನುವಾದ. ದ್ವಾಸುಪರ್ಣ ಸಯುಜಾ ಸಖಾಯೌ ಸಮಾನಂ ವೃಕ್ಷಂ ಪರಿಷಸ್ವಜಾತ್. ಎರಡು ಒಳ್ಳೆ ಮಿರಿಮಿರಿ ಮಿಂಚುವ ರೆಕ್ಕೆಗಳ ಹಕ್ಕಿಗಳು ಸಮಾನವಾದ ಮರದ ಮೇಲೆ ಕುಳಿತಿವೆ, ಒಂದೇ ಮರದ ಮೇಲೆ ಕೂತ್ಕೊಂಡಿವೆ. ತಯೋರನ್ಯ ತಯೋರೇಕಃ ಪಿಪ್ಪಲಂ ಸ್ವಾದು ಅತ್ತಿ. ಅದರಲ್ಲಿ ಒಂದು ರುಚಿಯಾದ ಸವಿ ಹಣ್ಣನ್ನು ಸವಿತಾ ಇದೆ. ಅನಶ್ನನ್ ಅನ್ಯ ಅಭಿಚಾಕಶೀತಿ. ತಿನ್ನದೆ ಇನ್ನೊಂದು ಹಕ್ಕಿ ಸುಮ್ಮನೆ ನೋಡ್ತಾ ಇದೆ. ಇದು ಅದು ಮುಂಡಕೋಪನಿಷತ್ತಲ್ಲಿ ಜೀವ ಮತ್ತು ಆತ್ಮ, ಅದರ ಸಾಕ್ಷಿ ಚೈತನ್ಯ ಸುಮ್ಮನೆ ಕೂತಿದೆ. ಅದು ತಿನ್ನೋದಿಲ್ಲ, ಉಣ್ಣೋದಿಲ್ಲ, ಏನೂ ಮಾಡೋದಿಲ್ಲ. ಆದರೆ ಅದಿಲ್ಲದೆ ಏನೂ ನಡೆಯೋದಿಲ್ಲ. ಜೀವಾತ್ಮ ಪರಮಾತ್ಮ ಹಾಗೆ. ಆದರೆ ಬೇಂದ್ರೆಯವರು ಸ್ವಲ್ಪ ಬದಲಾಯಿಸ್ತಾರೆ. ಮರವ ನುಂಗುವುದೊಂದು, ಅರಿವ ನುಣ್ಣುವುದೊಂದು, ಪಿಪ್ಪಲಂ ಸ್ವಾದು ಹತ್ತಿವರೆಗೆ ಬಂತು. ಮುಂದಿನ ಅನುವಾದ ಪಲ್ಲಟವಾಯಿತು. ಮರವ ನುಂಗುವುದೊಂದು, ಅಲ್ಲಿ ಈ ಜೀವಗಳಿಗೆಲ್ಲ ಪರಮಾತ್ಮ ಸಾಕ್ಷಿ ಚೈತನ್ಯ ಅಂತಲೇ ಹೆಸರಂತೆ. ಸಾಕ್ಷಿಣೇ ನಮಃ ಸಹಸ್ರನಾಮದಲ್ಲಿ ಕೂಡ ನೀವು ನೋಡ್ತೀರಿ ಇದನ್ನು. ಸಾಕ್ಷಿ ಅಂದರೆ ಏನು? ಅನಶ್ವರನ್ ಅನ್ಯೋ ಅಭಿಚಾಕಶೀತಿ. ತಾನು ಯಾವುದರಲ್ಲೂ ಪಾಲ್ಗೊಳ್ಳದೆ ಸುಮ್ಮನೆ ನೋಡ್ತಾನೆ. ಸಾಕ್ಷಿ ಅಂದರೆ ಅಕ್ಷಿ, ತಾನು ಕಣ್ಣಾಗಿರುತ್ತೆ. ಅದೇ ತಾನೆ, ಅಲ್ಲಿಂದ ಬಂದಿರ್ತಾನೆ. ಪಾಪ ಪುಣ್ಯ, ಕರ್ಮ ಅಕರ್ಮ, ವಿಕರ್ಮ ಕುಕರ್ಮ ಎಲ್ಲವೂ ಬಂದಿದ್ದು ಅಲ್ಲಿಂದಲೇ. ಒಂದು ಕಣ್ಣು ನಮ್ಮನ್ನು ನೋಡ್ತಾ ಇದೆ ಅನ್ನುವ ಪ್ರಜ್ಞೆ ಇದೆ. ಆದರೆ ಇಲ್ಲಿ ಮರವ ನುಂಗುವುದೊಂದು, ಅದು ಇದಕ್ಕೆ, ಇದು ಅದಕ್ಕೆ ಸಾಕ್ಷಿ. ಕುರ್ತಕೋಟೆಯವರು ಮಾತನ್ನು ಓದಿಬಿಡ್ತಾರೆ. ಒಂದು ವೃಕ್ಷದ ಮೇಲೆ ಕುಳಿತ ಎರಡು ಪಕ್ಷಿಗಳ ಪ್ರತಿಮೆ ಮುಂಡಕೋಪನಿಷತ್ತಿನದು. ಜೀವ ಮತ್ತು ಪರಮಾತ್ಮ ಇವರು ಒಂದೇ ವಯಸ್ಸಿನ, ಒಂದೇ ಆಕಾರದ ಪಕ್ಷಿಗಳಂತೆ. ನಮಗೂ ಪರಮಾತ್ಮನಷ್ಟು ವಯಸ್ಸಾಯ್ತಾ? ಹೌದೌದು, ನಮಗೂ ಅದೇ ಜನ್ಮಾಂತರದ ಕಲ್ಪನೆ ಅದೇನು ಆಗಿದೆ. ಅವನೆಷ್ಟು ಹಳಬನೋ ನಾವು ಅಷ್ಟೇ ಹಳಬರು. ಜೀವ ಪಕ್ಷಿಗೆ ಹಣ್ಣು ತಿನ್ನುವುದರಲ್ಲಿ ಆಸಕ್ತಿ ಇದ್ದರೆ ಬ್ರಹ್ಮವು ಸಾಕ್ಷಿಯಾಗಿ ನೋಡುತ್ತಿರುವ ಪಕ್ಷಿಯಾಗಿದೆ. ಬೇಂದ್ರೆಯವರ ಈ ಕವಿತೆಯಲ್ಲಿ ಇದೇ ಪ್ರತಿಮೆ ಬೇರೊಂದು ರೂಪದಲ್ಲಿ ಬಂದು ಇಲ್ಲಿಯ ಎರಡು ಪಕ್ಷಿಗಳು ಒಂದು ಇನ್ನೊಂದಕ್ಕೆ ಸಾಕ್ಷಿಯಾಗುತ್ತವೆ. ಒಂದು ಅರಿವನ್ನುಂಡರೆ ಇನ್ನೊಂದು ಮರವನ್ನು ನುಂಗುತ್ತದೆ. ಉಪನಿಷತ್ತಿನ ಪಕ್ಷಿಗಳೊಡನೆ ಕನಕನ ಮುಂಡಿಗೆಯೊಳಗಿನ ಮರವ ನುಂಗುವ ಪಕ್ಷಿ ಮನೆಯೊಳಗೆ ಬಂದದೆ. ಈ ಪದ್ಯದ ಶೀರ್ಷಿಕೆನೇ ಕನಕ. ಭಾಳ ಸಾರ್ಥಕವಾದ ಶೀರ್ಷಿಕೆ. ಮುಂದೆ ಸ್ಪಷ್ಟವಾಗುತ್ತೆ. ಕನಕನ ಮುಂಡಿಗೆ ಕೇಳಿದಿರಲ್ಲ. ಮರವ ನುಂಗುವ ಪಕ್ಷಿ ಮನೆಯೊಳಗೆ ಬಂದದೆ ಎಂಬ ಪ್ರತಿಮೆಯೂ ಸೇರಿಕೊಂಡಿದೆ. ಅದಕ್ಕೆ ಮರ ನುಂಗೋದು ಅಂತ ಹೇಳ್ತಿರೋದು ಅವರು. ಅಲ್ಲಿ ಸುಮ್ಮನೆ ನೋಡ್ತಿರೋದು ಅನ್ನೋದನ್ನು ಬದಲಾಯಿಸೋದು. ಅವರು ಅಲ್ಲಿಂದ ಮುಂಡಕದಿಂದ ಕನಕನಿಗೆ ಹಾರ್ತಾರೆ. ಕನಕನಲ್ಲಿ ಅದು ದೇಹವನ್ನು ನುಂಗುವ ಮರಣದ ಅಥವಾ ಅರಿವಿನ ಪಕ್ಷಿ. ಒಂದೇ ವೃಕ್ಷದ ಮೇಲೆ ಇರುವ ಜೀವ ಮತ್ತು ಪರಮಾತ್ಮ. ಬೇಂದ್ರೆಯವರ ಕವಿತೆಯಲ್ಲಿ ಬುದ್ಧಿ ಮತ್ತು ಭಾವವೂ ಆಗುತ್ತದೆ. ಇದು ಇಂಪಾರ್ಟೆಂಟ್, ಭಾವವೂ ಆಗುತ್ತದೆ. ಈ ಕವಿತೆ ಅರ್ಥದ ನೆಲೆಯಿಂದ ಭಾವಕ್ಕೆ ಜಿಗಿಯುತ್ತೆ. ಮುಂದಿನ ಎರಡು ಸಾಲುಗಳಲ್ಲಿ ಕನಕ ಶಬ್ದದ ಅಚ್ಯುತತೆಯನ್ನು ಬಳಸಿಕೊಂಡು
ಸಂಖ್ಯಾಶಾಸ್ತ್ರದ ಬಲದಿಂದ ಅದನ್ನು ಸಮರ್ಥಿಸಿದ್ದಾರೆ. ಅಚ್ಯುತತೆ ಅಂತ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಆ ಪದ. ಎಸ್, ಸಿಂಪಲ್, ಇನ್ನೇನಿಲ್ಲ. ಚ್ಯುತವಾಗೋದು, ಬೇರಾಗೋದು. ಅಚ್ಯುತ ಆಗೋದು ಅಂದರೆ ಬೇರಾಗದೇ ಇರೋದು, ಚ್ಯುತನಾಗದೇ ಇರೋದು. ಆ ಅಚ್ಯುತತೆ ಎಲ್ಲಿದೆ ಅಂದರೆ ಕನಕ. ತಿರ್ಗಾ ಮುರುಗ ಹೇಳಿ ಅಂತ ಅದನ್ನು ತಿರ್ಗಾ ಮುರುಗ ಹೇಳಿ. ಕನಕ ಬೇಂದ್ರೆಯವ್ರದ್ದೇ ಸಾಲು ಇದು. ಕನಕ ತಿರುವು ಮುರುವಾದರೂ ಕನಕ, ಕನಕ ಕನಕ. ಒಂದರೊಳೆ 101 ಇರುವ ತನಕ. ಈಗ ಇದು ಶಬ್ದದಾಟದಿಂದ ಸಂಖ್ಯೆಯ ಆಟಕ್ಕೆ ಜಿಗಿದು ಬಿಟ್ರೆ ಹಾಗೆ ಇಲ್ಲೇ ಉತ್ಪನ್ನ ಆಯ್ತು, ಆರಂಭ ಆಗೋಯ್ತು ಬೇಂದ್ರೆಯವ್ರ ಸಂಖ್ಯೆಯನ್ನು ನೋಡೋದು. ಅದು ಯಾವುದು? ಅದು ಸಂಖ್ಯೆ 101. 101 101 101. ಹೀಗೆ ಹೋದರೂ ಒಂದೇ, ಹೀಗೆ ಹೋದರೂ ಒಂದೇ. 202 ಆಗ್ಬೋದು, ಆದರೆ ಒಂದಕ್ಕಿರುವ ಪ್ರಾಶಸ್ತ್ಯ ಇದೆ. ಅದಕ್ಕೋಸ್ಕರ ಅದು ಆರಂಭ. ಸಂಖ್ಯೆಯೇ ವಾಸ್ತವಿಕವಾಗಿ ಇದೆಯೇ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ. ಸಂಖ್ಯೆ ಅನ್ನೋದು ಎಲ್ಲಿದೆ? ಇವೆಲ್ಲ ಅಮೂರ್ತವಾದ್ದು. ಮೂರ್ತವನ್ನು ಅರಿಯೋದಕ್ಕೆ ನೋಡಿ, ಕಣ್ಣಿಗೆ ಕಾಣದ್ದನ್ನು ಅರಿಯೋದಕ್ಕೆ ಕಣ್ಣಿಗೆ ಕಾಣದೇ ಇರೋದನ್ನು ನಾವು ಸಹಾಯ ತಗೋತೀವಿ. ಇದು ಆಶ್ಚರ್ಯ. ಅದೇ ಅಧ್ಯಾತ್ಮ ಶುರುವಾಗೋದೇ ಹಾಗೆ. ಇಹುದೆಂದರೆ 1, ಇಲ್ಲೆಂದರೆ 0. 1 0ಯ ಹತ್ತರ ಹೊಸ ಬೆಣ್ಣೆಯ ವ್ಯಾಪಾರ. ಕೊಡುವುದು ಕೊಳುವುದು ಒಮ್ಮುಖದಲ್ಲಿ ಸಮ್ಮುಖದಲ್ಲಿ ಮುತ್ತಿಟ್ಟಂತೆ ಅನಂತ ಧಾರಾಳದ ಸಾರ. ಅಂದರೆ ಎಷ್ಟು ಹೈಟ್ಗೆ ಹೋಗ್ತಾರೆ ಇಲ್ಲಿ ಅಂದರೆ ಅದನ್ನು ಒಡೆಯೋದು ಕಷ್ಟ. 1ರ ಹತ್ತಿರ ಏನಿದೆ? 0 ಇದೆ. 1ರ ಹತ್ತಿರ 0 ಆದರೆ ಏನಾಗುತ್ತೆ? ಹತ್ತಿರ ಆಗುತ್ತೆ, 10 ಆಗುತ್ತೆ ಅಂತ. 1ರ ಮುಂದೆ 0 ಹಾಕಿದ್ರೆ 10 ಆಗುತ್ತೆ. ಇದರಲ್ಲಿ ಬಹಳ ಮುಖ್ಯವಾದ ಇನ್ನೊಂದು ಸಾಲು, ಮುತ್ತಿಟ್ಟಂತೆ ಅನಂತ ಧಾರಾಳದ ಸಾರ. ಈಗ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ಸಂಖ್ಯೆಗಳು ಎಲ್ಲಿ ಹುಟ್ಟಿದವು? ಎಲ್ಲಿಂದ ಹುಟ್ಟಿದವು? ಇದು ಒಂದು ಅಧ್ಯಾತ್ಮಶಾಸ್ತ್ರದಲ್ಲೂ ಗಣಿತದಲ್ಲೂ, ಗಣಿತ ಅಧ್ಯಾತ್ಮಕ್ಕಿಂತ ಬೇರೆ ಅಲ್ಲ. ನಮ್ಮ ಪೂರ್ಣ ಕಲ್ಪನೆ ಇರೋದು ಅದು ಬೇರೆ ಅಂತ. ಅಧ್ಯಾತ್ಮ ನಿಜವಾಗಿ ಅರ್ಥವಾಗೋದು ಗಣಿತದಲ್ಲಿ, ಗಣಿತದಲ್ಲೇನೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಏನದು ಪೂರ್ಣ? 0. ಇದೇನ್ರಿ ಈಗ ಹೇಳ್ತೀರಾ? ಪೂರ್ಣ 0 ಆಗತ್ತಾ? ನಮ್ಮಲ್ಲೆಲ್ಲ, ನಿಮಗೂ ಎಲ್ಲ ಗೊತ್ತಿರಬಹುದು, ನಾವೆಲ್ಲ ಕನ್ನಡ ಶಾಲೆ ಕಲಿಯುವಾಗ ನಮಗೆ 0 ಅಂತ ಹೇಳ್ಕೊಡ್ತಿರ್ಲಿಲ್ಲ. ಪೂರ್ಣ, ಪೂಜ್ಯ, ಪೂಜ್ಯ ಅಂದರೆ ಪೂಜಾ, ಪೂಜ್ಯ, ಪೂಜಾ, ಪೂರ್ಣ. ಪೂರ್ಣ ಪೂಜ್ಯ ಕೊಡು, ಪೂರ್ಣ ಕೊಡು. ಅದು ಯಾಕೆ 0 ಏನೂ ಇಲ್ಲದ್ದು ಅಲ್ಲದ್ದು ಪೂಜ್ಯವಾಯಿತು ನಿಮಗದು? ಯಾಕಂದರೆ ಉಪನಿಷತ್ತಿನ ಮಂತ್ರದಿಂದ ಆಯಿತು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಅಲ್ಲೇ ಒಂದು ಮ್ಯಾಜಿಕ್ ಇದೆ. ಇದು ಪೂರ್ಣ, ಅದು ಪೂರ್ಣ. ಇದು ಹಕ್ಕಿ, ಅದು ಹಕ್ಕಿ. ಪೂರ್ಣ, ಪೂರ್ಣದಿಂದ ಪೂರ್ಣವನ್ನು ಈಚೆಗೆ ತೆಗೆದಾಗಲು ಮತ್ತೆ ಅದು ಪೂರ್ಣವಾಗಿಯೇ ಇರುತ್ತೆ. ಇದು ಪೂರ್ಣವಾಗಿಯೇ ಇರುತ್ತೆ. ನೀವು ಸಂಖ್ಯೆ, ಮೂಲ ಸಂಖ್ಯೆ ಬರೀರಿ. ಮೂಲ ಸಂಖ್ಯೆ 0. 1 2 3 4 5 6 7 8 9. 9 ಆದಮೇಲೆ ಅದೇ ಹೇಳಿದ್ದು ಬಾಹತ್ತರಕ್ಕೆ. ಅವ್ರದ್ದು ಬಾಹತ್ತರ ಅಂತಲೇ ಒಂದು ಕವಿತೆ ಬೇರೆ ಇದೆ, ಬೇರೆ ಬೇರೆ ನೆಲೆಗಳಲ್ಲಿ ಅರ್ಥ ಇದೆ ಅದಕ್ಕೆ. ಈಗ 1ರ ಹತ್ತರಕ್ಕೆ ಬಾ 0 ಮತ್ತೆ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ
ಪೂರ್ಣಸ್ಯ ಪೂರ್ಣಮಾದಾಯ. ಈಗೇನಾಯಿತು? 10 ಭಾಗವ ಪೂರ್ಣವ? 0 ಭಾಗ ತಗೊಂಡಿದ್ದೀರಲ್ಲ ನೀವು. 0 ಭಾಗ ತಗೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ನಾವು ಜೀವಾತ್ಮ ಪಾಪಿ ಅಂತ ನಾನು ಹೊರಗೋದ್ಬೇಕಾಗಿಲ್ಲ. ನಾನು ಸಂಪೂರ್ಣವಾದ ಸ್ವಯಂಪೂರ್ಣ. ಗೊತ್ತಿಲ್ಲ ನನಗಷ್ಟು. ವೇದಾಂತ ಹೇಳೋದು ನೀನು ಸ್ವಯಂಪೂರ್ಣ, ಗೊತ್ತಿಲ್ಲ ನಿನಗೆ, ಗೊತ್ತು ಮಾಡ್ಕೊ. ನೋಡಿ ಮ್ಯಾಥಮೆಟಿಕ್ಸ್ ಹೆಂಗೆ ಹೋಗುತ್ತೆ ಅಂತ. ಇನ್ನೂ ಮಜಾ ಇರೋದೇ ಮುಂದೆ. ಇದನ್ನು ನಮ್ಮ ವರಾಹ ಮಿಹಿರ ಬ್ರಹ್ಮಗುಪ್ತ ಅವರ ದೃಗ್ಗಣಿತಗಳಲ್ಲಿ, ಹೋರಾಶಾಸ್ತ್ರಗಳಲ್ಲಿ ಏನು ಹೇಳಿದರು? ಸ್ಥಾನಂ ದಶಗುಣಂ ಸ್ಮೃತಂ. ಏನು ಹೇಳಿ? ಸ್ಥಾನಂ ದಶಗುಣಂ ಸ್ಮೃತಂ. ಸ್ಮೃತಂ ಇಟ್ ಈಸ್ ನೌನ್, ರಿಮೆಂಬರ್ಡ್ ನೌನ್. ಯಾಕಂದರೆ ಅದು ಅಲ್ಲೇ ವೇದದಲ್ಲೇ ಇದೆ. ಅದಕ್ಕೋಸ್ಕರ ಅವ್ರ ಸೂತ್ರದಲ್ಲಿ ಏನು ಹೇಳ್ತಾರೆ? ಸ್ಮೃತಂ ಅಂತ. ನಮ್ದಲ್ಲಪ್ಪ ಇದು ವೇದದಲ್ಲೇ ಇದೆ. ಅದನ್ನೇ ಬೇಂದ್ರೆ ಹೇಳಿದ್ದು, ನಾನು ವೇದವಿತ್ ಕವಿ. ನಾನು ವೇದವಿತ್ ಕವಿ ಅನ್ನೋದ್ರ ಗುಡ್ ಅರ್ಥ ಅದೇ. ನಮ್ಮ ಹಿರಿಯರು ಹಾಗೆ ನಂದು ಅಂತ ಹೇಳ್ತಿರ್ಲಿಲ್ಲ. ನಾವಿವತ್ತು ಇತಿಹಾಸ ಬರಿತೀವಿ, ವರಾಹ ಮಿಹಿರ ಹಿಂಗೆ ಕಂಡುಕೊಂಡ ಬ್ರಹ್ಮಗುಪ್ತ. ಅವ್ರು ಹೇಳ್ತಾರೆ ನಾ ಕಂಡುಕೊಂಡಿಲ್ಲ, ನಾನು ಅರ್ಥಕೊಂಡೆ ವೇದದಲ್ಲಿರೋದನ್ನು. ಇತಿ ಸ್ಮೃತಂ ಏನಂತ? ದಶಗುಣಂ ಸ್ಥಾನಂ. 10 ಪಟ್ಟು ಮಡಿ ನೀವು ಏರಿಸಿದರೆ ಅದು ಪ್ಲೇಸಸ್ ಆಗ್ತಾ ಹೋಗುತ್ತೆ. ಪ್ಲೇಸ್ ವ್ಯಾಲ್ಯೂ ಅಂತ, ಅದಕ್ಕೆ ಪ್ಲೇಸಸ್ ಅಂತ ಹೇಳಿದೆ. ಸ್ಥಾನವಾಗತ್ತೆ. ಸ್ಥಾನ ಅಂದ್ರೇನು? ಸಂಖ್ಯಾಸ್ಥಾನವಾಗುತ್ತೆ. 0 1 0 ಹಾಕಿದಾಗ ಸಂಖ್ಯೆ ಎಷ್ಟಾಯಿತು? 2 ಆಯಿತು. 2 ಆಯಿತು ಅಂದರೆ ಏನಾಯಿತು? 1 10 ಪಟ್ಟಾಯಿತು, 10 ಮಡಿ ಆಯಿತು. ಈಗ 10ರ 10 ದಶಗುಣಂ. 10 ಗುಣಿಸ್ತಾ ಹೋಗಿ. 10ನ್ನು 10 100 ಆಯಿತು. 100ನ್ನು 10 ಎಷ್ಟಾಯಿತು? 1000 ಆಯಿತು. 1000ದ 10 10,000. ಅದಕ್ಕೆ ಸಂಸ್ಕೃತದಲ್ಲಿ ಅದಕ್ಕೆ ಒಂದು ಪ್ರತ್ಯೇಕ ಪದ ಇದೆ. ಅದಕ್ಕೋಸ್ಕರ ಅಯೂತ ಅಂತ. ಕುಮಾರವ್ಯಾಸ ಅಯೂತ ಗಜಬಲನು, ಭೀಮನಿಗೆ 10,000 ಆನೆ ಬಲ ಉಳ್ಳವನು ಅನ್ನೋಕ್ಕೆ ಅಯೂತ ಅನ್ನೋದು ಒಂದು ಸ್ಥಾನ. ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಅದನ್ನ. ಇವತ್ತು ಬರೀ 10,000 10,000 ಅಂತೀವಿ. ಅದು ಒಂದು ಸ್ಥಾನ, ಅದು ಅಯೂತ. ಆ ಅಯೂತ 10 ಆದರೆ ಎಷ್ಟಾಗುತ್ತೆ? ಲಕ್ಷವಾಗುತ್ತೆ. ಹಾಗೆ ಹೋಗಿ 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 ಅದು ಲೆಕ್ಕ ಮಾಡೋಕ್ಕೆ ಸಿಗೋದಿಲ್ಲ. ರಾಮಾಯಣದಲ್ಲಿ ಕಪಿಗಳ ಸಂಖ್ಯೆ ಎಷ್ಟಿತ್ತು ಅಂತ ಹೇಳುವಾಗ ವಾಲ್ಮೀಕಿ ಉದ್ದಕ್ಕೂ ಈ ಗಣಿತ ಬಿಡಿಸಿ ತೋರಿಸ್ತಾರೆ. ಕಾವ್ಯ ಹೇಗೆ ಅರ್ಥವನ್ನು ಸಾರ್ಥಕವಾಗಿ ಕಾಪಾಡಿಕೊಳ್ತಿತ್ತು ಅಂತ. ಕಪಿಗಳು ಎಷ್ಟು ಕೋಟಿ ಅಂತ, ಅಲ್ಲೆಲ್ಲಿ ಲಕ್ಷ ಅಂತಾನೆ, ಕೋಟಿ ಅಂತ. ಕೊನೆಗೆ ಅಯ್ಯೋ ಲೆಕ್ಕ ಮಾಡೋಕ್ಕೆ ಆಗೋದಿಲ್ಲ. ವಾಲ್ಮೀಕಿ ಕ್ಯಾಲ್ಕುಲೇಟರ್ ಸಿಕ್ಕಲೇ ಇಲ್ಲ ನನಗೆ, ಕಳೆದೋಗಿದೆ ಅದು. ಆದ್ದರಿಂದ ಇಲ್ಲಿ ಹೇಳ್ತಾರೆ ಅನಂತ. 0 ಅನ್ನೋದು ನಾವಿವತ್ತೇನು ಅಂದ್ಕೊಂಡಿದ್ದೀವಿ? 0 ಅಂದರೆ ಏನೂ ಇಲ್ಲದ್ದು, ಬೆರೆಫ್ಟ್ ಆಫ್ ಎವ್ರಿಥಿಂಗ್ ಅಲ್ವಾ? ಶೂನ್ಯ. ನಾವು ಮಾತ್ರ ಅಲ್ಲ, ಬುದ್ಧನ ಅನುಯಾಯಿಗಳು ದಾರಿ ತಪ್ಪಿದ್ರು, ನಮಗೂ ತಪ್ಪಿಸ್ಬಿಟ್ರು. ಶೂನ್ಯ ಅಂದರೆ ಏನೂ ಇಲ್ಲದ್ದು. ಏನೂ ಇಲ್ಲದ್ದರಿಂದ ಎಲ್ಲ ಹುಟ್ಟುತ್ತಂತೆ. ಅದು ಹೆಂಗೆ ಸಾಧ್ಯವಾಗುತ್ತೆ? ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ, ಅಸತಃ ನ ಸಜ್ಜಾಯತೆ, ಸತಃ ಸಜ್ಜಾಯತೆ. ಮೊದಲು ಒಂದು ಎಕ್ಸಿಸ್ಟೆನ್ಸ್ ಇರಬೇಕು. ಅದು ಹೇಗಿದೆ ಅನ್ನೋದನ್ನು ನೀನು ಕಂಡುಕೋ. ಸಮಥಿಂಗ್ ಈಸ್ ಎಕ್ಸಿಸ್ಟೆಡ್. ಇದರಿಂದ ಮುಂದೆ ಎಲ್ಲ ಬಂತು. ಮಾಯಾಜಾಲ ಅಂದ್ರೆ ಅದನ್ನು. ಅದಕ್ಕೆ ಅನಂತ ಧಾರಾಳದ ಸಾರ. ಧಾರಾಳವಾದ್ಯಾವುದು? ಧಾರಾಳವಾದ್ದು ಸಂಖ್ಯೆ. ನಿಮ್ಮ ಯೋಚನೆ, ಸಂಖ್ಯೆ ಹಣ ಆದರೆ ಧಾರಾಳ ಅಲ್ಲ ಅಲ್ವಾ? ಸಂಖ್ಯೆ ಅಂತ ಬರೋದೇ ಹಾಗೆ. ಅದರ ಮುಖ್ಯವಾದ ನಾವು ವಿಷಯ ಗಮನಿಸಬೇಕಾದ್ದೇನು ಅಂದರೆ, ಯಾಕೆ ಹಾಗೆ ಹೇಳಿದೆ ಅಂದರೆ, ಬುದ್ಧನ ಅನುಯಾಯಿಗಳು ದಾರಿ ತಪ್ಪಿಸಿರಬೇಕು. ಯಾಕೆ ಅಂತಂದರೆ, ಶೂನ್ಯ ಶಬ್ದಕ್ಕೆ ನಾವು ಇಟಮಾಲಜಿಗೆ ಹೋಗ್ತೇವೆ. ನಮ್ಮಲ್ಲಿ ನಿರುಕ್ತ ಶಾಸ್ತ್ರ ಇದೆ, ಯಾಸ್ಕಾಚಾರ್ಯ. ಪ್ರತಿ ಪದಕ್ಕೆ ಮೂಲವನ್ನು ಹೇಳ್ತಾ ಹೋಗ್ತಾನೆ. ಅವನು ಹೇಳುವಾಗ 2 ಶಬ್ದಕ್ಕೆ ಒಂದೇ ಮೂಲ ಹೇಳ್ತಾನೆ. ಶೂನ್ಯಕ್ಕೂ ಬ್ರಹ್ಮಕ್ಕೂ. ಶೂನ ವೃದ್ಧೌ
ಶೂನ್ಯ ಅನ್ನೋದು ಏನೂ ಇಲ್ಲದ್ದಲ್ಲ, ಅದು ನಿರಂತರವಾಗಿ ವಿಕಸಿತವಾಗುವಂಥದ್ದು, ವರ್ಧಿಸುವಂಥದ್ದು. ಬ್ರಹ್ಮ ಅಂದರೆ 4 ಮುಖದ್ದು ಅಂತಲ್ಲ, ಅದು ಆಮೇಲಿನ ಸಾಲಂಬನ ಧ್ಯಾನದ ಕ್ಷೇತ್ರ ಅದು. ಆದರೆ ಮೂಲದಲ್ಲಿ ಬ್ರಹ್ಮ ಅಲ್ಲ, ಬ್ರಹ್ಮ. ಇವ್ರು ಬೇಂದ್ರೆ ಎಷ್ಟು ಚೆನ್ನಾಗಿ ಮಾಡಿಸ್ತಾರೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಸಂಸ್ಕೃತದ ಎಷ್ಟು ಆಳ ಗೊತ್ತಿತ್ತು ಅವರಿಗೆ ಅಂದರೆ, ಬ್ರಹ್ಮ ಅಂದರೆ ಏನೂ ಅಲ್ಲದ, ನಮಗೆ ಗೋಚರವೇ ಆಗದ, ಮನೋ ಅತೀತವಾದ ಆ ಒಂದು ಸೂಪರ್ ಕಾನ್ಷಿಯಸ್ನೆಸ್, ಸ್ಪಿರಿಟ್, ಎನರ್ಜಿ. ಅದಕ್ಕೆ ಆಕಾರ ಇಲ್ಲ, ಪಾಕ ಏನಿಲ್ಲ, ಆದರೆ ಅದು ಇದೆ. ದಟ್ ಈಸ್ ದಿ ಫೋರ್ಸ್. ಇದು ಬ್ರಹ್ಮ ನಪುಂಸಕಲಿಂಗ ಸಂಸ್ಕೃತ ಭಾಷೆಯಲ್ಲಿ ಅದು. ಆದರೆ ಬ್ರಹ್ಮದೇವ ಚತುರ್ಮುಖನಿಗೆ ಹೇಳಬೇಕಾದ್ರೆ ಅದು ಪುಲ್ಲಿಂಗ. ಪುಲ್ಲಿಂಗವಾದರೆ ಬ್ರಹ್ಮ ಅಂತ ಬರಬೇಕು, ನಪುಂಸಕಲಿಂಗವಾದರೆ ಬ್ರಹ್ಮ ಅಂತ, ಬ್ರಹ್ಮ ಅಕಾರಾಂತವಾಗಿ ನಪುಂಸಕಲಿಂಗವಾಗಿ ಹೇಳಬೇಕು. ಹೀಗೆ ಇದು ಹೇಗೆ ವಿಸ್ತಾರವಾಯಿತೋ ಅದು ಧಾರ. ಯಾಕಂತ ಹೇಳಿದೆ ಹೇಳಿ, ಶೂನ್ಯ ಅಂತ ತಗೊಂಡು ಏನೂ ಇಲ್ಲದ್ದು ಅಂದ್ಕೊಂಡು ಇವತ್ತಂತೂ ಅದೇ ಒಂದು ದೊಡ್ಡ ಗಾಥೆಯಾಗಿ ಬೌದ್ಧಿಕ ವಲಯವನ್ನೆಲ್ಲ ಆಕ್ರಮಿಸಿ, ಶೂನ್ಯ ಅಂದರೆ ಏನು, ಯಾವಾಗಲೂ ಸದಾ ವೃದ್ಧಿಶೀಲವಾದದ್ದು ಅನ್ನುವ ಉನ್ಮುಖಿ ಭಾವ ಇದೆಯಲ್ಲ, ಕಳ್ಕೊಂಡ್ಬಿಟ್ವಿ ನಾವು. ಯಾವುದರಿಂದ? ನಮ್ಮ ಅತಿ ಬುದ್ಧಿಯಿಂದ. ಮೂಲವನ್ನು ಮರೆತು, ಅಡಿಗರು ಹೇಳ್ತಾ ಚೆನ್ನಾಗಿ, ಮಂತ್ರ ಮರೆತಿದ್ದೇವೆ ಆದರೂ ಆಡಿಸುತ್ತಿದ್ದೇವೆ ಬರಿದೆ ತಂತ್ರದಂಡ. ಇವರು ಅರ್ಥಕ್ಕೋಗದ ಒಂದು ಶಬ್ದ ಇದು ಹೇಳ್ತಾರಲ್ಲ ಬೇಂದ್ರೆಯವರು, ಹಾಗೆ ಅಡಿಗರು ಅದು ಮಾತು ಹೇಳ್ತಾರೆ. ಇಷ್ಟು ಹೇಳಿ ಈ ಕನಕನ ಬಗ್ಗೆ ವಿಸ್ತಾರವಾದ ಕವಿತೆ ಅದು. ಸುಮ್ಮನೆ ಓದ್ಕೊಂಡು ಹೋಗ್ತೀನಿ ಕೆಲವು ಸಾಲುಗಳು ಮಾತ್ರ. ಯಾಕೆಂದರೆ ಈ ಕನಕದ ಇನ್ನೂ ವೈಶಿಷ್ಟ್ಯಗಳಿದೆ. ಅವರಿಗೆ ಈ ಸಂಖ್ಯೆಯಿಂದ ಬೇಂದ್ರೆ ಏನು ಕಂಡುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ? ಅನಂತ ಧಾರಾಳದ ಸಾರ. ಬೇಂದ್ರೆಗೆ ಹುಚ್ಚಲ್ಲ ಹಿಡಿದಿದ್ದು, ಸಂಖ್ಯೆ ಹಿಡಿದಿದ್ದರಿಂದ. ಬೇಂದ್ರೆಗೆ ಅದರ ಪ್ರಜ್ಞೆ, ಬೇಂದ್ರೆಯ ಪ್ರಜ್ಞೆ, ಶಬ್ದಗಳಲ್ಲಿ ಆಗದ್ದನ್ನು ಅವರು ಸಂಖ್ಯೆಯಲ್ಲಿ ಹೇಳೋದಕ್ಕೆ ಮಾಡಿ ಇದೇ ನಮ್ಮಲ್ಲಿ ಆ ಪರಂಪರೆ. ಉಡುಪಿಯ ಆನಂದದ ತೀರ್ಥದ ಬಳಿ ಹೋಗಿ ಓ ಜೀವ ಏನೇನು ಕಂಡಿ, ಇಲ್ಲಿ ಹನು ಅಲ್ಲಿಲ್ಲವೆಂಬಿ ಸೊಲ್ಲು ಸಲ್ಲದು. ಇದು ಕನಕದಾಸರದ್ದು. ಇದ್ದವರಿಗೆ ಎಲ್ಲೆಲ್ಲೂ ಉಂಟು. ತುಂಬ ಒಳ್ಳೆಯ ಲೈನ್ ಇದು. ಕನಕ ಜ್ಯೋತಿ ಕಲೇವರ ಧಾರಿ. ಕನಕ ಜ್ಯೋತಿ ಕಲೇವರ ಧಾರಿ. ಕನಕನಿಗೆ ಬೆಳಕೆ ಅವನ ಶರೀರ, ನಿನಗೆ ನಿನ್ನದೇ ದಾರಿ. ಏಕಾದಶ ಏಕರುದ್ರಜ್ವಾಲೆ ಉಜ್ವಲಿಸಿ. ಎಷ್ಟೋ ಸಾರಿ ಬೇಂದ್ರೆ ನಮಗೆ ಪ್ರಸಿದ್ಧ ಪದಗಳು ಬಳಸ್ತಾನೆ ಅಪ್ರಸಿದ್ಧವಾಗಿ ಅದನ್ನು ತಿರುಗಿಸ್ತಾ ಇರ್ತಾರೆ. ಏಕಾದಶ ರುದ್ರ ಅಂತ ನಾವು ಕೇಳಿದ್ದೀವಿ, ಅಭಿಷೇಕ ಮಾಡುವಾಗಲ್ಲ 11 ರುದ್ರ, ಏಕಾದಶ ರುದ್ರ ಅಂತ. ಇವ್ರು ಹೇಳ್ತಾರೆ ಏಕಾದಶೈಕ ರುದ್ರಜ್ವಾಲೆ. ಏಕ ಎಲ್ಲಿಂದ ಬಂತು? ಅವರ ಕನಕದಿಂದ ಬಂತು, 101ರಿಂದ ಬಂತು. ಏಕಾದಶ ಏಕ ಏಕಾದಶೈಕ ರುದ್ರಜ್ವಾಲೆ ಉಜ್ವಲಿಸಿ ಏನು ಬಂತು? ಗಣಾನಾಂ ಗಣಪತಿ. ಗಣಾನ ಅಂತೂ ಆ ಗಣಪತಿ ಗುಂಹವಾಮಹಿ ಕೇಳ್ತೀವಿ. ಏನು ಗಣಾನಾಂ ಗಣಪತಿ? ಇದ್ದಕ್ಕಿದ್ದಂಗೆ ಗಣಾನ ಜ್ವಾಲೆ ಉಜ್ಜೋದಕ್ಕೂ ಇವು ಗಣಾನಾಂ ಗಣಪತಿಗೂ ಏನು ಸಂಬಂಧ? ಬೇಂದ್ರೆ ಏನೇನೋ ಹೇಳ್ತಿದ್ದಾರೆ, ಏನೂ ಹೇಳ್ತಾ ಇಲ್ಲ. ಶೂನ್ಯ ಅನ್ನೋದು ಗಣಪತಿ, ಗಣ ಅನ್ನೋದು ಶಿವನ ಗಣಗಳೂ ಹೌದು, ಈ ಜಗತ್ತಿನ ಎಲ್ಲ ಜೀವಜಾಲವೂ ಹೌದು. ಅದಕ್ಕೆ ಮೂಲ ಯಾವುದೋ? ಸಂಖ್ಯೆಗಳಿಗೆಲ್ಲ ಮೂಲ 0. ಉಳಿದ ಸಂಖ್ಯೆಗಳೆಲ್ಲ ಅಳಿಯಬಲ್ಲವು, 0 ಅಳಿಯಲಾರದು. ಈ ಥರದ್ದೆಲ್ಲ ಇದೆ. ಕೊನೆಗದು ಹೋಗಿ ಎಲ್ಲಿಗೆ ನಿಲ್ಲುತ್ತೆ ಅಂದರೆ ಸಹಸ್ರ ಶೀರ್ಷ ಪುರುಷನಿಗೆ ತಂದೆ ತಾಯಿ. ಅವರಲ್ಲಿ ಕನಕದಾಸರ ಬಗ್ಗೂ ಹೇಳ್ತಿದ್ದಾರೆ, ಕನಕ ಸೂಚಿಸುವ ಸಂಖ್ಯೆಯ ಬಗ್ಗೂ ಹೇಳ್ತಾ ಇದ್ದಾರೆ, ಆ ಸಂಖ್ಯೆಯ ಆಟವನ್ನು ಹೇಳ್ತಾ ಇದ್ದಾರೆ. ಸಹಸ್ರ ಶೀರ್ಷ ಪುರುಷನಿಗೆ ತಂದೆ ತಾಯಿ. ಸಹಸ್ರ ಶೀರ್ಷವಾದದ್ದು 0ಯಿಂದ ತಾನೆ, 0 ಇಲ್ಲದಿದ್ದರೆ 1000 ಆಗೋದು ಹಾಗೆ. ಆದ್ದರಿಂದ ಸಹಸ್ರ ಶೀರ್ಷ ಪುರುಷನಿಗೆ ತಂದೆ ತಾಯಿ. ನಿನಗೆ ಎಲ್ಲ ಕಡೆಗೂ ಕಣ್ಣು ಬಾಯಿ, ನೀ ಮಾಯೆಯೊಳಗೋ ನಿನ್ನಳು ಮಾಯೆಯೋ ನಮ್ಮ ತಲೆಗಾಯಿ. ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಇನ್ನೊಂದು ಭಾಳ ಪ್ರಮುಖವಾದ
ನಿಮ್ಮ ಓದಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ಒಂದು ಮಾತನ್ನು ಮಾತ್ರ ಹೇಳಿ ನಾನು ಮಾತು ಮುಗಿಸ್ತೇನೆ. ಇನ್ನೊಂದು ಭಾಳ ತೀವ್ರವಾಗಿ ಮತ್ತೆ 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 ಬೇಂದ್ರೆಯವರನ್ನು ಕಾಡಿದ, ಅವರು ಅಭಿವ್ಯಕ್ತಿಸಿದ ಸಂಗತಿ ಏನು ಅಂತಂದರೆ ಪರಾಶರ ರೂಪ. ಪರಾಶರ ರೂಪ ಅಂತಲೇ ಒಂದು ಕವಿತೆ. ಪರಾಶರ ಗೊತ್ತು, ವ್ಯಾಸರಪ್ಪ. ಪರಾಶರ, ಪರಾ ಬಿಡಿಸ್ಬಿಡ್ತಾರೆ, ಶರ ರೂಪ. ಶರರೂಪ ಪರ. ಪರ ಅಂದರೆ ಅನೇಕ ಅರ್ಥ ಇದೆ. ಅತ್ಯಂತ ಮೇಲಿನದು ಅಂತ ಅರ್ಥ, ಇನ್ನೊಂದು ಅತ್ಯಂತ ಕೆಳಗಿನದು ಅಂತ. ನಾಭಿ ಇದೆಯಲ್ಲ, ಅದು ಅಲ್ಲಿ ಪರಾಶಕ್ತಿ ಇರುತ್ತೆ. ಈ ಕವಿ ಅವರು ಬೇಂದ್ರೆ ಅವರು ಎಷ್ಟು ಮೂಲವನ್ನು ಹಿಡಿದು ಅದನ್ನು, ಆ ಭಾಷೆಯನ್ನು, ಭಾಷೆಯ ಅರ್ಥವನ್ನು, ಅದರ ಪದಗಳನ್ನು, ಅದರ ಭಾವವನ್ನು, ಅದರ ಹುಟ್ಟನ್ನು ಹೇಗೆ ಅಲುಗಾಡಿಸಿದ್ದಾರೆ ಅಂದರೆ, ಇದು ಇಲ್ಲಿ ಹುಟ್ಟೋದಿಲ್ಲ. ಮಾತು ನಾಭಿಯಲ್ಲಿ ಹುಟ್ಟುತ್ತೆ, ಮೂಲಾಧಾರ ಅದು ಪರ. ಅಲ್ಲಿಂದ ಹುಟ್ಟುವಾಗ ಅದಕ್ಕೆ ರೂಪ ಇಲ್ಲ, ಅದು ರೂಪವಾಗಿ ಕಾಣಿಸ್ಕೊಳ್ಳೋದು ವೈಖರಿಗೆ. ವಿಖರ, ಇದು ಗಂಟಲು, ಅಲ್ಲಿ ಬರುತ್ತೆ ವೈಖರಿ. ಅದು ಹೆಂಗೆ ಬರುತ್ತೆ ಅಂದರೆ ಶರರೂಪ. ಮಾತಾಡಬೇಕು ಅಂತ ವಿವಕ್ಷೆ ಉಂಟಾದಾಗ, ಇದೆಲ್ಲ ಕುರ್ತಕೋಟಿಯವ್ರ ಮಾತುಗಳು. ವಿವಕ್ಷೆ ಉಂಟಾದಾಗ, ಯಾಕೆಂದರೆ ಅದೆಲ್ಲ ಓದಿದ ಸಮಯ ಆಗತ್ತೆ, ತಾತ್ಪರ್ಯ ಹೇಳಿಬಿಡ್ತೇನೆ ಅಷ್ಟೆ. ವಿವಕ್ಷೆ ಉಂಟಾದಾಗ ನಾನು ಈ ಮಾತಾಡಬೇಕು, ಅಮ್ಮ ಸ್ವಲ್ಪ ಕಾಫಿ ಕೊಡಿ ಅಂತ ಹೇಳಬೇಕು. ನಾನು ಹೇಳಬೇಕು ಅಂತ ಅನಿಸಿದ ತಕ್ಷಣ ಇಲ್ಲಿ ನೀವು ಇದು ಹೊಡೆದ್ರೆ ಠಕ್ ಅಂತ ಕಿಡಿ ಬಂದು ಸ್ಟವ್ ಹೊತ್ಕೊಳ್ಳುತ್ತಲ್ಲ, ಹಾಗೆ ನಾಭಿಯಲ್ಲಿ ಠಕ್ ಅಂತ ಅದು ಪರ. ಹೆಂಗೆ ಹೊಡೋಡ್ತೀನಿ? ಶರರೂಪ. ಶರ ಅಂದರೆ ಬಾಣ, ಶರರೂಪ, ಪರಾಶರ ರೂಪ. ಅಲ್ಲಿ ಬಂದು ಅದು ಪಶ್ಯಂತಿ ದೀರ್ಘ, ಪಶ್ಯಂತಿ ಅಲ್ಲ, ಪಶ್ಯಂತಿ ಮಧ್ಯಮ ವೈಖರಿ. ಈ 4 ನೆಲೆಗಳ ತುಂಬ ವಿಸ್ತಾರವಾದ ವಿವರಗಳು. ಶೂನ್ಯವನ್ನೇ ಹಾಗೋ ಕಷ್ಟಪಟ್ಟು ಲಿಖಿಸಿ ಹೇಳಿದ್ದೀನಿ ನಿಮಗೆ, ಅದನ್ನು ಸೂಚಿಸಿ ಮುಗಿಸ್ಬಿಡ್ತೀನಿ. ನಮಸ್ಕಾರ. ಅತ್ಯದ್ಭುತವಾದಂತಹ ವಿಶ್ಲೇಷಣೆಗಳು. ಈ ವಿಶ್ಲೇಷಣೆಯ ಗುಂಗು ನಮಗೆ ಎಷ್ಟೋ ದಿನಗಳವರೆಗೆ ಕಾಪಿಡುತ್ತದೆ. ಹಾಗೆ ಭಾಳ ಅದ್ಭುತವಾದಂತಹ ತಮ್ಮ ಮಂಡನೆಯನ್ನು ಮಾಡಿದ ಶ್ರೀರಾಮ್ ಭಟ್ರಿಗೆ ವಂದನೆಗಳು. ಈಗ ನಮ್ಮ ಬಿದಿರುಕುಂದಿಯವರು ನಾಯಕರಂದರು, ನಾವೇನು ಇನ್ನು ಇದನ್ನು ಮಾಡೋದು ಬೇಡ, ಯಾರಾದರೂ ಪ್ರಶ್ನೆ ಕೇಳೋರು ಇದ್ದರೆ ಕೇಳಿ ಅಂತಿಕೊಂಡು ಹೇಳಿ. ಹೀಗೆ ನಮ್ಮ ಒಟ್ಟಾರೆ ಚರ್ಚೆ ಆಗಿದೆ. ಈ ಚರ್ಚೆ ಬಗ್ಗೆ ಯಾರ್ಯಾರಾದರೂ ಕೇಳೋದಿದ್ದರೆ ಕೇಳಬಹುದು ಅಂತನ್ನೋದನ್ನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಈಗ ಜೈತೀರ್ ಜಾಗೀರ್ದಾರ್ ಅವರಿಂದ ವಂದನಾರ್ಪಣೆ. ಹಾಂ, ವಿಶೇಷ ಜ್ಞಾನ. ವಿಶೇಷ ಜ್ಞಾನ ವಿಶೇಷ ಜ್ಞಾನ ಅಂದರೆ ಯಾಕೆ ಅಂತಂದರೆ, ನಮ್ಮ ಲೋಕರೂಢಿಯ ಅಲ್ಲಿ ಬರ್ದು ಮಾಡ್ತಾನೆ. ಲೋಕರೂಢಿಯ ಮಾತು ಕವಿತೆಗೆ ಸಾರೋದಿಲ್ಲ. ಈಗ ಕನಕ ಅನ್ನೋ ಪದನ ಎಷ್ಟು ರೀತಿಯಲ್ಲಿ ಬಳಸ್ಬೋದು. ಮತ್ತೆ ಸೊನ್ನೆ ಒಂದರ ಮುಖ್ಯ ಸೊನ್ನೆ ಅಂದ್ರೆ, ಆ ಸೊನ್ನೆ ಪದದ ನೆಲೆಗಳೇನು, ಎಷ್ಟಿರುತ್ತೆ. ಇದಕ್ಕೆ ಕಾಳಿದಾಸ ಅಲ್ಲಿ ಅವರಿಗೆ ಸಾರವತ್ತಾದ ಕಾವ್ಯವನ್ನು ರಚಿಸುವುದಕ್ಕೆ ಮಾತು ಅರ್ಥ ಬಾಯಿಲಿದ್ದದ್ದು ಪುಸ್ತಕದಲ್ಲಿದ್ದದ್ದು ಸಾಲ್ತಿರಲಿಲ್ಲ. ಪುಸ್ತಕ ಅಂದರೆ ಕೋಶ. ಅವನಿಗೆ ಅದಕ್ಕೊಂದು ವಿಶೇಷ ಜ್ಞಾನ ಬೇಕು. ಒಂದು ಪದ ಅದು ನಾನಾ ನೆಲೆಗಳಲ್ಲಿ ಚಮಕ್ 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 ಅಂತ ಅದು ಬೆಳಕು ಬೀಳಬೇಕು. ಅದಕ್ಕೆ ಅವನು ಪ್ರತಿಪತ್ತಿಯಿಂದ ಕೊಡಬೇಕು. ಬೇಂದ್ರೆಯವರು ಕಾಳಿದಾಸನ ನೆನಪಾದ, ನಾನು ಕನ್ನಡದ ಕಾಳಿದಾಸ ಮತ್ತೆಲ್ಲ ಎಲ್ಲರಿಗೂ ನಮಸ್ಕಾರ. ಕನ್ನಡದ ಕೀರ್ತಿ ಎಂದೇ ಹೆಸರಾಂತ ಪ್ರೊಫೆಸರ್ ಕೀರ್ತಿನಾಥ್ ಕುರ್ತಕೋಟಿಯವರ 97ನೇ ಜನ್ಮದಿನದ ಸವಿನೆನಪಿನಲ್ಲಿ ಇಂದು ಅವರ ವಿವಿಧ ಆಯಾಮಗಳ ಬಗ್ಗೆ
ಚತುರ್ಮುಖ ಬ್ರಹ್ಮ ಸ್ವರೂಪಿಯಾದ 4 ಜನ ದಿಗ್ಗಜರಿಂದ ಅವರ ಒಂದು ಕೃತಿ ವಿಮರ್ಶೆ ಮತ್ತು ಅವರ ಎಲ್ಲ ವಾಗ್ಜಯಲಹರಿಯನ್ನು ತಾವೆಲ್ಲ ಕೇಳಿದ್ದೀರಿ. ಈ ರಸಾನುಭವಕ್ಕೆ ಭಂಗ ಬರದಂತೆ ನಾವು 4 ದಿಗ್ಗಜರಿಗೆ 2 ಸಂಸ್ಥೆಗಳ ಪರವಾಗಿ ಮನೋಹರ ಗ್ರಂಥಮಾಲೆ ಹಾಗೂ ಕುರ್ತಕೋಟಿ ಮೆಮೋರಿಯಲ್ ಟ್ರಸ್ಟ್ ಪರವಾಗಿ ಅತ್ಯಂತ ವಿನಯಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ. ಇಂದಿನ ಸಭೆಗೆ ಬಹಳ ಜನ ಬರೆದಿದ್ದರೂ ಧಾರವಾಡದ ಸಾಂಸ್ಕೃತಿಕ ಲೋಕದ ಕೆನೆಪದರು ಅನ್ನುವಂತೆ ಅನೇಕ ಸಾಹಿತ್ಯಾಸಕ್ತರು ಸಂಸ್ಕೃತಿ ಪ್ರಿಯರು ಬಂದಿದ್ದಾರೆ. ಅವರೆಲ್ಲರಿಗೂ 2 ಸಂಸ್ಥೆಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮಂಗಳ ಹಾಡುತ್ತೇವೆ. ನಮಸ್ಕಾರ.